ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಸಂಜಯನ ಮೂಲಕ ಸಮಗ್ರ ಭೂಮಿ ಶ್ವೇತದ್ವೀಪದಿಂದ ಪ್ರಾರಂಭಿಸಿ ಭೂಮಿಯ ಸ್ವರೂಪ ಏನು, ಅಂತಹ ಭೂಮಿಯ ಆಕರ್ಷಣೆಗೆ ಏನು ಕಾರಣ, ಭೂಮಿಗೆ ಆಕೃಷ್ಟರಾಗಿ ಮನುಷ್ಯರು ಪರಸ್ಪರ ಹೊಡೆದಾಡಬಾರ್ದು, ನೆಲಕ್ಕೋಸ್ಕರ ಗಲಾಟೆ ಮಾಡುವುದು ತಪ್ಪು ಅನ್ನುವುದನ್ನು ನಿರೂಪಿಸಿದ ಭೂಮಿ ಪರ್ವದ ಭಾಗವನ್ನು ನಿನ್ನೆಯ ದಿವಸ ಶ್ರವಣ ಮಾಡಿದ್ದೇವೆ. ಧೃತರಾಷ್ಟ್ರ ಸಂಜಯನ ಮಾತನ್ನು ಕೇಳಿದ ಮೇಲೆ ಈ ಪ್ರಪಂಚ ಬಿಟ್ಟು ತೇಲುವುದಕ್ಕೆ ಪ್ರಾರಂಭಿಸಿದ. ಅವನದ್ದೇ ಆದ ವಿಚಾರಧಾರೆಗಳಲ್ಲಿ ಮುಳುಗಿ ಹೋದ. ಯಾವುದೋ ಚಿಕ್ಕ ತಪ್ಪು ತನ್ನಲ್ಲಿ ಘಟಿಸಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ವೇದವ್ಯಾಸರು ನಿನ್ನ ತಪ್ಪು ಅಂತ ಹೇಳ್ತಾರೆ. ನಾನು ಸಂಬಳ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಂತಹ ನನ್ನ ಸೂತ ಆಪ್ತನಾದ ಸಂಜಯನೂ ಕೂಡ ನನಗೆ ಬುದ್ಧಿವಾದ ಹೇಳ್ತಾನೆ. ನನ್ನ ಕೇಡು ಬಗೆಯುವವರು ಇವರಿಬ್ಬರೂ ಕೂಡ ಅಲ್ಲ. ಹಾಗಿದ್ದರೆ ನನ್ನ ತಪ್ಪು ಇದರಲ್ಲಿ ಏನೋ ಇದೆ, ಏನೋ ತಪ್ಪು ಮಾಡಿದ್ದೇನೆ, ಇದು ಅವನ ಮನಸ್ಸಿಗೆ ಅನಿಸುವುದಕ್ಕೆ ಪ್ರಾರಂಭವಾಯಿತು. ಆದರೆ ನಾನು ಮಾಡಿದ ತಪ್ಪು ಬಹಳ ಚಿಕ್ಕದು ಅಂತ ಬೇರೆ ಅನಿಸ್ತಾ ಉಂಟು. ಆದರೆ ಆ ಚಿಕ್ಕ ತಪ್ಪು ಇವತ್ತು ತುಂಬ ದೊಡ್ಡದಾಗಿ ಹೋಗಿದೆ, ಅದರ ಪರಿಣಾಮ ಮಹತ್ತಾಗಿ ಹೋಗಿದೆ. ಈ ಕಾರಣದಿಂದ ಅವನಿಗೆ ತನ್ನ ಮನೆ ಅಂತಃಪುರ ಶೂನ್ಯ ಅಂತ ಅನಿಸುವುದಕ್ಕೆ ಪ್ರಾರಂಭವಾಯಿತು. ಅವನಿಗೆ ಅನೇಕ ಪತ್ನಿಯರಿದ್ದರು. ಅದರಲ್ಲಿ ಒಬ್ಬಳು ಗಾಂಧಾರಿ. ಅವರಲ್ಲಿ ಯಾರಲ್ಲೂ ಕೂಡ ಇವ ಮಾತಾಡುವುದಿಲ್ಲ ಅಂತೆ. ಯಾಕಂದರೆ ಅವರೆಲ್ಲರೂ ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ. ಒಂದು ಅಪರಾಧದಲ್ಲಿ ತಾವು ಭಾಗಿಯಾಗಿದ್ದು ಆ ಅಪರಾಧದ ಪರಿಣಾಮ ತನ್ನ ಮೇಲೆಯೇ ಬೀಳ್ತಾ ಇರುವಾಗ ಒಂದು ಮಾನಸಿಕವಾಗಿ ತುಂಬ ವಿಹ್ವಲತೆ ಉಂಟಾಗಿ ಹೋಗ್ತದೆ. ಇದು ಲೋಕದೃಷ್ಟಿ. ನಾವೇ ಯಾವುದೋ ಮನೆಗೆ ಬೆಂಕಿ ಇಡಬೇಕು ಅಂತ ಆಲೋಚನೆ ಮಾಡಿ ಅವರ ಮನೆಯ ಒಳಗೆ ಹೋಗಿ ಅಡಿಗೆ ಮನೆಯ ಜಂಗಕ್ಕೆ ಮಾತ್ರ ಬೆಂಕಿ ಇಟ್ಟು ಓಡಿ ಬಂದು ಎಷ್ಟು ಹೊತ್ತಾದರೂ ಆ ಮನೆ ಉರಿಯದೇ ಇದ್ದದ್ದು ನೋಡ್ತಾ ಇರ್ತೇವೆ. ಮನಸ್ಸಲ್ಲಿ ಯೋಚನೆ, ಮನೆಗೆ ಅಷ್ಟು ಬೆಂಕಿ ಬಿದ್ದಿರ್ತದೆ, ಮೆಲ್ಲ ಮೆಲ್ಲ ದೊಡ್ಡದಾಗ್ತಾ ಇರ್ತದೆ, ಕೊನೆಗೆ ಪರಿಸ್ಥಿತಿ ಏನಾಗ್ತದೆ. ಇವ ಯಾರ ಹತ್ರವೂ ಮಾತಾಡುವುದಿಲ್ಲ, ಏಕಾಂತದಲ್ಲಿ ಇರ್ತಾನೆ. ಅನ್ಯಾಯ ಮಾಡಿದವರ ಮನಸ್ಸಿನಲ್ಲಿ ತಾನೇ ಒಂದು ರೀತಿಯ ಭೂತ ಕೆಲಸ ಮಾಡ್ತಾ ಇರ್ತದೆ. ಅಥವಾ 10,000 ಜನ ಊಟ ಮಾಡುವಂತಹ ಪ್ರಸಂಗದಲ್ಲಿದ್ದಂತಹ ಅಡಿಗೆಗೆ ವಿಷ ಹಾಕಿದಂತಹ ವ್ಯಕ್ತಿ ಬಹಳ ದೂರಕ್ಕೆ ಓಡಿ ಹೋಗಿ ಇದ್ದಾನೆ. ಅಷ್ಟು ಹೊತ್ತಿಗೆ ಗೊತ್ತಾಗುತ್ತೆ ನನ್ನ ಮಕ್ಕಳು ಕೂಡ ಅಲ್ಲಿ ಊಟಕ್ಕೆ ಹೋಗಿದ್ದಾರೆ ಅಂತ. ಅಂಥ ವಿಷ ಹಾಕಿದ ತಂದೆ ತಾಯಿಯರಿಗೆ ಅವರ ಮನಸ್ಸು ಹೇಗಿರಲಿಕ್ಕಿಲ್ಲ. ಆ ರೀತಿಯ ಒಂದು ಅನ್ಯಾಯ ಮಾಡಿದ್ದು ಏನು? ದ್ಯೂತಕ್ಕೆ ಅನುಮತಿ ಕೊಟ್ಟದ್ದು. ವಿದುರ ಕಿರುಚಿ ಹೇಳಿದ, ಬರೀ ಬುದ್ಧಿವಾದ ಮಾತ್ರ ಹೇಳಿದ್ದಲ್ಲ. ಅಣ್ಣ ತಮ್ಮಂದಿರು ಲೆತ್ತವಾಡತಕ್ಕಂಥದ್ದು, ಮನೆಗೆ ಬೆಂಕಿ ಇಟ್ಟ ಹಾಗೆ, ಮನೆಯಲ್ಲಿ ಮಾಡಿದಂತಹ ದೇವನೈವೇದ್ಯಕ್ಕೆ ವಿಷ ಇಕ್ಕಿದ ಹಾಗೆ, ಇಂತಹ ಕೆಲಸವನ್ನು ಸುತರಾಂ ಮಾಡಬಾರ್ದು ಅಂತ ವಿದುರ ಸಾಕ್ಷಾತ್, ಅದಕ್ಕೆ ಬೇರೆ ಶಬ್ದ ಹೇಳುವ ಹಾಗಿಲ್ಲ, ಕಿರುಚಿದ ಅಂತಲೇ.
ಅಸಹಾಯಕನಾಗಿ ಕೈ ಮೇಲೆ ಇತ್ತು ಅಧರ್ಮ ಅಧರ್ಮ ಅಧರ್ಮ. ಈ ಅಧರ್ಮ ಅಂತ ನಾನು ಇಲ್ಲಿ ಗೋಗರೆದರೂ ಕೂಡ ಇದನ್ನು ಅಧರ್ಮ ಅಂತ ಹೇಳುವುದಕ್ಕೆ ಇಲ್ಲಿ ಒಬ್ಬ ಧಾರ್ಮಿಕ ಕಾಣಿಸುವುದಿಲ್ಲ ಅಲ್ವಾ ಅಂತ 2 ಬಾರಿ ವಿದುರ ಸಭೆಯಲ್ಲಿ ಗೋಗರೆದಿದ್ದ. ಒಂದು ದ್ರೌಪದಿ ದೇವಿಯ ಪ್ರಸಂಗದಲ್ಲಿ, ಮತ್ತೊಂದು ಲೆತ್ತವಾಡುವುದಕ್ಕೆ ನಿರ್ಧಾರ ಮಾಡಿದಂತಹ ಸಂದರ್ಭದಲ್ಲಿ, ಮತ್ತೆ ಅನುದ್ಯೂತ ನಡೆದಂತಹ ಸಂದರ್ಭದಲ್ಲಿ. ವಿದುರ ಹೇಳಿದ ಮಾತು ಯಾವತ್ತೂ ಕೂಡ ಧರ್ಮ ಮೀರಿರುವುದಿಲ್ಲ ಅನ್ನುವುದು ಧೃತರಾಷ್ಟ್ರನಿಗೆ ಜೀವನದಲ್ಲಿ ಅರ್ಥವಾದಂತಹ ವಿಷಯ. ಅವತ್ತು ಏನು ವಿದುರ ಹೇಳಿದ್ದ ಅದು ತಪ್ಪು ಅದು ತಪ್ಪು ಅಂತ ಪ್ರತಿಯೊಬ್ಬರೂ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಕೊಟ್ಟದ್ದು ಒಂದೇ ಒಂದು ಅವಕಾಶ ದ್ಯೂತಕ್ಕೆ, ಆದರೆ ಅದು ಇಲ್ಲಿಯ ತನಕ ನಡೆದು ಹೋಯ್ತಲ್ಲ. ಇವತ್ತು ಪರಸ್ಪರರು ಕುರುಕ್ಷೇತ್ರದಲ್ಲಿ ಮುಖಾಮುಖಿಯಾಗಿ ಬಿಟ್ಟಿದ್ದಾರಲ್ಲ. ಹೀಗೆ ಆತ ಆಲೋಚನೆ ಮಾಡ್ತಾ ಇರುವ ಹಾಗೆ ಹಿಂದೆ ಸಂಜಯ ಮಾತನಾಡಿ ಸುಮಾರು 10-15 ದಿವಸಗಳು ಸಂದಿದ್ದಾವೆ. ಸಂಜಯ ಎಲ್ಲಿ ಹೋಗಿದ್ದಾನೆ ಆ ವಿಷಯ ಇವನಿಗೆ ಗೊತ್ತಿಲ್ಲ. ಇವನಿಗೆ ಹಗಲು ರಾತ್ರಿ ಇದೇ ಆಲೋಚನೆ, ನಿದ್ದೆ ಬರ್ತಾ ಇಲ್ಲ. ಅಷ್ಟರಲ್ಲಿ ಸಂಜಯ ಓಡಿ ಬಂದಂತೆ. ಓಡಿ ಬಂದು ಹೇಳಿದ್ದೇನು, ಭರತಾನಾಂ ಪಿತಾಮಹ, ನಿಮ್ಮ ಪಿತಾಮಹನಾದಂತಹ ಭರತ ಹತನಾಗಿ ಹೋಗಿದ್ದಾನೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಭೀಷ್ಮನ ದೇಹ ನೆಲಕ್ಕೆ ಬಿದ್ದಿದೆ. ಇನ್ನು ಭೀಷ್ಮ ಯುದ್ಧ ಮಾಡುವ ಹಾಗಿಲ್ಲ, ಕಥೆ ಮುಗಿಯಿತು ಭೀಷ್ಮನದ್ದು ಅಂತ ಕಣ್ಣಲ್ಲಿ ನೀರು ಹಾಕಿಕೊಂಡು ಧೃತರಾಷ್ಟ್ರನ ಮುಂದೆ ಹೇಳಿದ. ಧೃತರಾಷ್ಟ್ರ ಜಗ್ಗನೆ ಹೇಳ್ತಾನೆ, ಅವನಿಗೆ ಕಣ್ಣು ಕಾಣಿಸುವುದಿಲ್ಲ, ಹೇಳ್ತಾನೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಭೀಷ್ಮ ಬೀಳುವುದು ಅಸಾಧ್ಯ. ಗುರುಗಳಾದ ಪರಶುರಾಮಾಚಾರ್ಯರನ್ನು ಎದುರಿಸಿ ಹೋರಾಡಿ ಬೆಚ್ಚಿಸಿ ಗೆದ್ದು ಬೀಗಿದಂತಹ ಭೀಷ್ಮ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಸೋಲುವುದಕ್ಕೆ ಸಾಧ್ಯ ಇಲ್ಲ. ವಿದುರ ಮುಂದೆ ನಿಂತಹ ಸಂಜಯ ಅದಕ್ಕಿಂತ ದೊಡ್ಡ ಶಬ್ದ ಮಾಡಿ ಹೇಳ್ತಾನೆ, ಗುರುಗಳ ಮುಂದೆ ನಿನ್ನ ಭೀಷ್ಮ ಗೆದ್ದದ್ದಲ್ಲ, ಗುರುಗಳು ಗೆಲ್ಲಿಸಿದ್ದು. ಗುರುಗಳನ್ನು ಶಿಷ್ಯ ಗೆಲ್ಲುವುದು ಅನ್ನುವುದು ಪ್ರಪಂಚದಲ್ಲಿ ಇಲ್ಲದೇ ಇದ್ದ ವಿಷಯ. ಆದರೆ ಗುರುಗಳ ಕಾರುಣ್ಯ ಎಷ್ಟಿರ್ತದೆ ಅಂದರೆ, ಗುರುಗಳ ಮುಂದೆ ಯುದ್ಧಕ್ಕೆ ಬಂದಂತಹ ಅಥವಾ ಗುರುಗಳ ಮುಂದೆ ವಾಕ್ಯಾರ್ಥಕ್ಕೆ ನಿಂತಹ ಶಿಷ್ಯನನ್ನು ಗೆಲ್ಲಿಸುವಂತಹ ಕಾರುಣ್ಯ ಗುರುಗಳಲ್ಲಿರ್ತದೆ. ಭೀಷ್ಮನ ಬ್ರಹ್ಮಚರ್ಯದ ನಿಷ್ಠೆಯನ್ನು ಕಂಡಂತಹ, ತನ್ನ ಪ್ರತಿಜ್ಞೆಯಲ್ಲಿರತಕ್ಕಂತಹ ದಾರ್ಢ್ಯವನ್ನು ಗುರುತಿಸಿದಂತಹ ಗುರು ಭಾರ್ಗವರಾಮರು ಆತನನ್ನು ಗೆಲ್ಲಿಸಿದರೆ ಹೊರತು ಈತ ಅವರನ್ನು ಗೆದ್ದದ್ದಲ್ಲ. ದೇವರು ತಾನು ಸೋತು ಶಿಷ್ಯನನ್ನು ಭಕ್ತನನ್ನು ಮೇಲಕ್ಕೆ ಎತ್ತುತ್ತಾರೆ. ಆದರೆ ತನ್ನ ಭಕ್ತರ ಮುಂದೆ ಮುನಿದಂತಹ ವ್ಯಕ್ತಿಯನ್ನು ಯಾವತ್ತಿಗೂ ಗೆಲ್ಲಿಸುವುದಿಲ್ಲ. ಭಗವಂತನನ್ನೇ ಕಾಲು ಹಿಡಿದು ನೀನೇ ನಮ್ಮನ್ನು ಮುನ್ನಡೆಸಬೇಕು ಅಂತ ಕೇಳಿದಂತಹ ಶ್ರೀಕೃಷ್ಣನ ಪರಮ ಭಕ್ತರು, ನನ್ನ ಪ್ರಾಣದ ಹಾಗೆ ಪಾಂಡವರು ಅಂತ ಸ್ವತಃ ಕೃಷ್ಣ ಹೇಳಿಕೊಳ್ತಾನೆ. ಅಂಥ ಪ್ರೀತ್ಯಾಸ್ಪದರಾದಂತಹ ಪರಮ ಭಕ್ತರನ್ನು ಕೊಲ್ಲುವುದಕ್ಕೆ ಮುಂದೆ ಬರ್ತೇನೆ ಅಂತ ಹೇಳಿ ಮುಂದೆ ನಿಂತರೆ ಅದು ಭೀಷ್ಮನಾಗಲಿ ಯಾರೇ ಆಗಲಿ ದೇವರು ಉಳಿಸಲಾರ. ಭಕ್ತ ಸಂರಕ್ಷಕ, ಭಕ್ತ ವತ್ಸಲ. ಆದ್ದರಿಂದ ಇವತ್ತು ಭೀಷ್ಮ ಉಳಿದಿದ್ದಾನೆ ಅಂತ ನೀನು ಮನಸ್ಸಲ್ಲಿ ಅಂದುಕೊಳ್ಬೇಡ. ಆ ವೇದವ್ಯಾಸರು ಕೊಟ್ಟಂತಹ ಪರಮ ಶಕ್ತಿಯಿಂದ ಇಷ್ಟು ಸಮಯದ ತನಕ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನು ಅತ್ತಿತ್ತ ಓಲಾಡ್ತಾ ಇದ್ದೆ. ಓಡಾಡುವ ಹೊತ್ತಿಗೆ ಯಾವುದೇ ಶಸ್ತ್ರ ನನಗೆ ತಾಗಿ ನೋವು ಮಾಡದೇ ಇರುವ ಹಾಗೆ ವ್ಯಾಸರ ಅನುಗ್ರಹ ರಕ್ಷೆ ನನಗಿತ್ತು. ಕಣ್ಣಿಗೆ ಕಂಡದ್ದು ಮಾತ್ರ ಅಲ್ಲ, ಕಿವಿಗೆ ಕೇಳಿಸಿದ್ದು ಮಾತ್ರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆ ಮಾಡ್ತಾರೋ ಅಂತಹ ಆಲೋಚನೆಯನ್ನು ಕೂಡ ತಾವು ಹೇಗೆ ಅವರು ಏನೇನು ಆಲೋಚನೆ ಮಾಡ್ತಾರೆ ಅನ್ನುವುದನ್ನು ತಾವು ಚಿಂತಿಸಿ ಅದನ್ನೆಲ್ಲ ತಾನೇ ಅಂತರ್ಮುಖದಲ್ಲಿ ಕಂಡು ಅದನ್ನು ಹೇಳುವ ಶಕ್ತಿ ನನಗಿದೆ. ಆದರೆ ಇಂಥ ಸಂದರ್ಭದಲ್ಲಿ ನಾನು ಹೇಳಿದ್ದು ಸುಳ್ಳು ಅಂತ ಮಾತ್ರ ಹೇಳಬೇಡ. ನಡೆದ ಘಟನೆಯನ್ನು ಯಥಾವತ್ತಾಗಿ ಹೇಳಿದ್ದೇನೆ. ಭೀಷ್ಮನ ಪರಾಕ್ರಮ ಅಸಾಧಾರಣವಾದದ್ದು. ಕಾಶಿ ದೇಶಕ್ಕೆ ಹೋಗಿ ಕಾಶಿ ದೇಶದಲ್ಲಿ ಭರತಖಂಡದ ಸಮಗ್ರ ರಾಜಾಧಿರಾಜರುಗಳೆಲ್ಲ 3 ಬಾಲಿಕೆಯರ ವಿವಾಹಕ್ಕೋಸ್ಕರ ಸ್ವಯಂವರಕ್ಕೋಸ್ಕರ ಸೇರಿದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಎದುರಿಸಿ ಅವರನ್ನು ಕೆಳಗೆ ಬೀಳಿಸಿ ಅಂಬಿಕೆ ಅಂಬಾಲಿಕೆಯರನ್ನು 3 ಜನರನ್ನು ಕೂಡ ಹಸ್ತಿನಪುರಕ್ಕೆ ಕರೆತಂದು ಇಲ್ಲಿಯ ಸೊಸೆಯರನ್ನಾಗಿಸಿರ್ತಕ್ಕಂತಹ ಆ ಭೀಷ್ಮ ಇವತ್ತು ಅರ್ಜುನ, ಶ್ರೀಕೃಷ್ಣ ಮತ್ತು ಶಿಖಂಡಿಯರ ಮುಂದೆ ನೆಲಕ್ಕೆ ಬಿದ್ದಿದ್ದಾನೆ. ಅವ ಇಚ್ಛಾಮರಣಿಯಾದದ್ದರಿಂದ ಬದುಕಿದ್ದಾನೆ, ಆದರೆ ಬದುಕಿ ಸತ್ತಿದ್ದಾನೆ.
ಇನ್ನು ತನ್ನ ಕೈಕಾಲುಗಳನ್ನು ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಶರೀರದ ಪ್ರತಿಯೊಂದು ಅವಯವಗಳು ಕೂಡ ಬಾಣ ಹತವಾಗಿ ಬಾಣದಿಂದ ಚುಚ್ಚಲ್ಪಟ್ಟು ಭೂಮಿಯಲ್ಲಿ ನರಕ ಯಾತನೆಯನ್ನು ಅನುಭವಿಸತಕ್ಕಂತಹ ಇಚ್ಛಾಮರಣಿ ಭೀಷ್ಮ ದೇವವ್ರತನಾಗಿ ಬಿಟ್ಟಿದ್ದಾನೆ ಅಂತ ಕಣ್ಣೀರು ಹಾಕಿಕೊಂಡು ಸಂಜಯ ಹೇಳಿದ. ಧೃತರಾಷ್ಟ್ರನಿಗೆ ಗಗನವೇ ತಲೆಯ ಮೇಲೆ ಬಿರಿದು ಬಿದ್ದಂತಹ ಅನುಭವವಾಯಿತು. ಆತ ಹೇಳ್ತಾನೆ, ನನ್ನ ಮಗ ದುರ್ಯೋಧನ ತಪ್ಪಿತಸ್ಥ, ಅವನಿಗೆ ಎಷ್ಟು ಹೇಳಿದರೂ ಅರ್ಥ ಆಗುವುದಿಲ್ಲ ಅಂತ ಹೇಳಿದ. ನಿಜವಾಗಿ ಸಂಜಯನಿಗೆ ನಮಗೆಲ್ಲ ಖುಷಿಯಾಗ್ತಾ ಉಂಟು. ಈಗಾದರೂ ಅರ್ಥ ಆಯ್ತಲ್ಲ ಧೃತರಾಷ್ಟ್ರನಿಗೆ, ದುರ್ಯೋಧನ ತಪ್ಪು ಮಾಡ್ತಾ ಇದ್ದಾನೆ, ಅವನ ತಪ್ಪಿಗೆ ತಾನು ಬೆಂಗಾವಲಾಗಿ ನಿಂತಿದ್ದೇನೆ ಎನ್ನುವುದು ಈಗ ಅರ್ಥ ಆಯ್ತಲ್ಲ. ಆದರೆ ಅವನಿಗೆ ಅವನನ್ನು ತಪ್ಪಿತಸ್ಥ ಅಂತ ಹೇಳಿದ್ದು ಯಾಕೆ? ನಾನು ಹೇಳಿದ್ದೆ ಅವನಿಗೆ ಭೀಷ್ಮರನ್ನು ಒಬ್ಬರನ್ನು ಯಾರೂ ಎಂದೂ ಸಾಯಿಸದೇ ಇರುವ ಹಾಗೆ ರಕ್ಷಣೆ ಕೊಡು ಅಂತ ಹೇಳಿದ್ದೆ. ಅದನ್ನೊಂದು ಅವ ಮಾಡಲಿಲ್ಲ, ಸತ್ತಾವ. ಇದು ತಪ್ಪಂತೆ. ಒಂದು ಯುದ್ಧಕ್ಕೆ ಹೋದದ್ದು, ಪಾಂಡವರನ್ನು ಎದುರಿಸಿದ್ದು ಅದು ದುರ್ಯೋಧನನ ತಪ್ಪಲ್ಲ. ಭೀಷ್ಮರನ್ನು ಬದುಕಿರುವ ಹಾಗೆ ನೋಡಿಕೊಳ್ಳದೇ ಇದ್ದದ್ದು ತಪ್ಪು. ಆ ಹೊತ್ತಿಗೆ ಸಂಜಯ್ ಹೇಳ್ತಾನೆ, ಎಲ್ಲ ಅಪರಾಧವನ್ನು ನಿನ್ನ ಮಗನ ತಲೆಯ ಮೇಲೆ ಹಾಕಬೇಡ. ನಿನ್ನ ಮಗ ಯುದ್ಧದಲ್ಲಿ ಮಹಾನಿಷ್ಣಾತ, ಯುದ್ಧಕ್ಕೆ ಹೋದದ್ದು ತಪ್ಪು ಅಂತ ಬೇಕಾದರೆ ಹೇಳು, ಆದರೆ ಯುದ್ಧಕ್ಕೆ ಹೋದ ಮೇಲೆ ಅವನ ತಪ್ಪನ್ನು ಲೆಕ್ಕ ಹಾಕಬೇಡ. ವ್ಯವಸ್ಥಿತವಾಗಿ ಆತ ತನ್ನ ಕಾರ್ಯವನ್ನು ನಿರ್ವಹಿಸಿದ್ದಾನೆ. ಏನು ನಡೆಯಿತು ಗೊತ್ತೋ? ನಿನ್ನ ಮಗ ದುರ್ಯೋಧನ ತಮ್ಮನಾದ ದುಶ್ಯಾಸನನನ್ನು ಕರೆದ. ಅವನಿಗೆ ಹೇಳಿದ, ಭೀಷ್ಮ ಕುರುಕುಲ ಪಿತಾಮಹ, ಅವನ ಕೈಯಲ್ಲಿ ಎಷ್ಟು ಸಮಯದ ತನಕ ಇಶ್ವಾಸ ಅಂತ ಹೇಳಿದರೆ ಇಶುಗಳನ್ನು ಬೀಸಿ ಒಗೆಯತಕ್ಕಂತಹ ಬಿಲ್ಲು. ಇಶವಃ ಅಸ್ಯಂತೆ ಶತ್ರುಮುಖೇ ಏತೇನ ಇದು ಇಶ್ವಾಸ. ಎಲ್ಲಿಯ ತನಕ ಆತ ಮಹೇಶ್ವಾಸನಾಗಿ ಇರ್ತಾನೋ ಅಲ್ಲಿಯ ತನಕ ಅವನನ್ನು ಯಾರೂ ಬೀಳಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಗೆಲುವು ಅವರ ಕೈಯಲ್ಲಿರುವುದು. ಆದರೆ ಒಂದು ಸಮಸ್ಯೆ ಇದೆ ದುಶ್ಯಾಸನ, ಏನೆಂದರೆ ಅವರು ನಮ್ಮ ಮುಂದೆಯೇ ಪ್ರತಿಜ್ಞೆ ಮಾಡಿದ್ದಾರೆ, ನಾನು ಶಿಖಂಡಿ ಮುಂದೆ ಬಂದರೆ ಅವನನ್ನು ಎದುರಿಸುವುದಿಲ್ಲ. ಅವನು ನನಗೆ ಬಾಣಗಳನ್ನು ಹೊಡಿತಾ ಇದ್ದರೂ ಕೂಡ ನಾನು ಶಸ್ತ್ರ ಸನ್ಯಾಸವನ್ನು ಮಾಡ್ತೇನೆ, ಹೀಗೊಂದು ಪ್ರತಿಜ್ಞೆ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಕರ್ತವ್ಯ ಇರುವುದು ಏನು? ಶಿಖಂಡಿ ಅವರ ಮುಂದೆ ಬರದೇ ಇರುವ ಹಾಗೆ ನೋಡಿಕೊಳ್ಳಬೇಕು. ಆದರೆ ದೊಡ್ಡ ಸಮಸ್ಯೆ ಇದೆ. ಶಿಖಂಡಿ ಮಹಾರಥಿ ಇದ್ದಾನೆ. ದೃಪದ ಕುಮಾರನಾದಂತಹ ಶಿಖಂಡಿ ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿ ಆಮೇಲೆ ಗಂಡಾದದ್ದು ಅನ್ನುವ ಕಾರಣದಿಂದ ಭೀಷ್ಮರಿಗೆ ಆ ಹೆಣ್ಣಿನ ಮೇಲೆ ಯಾವುದೋ ಒಂದು ರೀತಿಯ ಭಾವನೆ ಇದೆ. ಆ ಭಾವನೆಯ ಹಿನ್ನೆಲೆಯನ್ನು ಇಲ್ಲಿ ದುರ್ಯೋಧನ ಹೇಳುವುದಿಲ್ಲ, ಅವನಿಗೆ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ. ವಸ್ತುತಃ ಭಾವನೆಯ ಹಿನ್ನೆಲೆ ಏನು? ವಸ್ತುತಃ ಶಿಖಂಡಿ ಅಂತೇಳಿದರೆ ಅದು ಈ ಭೀಷ್ಮ ಪಿತಾಮಹನ ಹೆಂಡತಿಯೇ. ದ್ಯುನಾಮಕ ವಸು ತನ್ನ ಹೆಂಡತಿಯಾದಂತಹ ವರಾಂಗಿ, ಅವರಿಬ್ಬರು ಸೇರಿ ವಸಿಷ್ಠರ ಧೇನುವನ್ನು ಅಪಹರಿಸಿದಂತಹ ಅಪರಾಧಕ್ಕೋಸ್ಕರ ನೀವು ಮುಂದಕ್ಕೆ ಮನುಷ್ಯರಾಗಿ ಹುಟ್ಟಿದ ಮೇಲೆಯೂ ನೀವಿಬ್ಬರು ಗಂಡ ಹೆಂಡತಿಯಾಗಿ ಬಾಳುವುದು ಬೇಡ. ಅಲ್ಲದೆ ವಸಿಷ್ಠಧೇನುವಿನ ಅಪಹಾರಕ್ಕೆ ಮಹಾಕಾರಣೀಭೂತಳಾದಂಥ ಈ ಹೆಣ್ಣು ಮಗಳು ತನ್ನ ಪತಿಯನ್ನು ಸೇರದೇ ಇರುವುದು ಮಾತ್ರ ಅಲ್ಲ, ಪತಿ ಸಾಯುವುದಕ್ಕೆ ಕಾರಣವಾಗುವಂತಹ ಘೋರಾಪರಾಧವನ್ನು ಆ ಜೀವನದಲ್ಲಿ ನಡೆಸಬೇಕು ಅಂತ ವಸಿಷ್ಠ ಶಾಪ. ಆ ನಿಮಿತ್ತದಿಂದ ಆಕೆಯೇ ಅಂಬೆಯಾಗಿ ಹುಟ್ಟಿ ಭೀಷ್ಮನನ್ನು ಸಾಯಿಸಬೇಕು ಅಂತ ತಪಸ್ಸು ಮಾಡಿ ಅದಕ್ಕೋಸ್ಕರ ಒಂದು ಹಾರವನ್ನು ಪಡೆದು ಆ ಹಾರವನ್ನು ದೃಪದ ಗೇಹದ ಮುಂದೆ ಇಟ್ಟು ತಾನು ಹೋಗಿ ಮತ್ತೆ ಸತ್ತು ದೃಪದನ ಮಗನಾಗಿ ಶಿಖಂಡಿನಿಯಾಗಿ ಹೆಣ್ಣಾಗಿ ಹುಟ್ಟಿ ಆಮೇಲೆ ಯಾವುದೋ ಅದೃಷ್ಟವಶಾತ್ ಗಂಧರ್ವನ ವರದಿಂದ ತಾನು ಗಂಡು ಶರೀರವನ್ನು ಪಡೆದದ್ದು ಇತಿಹಾಸ. ನಾವು ಯಾವತ್ತೋ ಒಂದು ಸಲ ಈ ಕಥೆಯಲ್ಲೇ ಕೇಳಿದ್ದೇವೆ. ಹಾಗಿದ್ದರೆ ಆ ಶಿಖಂಡಿನಿ ಅನಿಸಿದ್ದಂತಹ ಆಕೆ ಇವತ್ತು ಶಿಖಂಡಿಯಾಗಿ ಗಂಡಸಾಗಿ ದೃಪದನ ಸನ್ನಿಧಾನದಲ್ಲಿ ದೃಷ್ಟದ್ಯುಮ್ನಾದಿಗಳ ಜೊತೆಗೆ ವಿಶೇಷವಾದ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ, ಮಹಾಬಲಿಯಾಗಿದ್ದಾನೆ. ಮಹಾಬಲಿಯಾದಂತಹ ಶಿಖಂಡಿ ಇವತ್ತು ಭೀಷ್ಮರ ಮರಣಕ್ಕೋಸ್ಕರವೇ ಹುಟ್ಟಿದವ. ಅಲ್ಲಿ ಇಬ್ಬರಿದ್ದಾರೆ. ಅದಕ್ಕೆ ಇದನ್ನು ಕುರುಪಾಂಚಾಲ ಯುದ್ಧ ಅಂತ ಕರೆಯೋದು. ಒಂದು ದ್ರೋಣರನ್ನು ಸಾಯಿಸುವುದಕ್ಕೋಸ್ಕರವೇ ಅಗ್ನಿಯ ಮಧ್ಯದಿಂದ ಯಾಜೋಪಯಾಜರ ಮಂತ್ರದ ಬಲದಿಂದ ಹುಟ್ಟಿದಂತಹ ದೃಷ್ಟದ್ಯುಮ್ನ ಇದ್ದಾನೆ, ದೃಪದ ಕುಮಾರ. ಮತ್ತೊಂದು ಭೀಷ್ಮನನ್ನು ಮುಗಿಸುವುದಕ್ಕೋಸ್ಕರವೇ ಜನ್ಮಾಂತರ ಶಾಪ ಜನ್ಮಾಂತರದ ವರದ ಬಲದಿಂದ ಆವಿರ್ಭವಿಸಿರ್ತಕ್ಕಂಥ ಶಿಖಂಡಿ ಇದ್ದಾನೆ. ಇವರಿಬ್ಬರೂ ಇವತ್ತು ಪಾಂಡುಪಕ್ಷದಲ್ಲಿ ಸೇರಿದ್ದಾರೆ. ಆದ್ದರಿಂದ ಪ್ರಧಾನ ಯುದ್ಧ ಕುರು ಪಾಂಡವರಿಗಲ್ಲ, ಕುರು ಪಾಂಚಾಲರಿಗೆ ಅಂತ ಅದು ಬಿಂಬಿತವಾಗಿದೆ. ಈ ಹಂತದಲ್ಲಿ ಶಿಖಂಡಿ
ಅವನು ಮುಂದೆ ಬಂದರೆ ಯುದ್ಧ ನಾನು ಮಾಡುವುದಿಲ್ಲ, ಯಾಕಂದರೆ ಅದು ಹೆಣ್ಣು ಅನ್ನೋದು ನನಗೆ ಗೊತ್ತು ಅಂತ ಈ ಭೀಷ್ಮ ತಾನು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಈ ಕಾರಣದಿಂದಲೇ ದುರ್ಯೋಧನ ಈಗ ದುಶ್ಯಾಸನನಿಗೆ ಬಹಳ ಎಚ್ಚರ ಕೊಟ್ಟ. ಅವನು ಮುಂದೆ ಬರದೇ ಇರುವ ಹಾಗೆ ನೋಡಿಕೊಳ್ಳಬೇಕು, ಒಂದು ಕಥೆ. ಎರಡನೇದ್ದು, ಅವನು ಯಾವತ್ತಿಗೂ ಭೀಷ್ಮನ ಮುಂದೆ ಬರದೇ ಇರುವ ಹಾಗೆ ಆಗಬೇಕಾದರೆ ಅವನನ್ನು ಸಾಯಿಸಬೇಕು. ಆದ್ದರಿಂದ ನಾಳೆಯಿಂದ ಆರಂಭವಾಗುವ ಯುದ್ಧದಲ್ಲಿ ನಮ್ಮ ಮೊದಲ ಗುರಿ ಅಂದರೆ ಅರ್ಥ ಆಗೋದಿಲ್ಲ, ಟಾರ್ಗೆಟ್ ಯಾರು ಅಂತೇಳಿದರೆ ಶಿಖಂಡಿ. ಅವನನ್ನೇ ಲಕ್ಷಿಸಿ ಅವನ ನಾಶಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಆದರೆ ಇದಕ್ಕೆ ಒಂದು ಸಮಸ್ಯೆ ಇದೆ. ಏನಂದರೆ ಆ ಕಡೆಯಿಂದ ಬಂದಂತಹ ಗುಪ್ತಚರ ಮಾಹಿತಿಯ ಪ್ರಕಾರ ಶಿಖಂಡಿಯ ರಕ್ಷಣೆಯ ಭಾರವನ್ನು ಅರ್ಜುನ ಹೊತ್ತಿದ್ದಾನೆ. ಅರ್ಜುನ ಶ್ವೇತಹಯಗಳಿಂದ ಕೂಡಿದಂತಹ ಮಹತ್ಸ್ಯಂದನದಲ್ಲಿ ತಾನು ಉಪವಿಷ್ಟನಾಗಿದ್ದಾನೆ. ಶ್ರೀಕೃಷ್ಣ ಅದಕ್ಕೆ ಸಾರಥಿಯಾಗಿದ್ದಾನೆ. ಕೃಷ್ಣ ನರನಾರಾಯಣರು ಜೊತೆಗೆ ಕುಳಿತಂತಹ ಆ ಮಹಾರಥದ 2 ಚಕ್ರಗಳ ರಕ್ಷಣೆಗೋಸ್ಕರ ಯುಧಾಮನ್ಯು ಮತ್ತು ಉತ್ತಮೌಜಸ್ ಅಂತಕ್ಕಂತಹ ಮಹಾರಥರು, ಬರೀ ಅತಿರಥರಲ್ಲ, ಅತಿರಥರು ಮಹಾರಥಿಗಳಿಗಿಂತ ಮೇಲೆ ಆ ಅತಿರಥರನ್ನು ಮೀರಿಸ್ತಕ್ಕಂಥ ಮಹಾರಥಿಗಳಂತೆ ಇವರು. ಅಂಥ ಮಹಾರಥಿಗಳಿಬ್ಬರೂ 2 ಚಕ್ರದ ರಕ್ಷಣೆಗೋಸ್ಕರ ಚಕ್ರಪಾಲಕರಾಗಿದ್ದಾರೆ. ಯುಧಾಮನ್ಯು ಮತ್ತು ಉತ್ತಮೋಜಸ್ ಅವರಲ್ಲಿ ಒಬ್ಬೊಬ್ಬರು ಸಾಕು ರಕ್ಷಣೆಗೆ, ಆದರೆ ಅವರಿಬ್ಬರೂ ಕೂಡ ಚಕ್ರಪಾಲಕರಾಗಿ ಅರ್ಜುನನಿಗಿದ್ದಾರೆ. ಅಂತಹ ಅರ್ಜುನ ಶಿಖಂಡಿಯ ರಕ್ಷಕನಾಗಿದ್ದಾನೆ. ಇಂಥಲ್ಲಿ ಶಿಖಂಡಿಯನ್ನು ನಾವು ಕೊಂದು ಹಾಕುವುದು ಸುಲಭದ ಕಾರ್ಯ ಅಲ್ಲ. ಆದರೆ ಆ ಶಿಖಂಡಿ ಭೀಷ್ಮನ ಹತ್ರ ಬರಬಾರ್ದು. ಇದರಲ್ಲಿ ಹಾಗಾದರೆ 2 ಅಂಶಗಳು ಪ್ರಧಾನವಾಗ್ತದೆ. ದುಶ್ಯಾಸನ ವ್ಯವಸ್ಥೆ ಇದಕ್ಕೋಸ್ಕರ ಮಾಡು. ಮೊದಲ ಆದ್ಯತೆ ಶಿಖಂಡಿ ಭೀಷ್ಮರ ಮುಂದೆ ಬರದೇ ಇರುವ ಹಾಗೆ ನೋಡಿಕೊಳ್ಳುವುದು. ಭೀಷ್ಮಾಭಿರಕ್ಷಣ ಅನ್ನುವುದು ನಮ್ಮ ಪ್ರಧಾನ ಗುರಿ. ಭೀಷ್ಮಮೇವಾಭಿರಕ್ಷಂತು, ಎಲ್ಲರೂ ಸೇರಿಕೊಂಡು ಭೀಷ್ಮನ ರಕ್ಷಣೆಯಲ್ಲಿ ತೊಡಗಬೇಕು. ಭೀಷ್ಮನಿಗೆ 2 ಚಕ್ರಗಳಿಗೆ 2 ರಕ್ಷಕರಾಗಿ ಕೊಡುವುದಲ್ಲ, 4 ರಕ್ಷಕನಾಗಿ ಕೊಡು. ಹಿಂಬದಿಯಲ್ಲಿ ಅಗರ್ತಲ ಮೊದಲಾದ ದೇಶಗಳಿಂದ ಬಂದಂತಹ ಸಂವರ್ತಾದಿ ಎಲ್ಲ ಸೇನೆಯನ್ನು ಕೂಡ ಹಿಂಭಾಗದಲ್ಲಿ ಆತರ ರಕ್ಷಣೆಗೋಸ್ಕರ ಕೊಡು. ಸಂಶಪ್ತಕರನ್ನು ಪಕ್ಕದಲ್ಲೇ ಇರುವ ಹಾಗೆ ನೋಡಿಕೋ, ಅವರು ಕೂಡ ಭೀಷ್ಮರ ರಕ್ಷಣೆಯಲ್ಲಿ ದೃಢರಾಗಿರಬೇಕು. ಒಟ್ಟು ಭೀಷ್ಮರ ರಕ್ಷಣೆಗೆ ಪ್ರಧಾನವಾದ ಮಾರ್ಗವನ್ನು ವ್ಯವಸ್ಥೆ ಮಾಡು ಅಂತ ಇಷ್ಟು ದುರ್ಯೋಧನ ದುಶ್ಯಾಸನನನ್ನು ಕರೆದು ಹೇಳಿದ. ದುಶ್ಯಾಸನ ಆ ವ್ಯವಸ್ಥೆಗೋಸ್ಕರ ತನ್ನನ್ನು ತಾನು ತೊಡಗಿಸಿಕೊಂಡ. ಆದ್ದರಿಂದ ಇಲ್ಲಿ ಭೀಷ್ಮರು ಮೃತರಾಗಿದ್ದಾರೆ ಅಥವಾ ವಿಹತರಾಗಿದ್ದಾರೆ, ನಿಹತರಾಗಿದ್ದಾರೆ, ಪೆಟ್ಟು ತಿಂದು ಬಿದ್ದಿದ್ದಾರೆ ಅಂತಾದರೆ ಅದರ ಹಿನ್ನೆಲೆಯಲ್ಲಿ ದುರ್ಯೋಧನನ ತಪ್ಪು ಅಂತ ನೀನು ಹೇಳಬೇಡ, ವಸ್ತುತಃ ನಿನ್ನ ತಪ್ಪು. ಸಂಜಯ ಆಗಾಗ ಧೃತರಾಷ್ಟ್ರನನ್ನು ಕೊಡುತ್ತಾರೆ. ಈ ನಿನ್ನ ತಂದೆಯಾದಂತಹ ಭೀಷ್ಮ ಅಥವಾ ತಂದೆಯ ಸ್ಥಾನದಲ್ಲಿರತಕ್ಕಂತಹ ಭೀಷ್ಮಾಚಾರ್ಯ ಅವರು ಇವತ್ತು ಮೃತರಾಗಿದ್ದಾರೆ ಅಂತಾದರೆ ಅದಕ್ಕೆ ಪೂರ್ಣ ಜವಾಬ್ದಾರಿಯನ್ನು ತಲೆಯ ಮೇಲೆ ಹೊರಬೇಕಾದವ ನೀನು. ಈ ಯುದ್ಧಕ್ಕೆ ಮೂಲ ಕಾರಣ ನೀನು. ಭೀಷ್ಮರು ಯಾಕಾದರೂ ಪಾಂಡವರ ಕಡೆಗೆ ಹೋಗಲಿಲ್ಲ? ಸಂಜಯ ಒಂದು ಗುಟ್ಟು ಹೇಳ್ತಾನೆ. ಭೀಷ್ಮರು ಮತ್ತು ದ್ರೋಣರು ಅವರಿಬ್ಬರೂ ಪ್ರತಿ ದಿವಸ ಬೆಳಗ್ಗೆ ಎದ್ದ ಮೇಲೆ ತಾವು ಪ್ರಾತಃ ಕಾಲದಲ್ಲಿ ಏನೇನು ಅನುಷ್ಠಾನಗಳನ್ನು ನಡೆಸಬೇಕು ಅವೆಲ್ಲ ಅನುಷ್ಠಾನಗಳನ್ನು ನಡೆಸಿದ ಮೇಲೆ ಆ ಅನುಷ್ಠಾನದ ಶಕ್ತಿಯನ್ನು ತನ್ನ ಹೃದಯದಲ್ಲಿ ತುಂಬಿಕೊಂಡು ಪಾಂಡವರನ್ನು ನೆನೆಸಿಕೊಳ್ತಾರಂತೆ. ನೆನೆಸಿಕೊಂಡು ಸ್ವಸ್ತ್ಯಸ್ತು ಪಾಂಡುಪುತ್ರಾಣಂ, ಪಾಂಡುಪುತ್ರರಿಗೆ ಮಂಗಳವಾಗಲಿ ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂಥವ್ರು. ಯಾಕಂದರೆ ಭೀಷ್ಮರಿಗಾಗಲಿ ದ್ರೋಣರಿಗಾಗಲಿ ಪಾಂಡುಪುತ್ರರು ಎಷ್ಟು ಧಾರ್ಮಿಕರು, ಅನಾಥರಾದ ಪಾಂಡುಪುತ್ರರಿಗೆ ರಕ್ಷಕರೇ ಇಲ್ಲವಲ್ಲ ಅಂತಕ್ಕಂಥ ಒಂದು ಅನುಕಂಪೆ, ವಾತ್ಸಲ್ಯ ಎರಡೂ ಕೂಡ ಇದೆ. ಪಾಂಡವರ ರಕ್ಷಕರಾಗಿ ಯಾರಿರಬೇಕಿತ್ತು? ತಂದೆಯಾದ ಪಾಂಡು. ಸಿಂಹಾಸನಾಧಿರೂಢನಾದದ್ದು ಪಾಂಡು, ಹೊರತು ಧೃತರಾಷ್ಟ್ರನಲ್ಲ. ಆದರೆ ಧೃತರಾಷ್ಟ್ರನನ್ನೇ ಮುಂದಿಟ್ಟುಕೊಂಡು ನಾನು ನಿನ್ನ ಸೇನಾಧಿಪತಿ ಅನ್ನುವ ಭಾವದಿಂದ ಆತ ದಿಗ್ವಿಜಯವನ್ನೆಲ್ಲ ಮಾಡಿ ಧೃತರಾಷ್ಟ್ರನ ಪಾದಕ್ಕೆ ಬೇಕಾದಷ್ಟು ಕಪ್ಪಗಳನ್ನು ತಂದು ಬೀಳಿಸಿದ್ದ. ಅಂತಹ ಪಾಂಡು ಸಿಂಹಾಸನಾಧೀಶ್ವರನಾದರೂ ಕೂಡ ಅವನಿಗೆ ಅನಿಸ್ತಾ ಇತ್ತು, ಅಣ್ಣನಿಗೆ ಸಿಂಹಾಸನದಲ್ಲಿ ಬೇಕು ಅಂತ ಅನಿಸುತ್ತೆ, ನಾನು ಈ ಊರಲ್ಲಿದ್ದರೆ ಅಣ್ಣನಿಗೆ ಯಾಕೋ ಮನಸ್ಸಿಗೆ ಕಿರಿಕಿರಿ ಆಗ್ತದೆ ಅಂತ ಅನಿಸಿ ಅವನೇ ತಾನಾಗಿ ಕಾಡಿಗೆ ಹೋಗಿದ್ದ. ಸಪತ್ನೀಕನಾಗಿ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ, ಅಣ್ಣ ಆನಂದವಾಗಿರಲಿ ಅಂತ ಅಂತಹ ಪಾಂಡು. ಆದರೆ ಆ ಪಾಂಡು ಋಷಿಶಾಪಾದಿಗಳ ನಿಮಿತ್ತದಿಂದ ತಾನು ಶರೀರ ಕಳೆದುಕೊಂಡ ಮೇಲೆ ಒಬ್ಬಂಟಿಗೆಯಾದಂತಹ ಕುಂತಿಯ ಜೊತೆಗೆ 5 ಜನ ಮಕ್ಕಳು ಊರಿಗೆ ಬಂದಾಗ ಅವರ ರಕ್ಷಣೆಯ ಭಾರ ಯಾರು ಹೊರಬೇಕಿತ್ತು? ದೊಡ್ಡಪ್ಪನಾದಂತಹ ಧೃತರಾಷ್ಟ್ರ ಹೊರಬೇಕಿತ್ತು, ಅಜ್ಜನಾದಂತಹ ಭೀಷ್ಮ ಹೊರಬೇಕಾಗಿದೆ, ಗುರುಗಳಾದ ದ್ರೋಣರು ಹೊರಬೇಕು. ಈ ಎಲ್ಲ ಸ್ಥಿತಿ ಇರಬೇಕಾದ್ರೆ ಹೆಜ್ಜೆ ಹೆಜ್ಜೆಗೆ ಪಾಂಡವರ ಮೇಲೆ ಆಕ್ರಮಣ ನಡೆಯುವುದನ್ನು ಅವರು ತಮ್ಮ ಕಣ್ಣಾರೆ ಕಾಣುವಂತಹ ಪ್ರಸಂಗ ಬಂದಿತ್ತು.
ಆದ್ದರಿಂದ ಈ ಪಾಂಡವರು ಬದುಕುಳಿದರೆ ಅದೇ ಒಂದು ದೊಡ್ಡದಪ್ಪ. ಏನೇ ಆಗಲಿ ದೇವರೇ, ನಾವು ಮಾಡಿದ ಅನುಷ್ಠಾನದ ಬಲ ಇದ್ದರೆ ಆ ಪಾಂಡುಪುತ್ರರು ಚೆನ್ನಾಗಿರಲಿ. ಪ್ರತಿನಿತ್ಯವೂ ಕೂಡ ಈ ಪ್ರಾರ್ಥನೆಯನ್ನು ಭೀಷ್ಮ ದ್ರೋಣರು ನಡೆಸ್ತಾ ಇದ್ದರು. ಅಂಥ ಭೀಷ್ಮ ಇವತ್ತು ಈ ಅನ್ಯಾಯದ ಪಕ್ಷದಲ್ಲಿ ನಿಂತು ಯುದ್ಧದಲ್ಲಿ ಶ್ರೀಕೃಷ್ಣನ ನೀತಿಗೆ ಅನುಗುಣವಾಗಿ ಶಿಖಂಡಿಯ ಕೈಯಿಂದ ಪೆಟ್ಟು ತಿಂದು ಬಿದ್ದು ನಿಹತನಾಗಿದ್ದಾನೆ ಅಂತಾದರೆ ಅದಕ್ಕೆ ಕಾರಣ ಯಾರು? ನೀನೇ ಅಲ್ವಾ? ನನ್ನ ಮಗನಾದಂತಹ ಧೃತರಾಷ್ಟ್ರ ಹಸ್ತಿನಪುರದ ಸಿಂಹಾಸನದಲ್ಲಿದ್ದಾನೆ. ಹಸ್ತಿನಪುರದ ಸಿಂಹಾಸನದ ಸಂರಕ್ಷಣೆಯ ಭಾರ ಸೇನಾಧಿಪತಿಯಾದಂತಹ ಭೀಷ್ಮನದ್ದು ಅಂತ ನಿನಗೋಸ್ಕರ ಅವ ಸೇನಾಧಿಪತಿಯಾಗಿ ಕಾದಾಡಿತ್ತು. ಹಾಗಾದರೆ ಆತನ ಬೀಳುವಿಕೆಗೆ, ಆತನ ನಿಹತಿಗೆ ಪೂರ್ಣ ಜವಾಬ್ದಾರಿ ನಿನ್ನದ್ದಿದೆ. ಧೃತರಾಷ್ಟ್ರನಿಗೆ ಹೌದು ಅಂತ ಅನಿಸಿತೋ ಅಲ್ಲ ಅಂತ ಅನಿಸಿತೋ ವೇದವ್ಯಾಸರಂತೂ ಹೇಳುವುದಿಲ್ಲ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಸಿದ. ಇನ್ನು ನನ್ನ ಮಕ್ಕಳ ಗತಿ ಏನು ಅಂತ ಅವನಿಗೆ ಚಿಂತೆ ಪ್ರಾರಂಭವಾಯಿತು. ಒಂದು 7-8 ಮಾತುಗಳನ್ನು ಹೇಳ್ತಾನೆ ಸಂಜಯನಿಗೆ. ಭೀಷ್ಮಾಚಾರ್ಯರು ಈ ಪೆಟ್ಟು ತಿಂದು ಬೀಳದೆ ಹೋಗಿದ್ರೆ, ಅಂದರೆ ಸಾಯದೇ ಹೋಗಿದ್ರೆ ಅಂತ. ಈಗ ಸತ್ತದ್ದು ಅಂತಲೇ ಲೆಕ್ಕಾಚಾರ ಭೀಷ್ಮಾಚಾರದ್ದು. ಬದುಕಿದ್ರೆ ಯುದ್ಧ ಮಾಡಬೇಕು, ಯುದ್ಧ ಮಾಡುವುದಿಲ್ಲ ಅಂದಮೇಲೆ ಸತ್ತ ಹಾಗೆ. ಆಸ್ಪತ್ರೆಗೆ ಹೋಗಿ ಬಿದ್ದಿದ್ದಾರೆ ಅಂತ ಹೇಳಿದರೆ ಬದುಕಿದ್ದಾರೆ ಅಂತ ಅವರನ್ನು ಕರೀಲಿಕ್ಕಿಲ್ಲ ಯುದ್ಧದ ದೃಷ್ಟಿಯಲ್ಲಿ. ಭೀಷ್ಮರು ಸಾಯದೇ ಹೋಗಿದ್ದಿದ್ದರೆ ನನ್ನ ಮಕ್ಕಳಿಗೆ ರಾಜ್ಯ ನಿಶ್ಚಯವಾಗ್ತಿತ್ತು. ಭೀಷ್ಮರ ಕೈಯಲ್ಲಿ ಧನುಸ್ಸು ಇದೆ ಅಂತ ಹೇಳಿದರೆ ಪರಪಕ್ಷದಲ್ಲಿ ನಿರಂತರವಾಗಿ ತರೆಗೆಲೆಗಳ ಹಾಗೆ ತಲೆಗಳು ಬೀಳ್ತಾ ಇರ್ತವೆ. ಅಂತಹ ಭೀಷ್ಮರು ಇವತ್ತು ಬಿದ್ದರು ಅಂತೇಳಿದರೆ ಇನ್ನೂ ಒಂದು ಪ್ರಶ್ನೆ ಹೇಳುತ್ತದೆ, ಹೇಗೆ ಪಾಂಡವರ ಮುಂದೆ ನನ್ನ ಮಗನಿಗೆ ಜಯವಾಗುವುದಕ್ಕೆ ಸಾಧ್ಯ? ಇಷ್ಟೆಲ್ಲ ಆಲೋಚನೆ ಮಾಡ್ತಾ ಇದ್ದಾನೆ. ಸಂಜಯ ಏನೂ ಮಾತಾಡುವುದಿಲ್ಲ. ಇವನಿಗೆ ಸಾಕ್ಷಾತ್ಕಾರವಾಗಲಿ, ಈಗಾದರೂ ಯುದ್ಧ ನಿಲ್ಲಿಸುವುದಕ್ಕೆ ಇವೊಂದೊಂದು ಆದೇಶ ಬರಲಿ ಅಂತ. ಆದರೆ ಅವಾಗ ಹೇಳ್ತಾನೆ, ಏನೇನು ನಡೀತು, ಯಾಕೆ ಹೀಗಾಯಿತು? ಭೀಷ್ಮರಂತಹ ವ್ಯಕ್ತಿಯೂ ಕೂಡ ಬೀಳಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಏನೇನು ಘಟನೆಗಳು ನಡೆದವು, ಪಾಂಡವರು ಯಾವ ರೀತಿಯ ವ್ಯೂಹವನ್ನು ರಚಿಸಿದರು, ನಮ್ಮ ಮಗ ಯಾವ ರೀತಿಯ ವ್ಯೂಹವನ್ನು ರಚಿಸಿದ, ಏನು ಕಥೆ ನಡೆಯಿತು? ಕಥೆಯ ವಿಸ್ತಾರವನ್ನು ಸಂಜಯ ಹೇಳ್ತಾನೆ. ಹಾಗಾದರೆ ನಾನು ಕಥೆಯನ್ನೀಗ ಪ್ರಾರಂಭ ಮಾಡ್ತೇನೆ. ವೇದವ್ಯಾಸರು ಕೊಟ್ಟ ಶಕ್ತಿಯಿಂದ ನಾನು ಹೇಳುವುದಾದ್ರಿಂದ ಮೊದಲು ವೇದವ್ಯಾಸಾಯ ಧೀಮತೆ ನಮಃ. ಆ ವೇದವ್ಯಾಸರಿಗೆ ನನ್ನದೊಂದು ನಮಸ್ಕಾರ ಅಂತ ವೇದವ್ಯಾಸರು ಇರತಕ್ಕಂತಹ ಉತ್ತರದ ಕಡೆಗೆ, ಬದರಿಯ ಕಡೆಗೆ ಒಂದು ನಮಸ್ಕಾರವನ್ನು ಮಾಡಿ ಆ ವೇದವ್ಯಾಸರ ಅನುಗ್ರಹದಿಂದ ನಾನು ಯುದ್ಧದ ಕಥೆಯನ್ನು ಕಂಡು ಹೇಳ್ತೇನೆ ನಿನಗೆ ಅಂತ ಪ್ರಾರಂಭ ಮಾಡ್ತಾನೆ. ಕೌರವರು ಮೊದಲು ಕುರುಕ್ಷೇತ್ರವನ್ನು ಪ್ರವೇಶಿಸಿದರು. ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ವ್ಯೂಹ ರಚನೆಯಾಯಿತು. ಶಕಟ ವ್ಯೂಹ ಅನ್ನುವ ವ್ಯೂಹ. ಆ ವ್ಯೂಹದ ಬಲ ಏನು? ಅಲ್ಪ ಸೇನೆಯನ್ನು ಬಹಳ ಸುಲಲಿತವಾಗಿ ಪುಡಿಗುಟ್ಟುವುದಕ್ಕೆ ಬೇಕಾದ ವ್ಯೂಹ. ತಮ್ಮಲ್ಲಿ 11 ಅಕ್ಷೌಹಿಣಿ ಸೇನೆ ಇದೆ. ಪರಪಕ್ಷದಲ್ಲಿ ಸಪ್ತಾಕ್ಷೌಹಿಣಿ ಮಾತ್ರ ಇರುವುದು. ಏಕಾದಶ ಅಕ್ಷೌಹಿಣಿ ಇದ್ದಲ್ಲಿ ಸಪ್ತ ಅಕ್ಷೌಹಿಣಿಯನ್ನು ಎದುರಿಸುವುದಕ್ಕೆ ಶಕಟವ್ಯೂಹವೇ ಸರಿ ಅಂತ ನಿರ್ಧರಿಸಿದಂತಹ ಭೀಷ್ಮರು. ಎಂಥ ಭೀಷ್ಮರು ಅಂತೇಳಿದರೆ, ಅವರಿಗೆ ಮಾನುಷ ವ್ಯೂಹವನ್ನು ಹೇಗೆ ರಚಿಸಬೇಕು ಅಂತ ಗೊತ್ತು, ದೈವವ್ಯೂಹದ ಬಗ್ಗೆ ಜ್ಞಾನ ಇದೆ, ಗಾಂಧರ್ವ ವ್ಯೂಹಗಳ ಬಗ್ಗೆಯೂ ಜ್ಞಾನ ಇದೆ, ಪೈಶಾಚ ವ್ಯೂಹಗಳನ್ನು ರಚಿಸುವುದಕ್ಕೂ ಅವರಿಗೆ ಗೊತ್ತು. ಧನುರ್ವೇದದಲ್ಲಿ ಹೇಳಿದ 4 ಬಗೆಯದ್ದಾದಂತಹ ವ್ಯೂಹ ಧರ್ಮಗಳಿದ್ದಾವೆ. ಆ ಧರ್ಮದಲ್ಲಿ ಇವರು ಇವತ್ತು ಮಾನುಷ ವ್ಯೂಹವನ್ನು ರಚಿಸಿದ್ದಾರೆ. ಅದಕ್ಕೆ ಶಕಟ ವ್ಯೂಹ ಅಂತ ಹೆಸರು. ಒಂದು ಶಕಟದ ಹಾಗೆ. ಆ ಶಕಟಕ್ಕೆ ಸಂಬಂಧಪಟ್ಟ ಪ್ರಧಾನವಾದ 5 ಅಂಗಗಳಲ್ಲಿ ಮಹಾಬಲಿಗಳು ನಿಂತು ಯುದ್ಧ ಮಾಡುವುದಕ್ಕೆ ಬೇಕಾದ ಒಂದು ವ್ಯೂಹ ರಚನೆಯನ್ನು ಮಾಡಿದ್ದಾರೆ ಭೀಷ್ಮಾಚಾರ್ಯರು. ಇಷ್ಟು ವ್ಯೂಹ ರಚನೆ ಮಾಡಿ ಯುದ್ಧ ನಾಳೆ ನಡೆಯುವಂಥದ್ದು. ಆದ್ದರಿಂದ ತಮ್ಮ ತಮ್ಮ ಕರ್ಮಗಳಲ್ಲಿ ತೊಡಗಿ ಯಾರು ಎಲ್ಲಿ ನಿಲ್ಲಬೇಕು ಅನ್ನುವ ವ್ಯವಸ್ಥೆ ಅಂತೂ ಆಗಿದೆ. ಆಮೇಲೆ ಅವರು ಅಲ್ಲೇ ಬಂದು ನಿಂತು ವ್ಯೂಹದಲ್ಲಿ ನಿಂತು ಹೋರಾಡಬೇಕು. ಈ ರೀತಿ ಒಂದು ತುಮುಲ ಉಂಟಾದಂತಹ ಸಂದರ್ಭದಲ್ಲಿ ಧರ್ಮರಾಜ ಅಲ್ಲಿಗೆ ಬಂದವ ಇವರ ಈ ಶಕಟವ್ಯೂಹದ ವ್ಯವಸ್ಥೆಯನ್ನು ಕಂಡ. ಇಷ್ಟು ದೊಡ್ಡ ಸೇನೆ ಶಕಟವ್ಯೂಹದ ರೂಪದಲ್ಲಿ ನಿಂತಿತು ಅಂತಾದರೆ ನಾವು ಅವರ ಜೊತೆಗೆ ಹೋರಾಡುವುದು ಹೇಗೆ, ಅಸಾಧ್ಯವಲ್ಲವೇ ಅಂತ ಧರ್ಮರಾಜನಿಗೆ ಮಾನಸಿಕವಾದ ಭೀತಿ ಹುಟ್ಟಿತು. ಆತ ಅರ್ಜುನನನ್ನು ಕರೆದ. ಅರ್ಜುನನ ಹತ್ರ ಹೇಳಿದ, ನೋಡು, ಶಕಟವ್ಯೂಹ ರಚಿಸಿದ್ದಾರೆ. ಕಡಿಮೆ ಸೇನೆ ಇದ್ದದ್ದನ್ನು ಹೊಡೆಯುವುದಕ್ಕೆ ಅತ್ಯಂತ ಸುಲಲಿತವಾದ ವ್ಯೂಹ. ಆದ್ದರಿಂದ ನಾನು ಓದಿದ್ದರ ಪ್ರಕಾರ, ನನಗೆ ದ್ರೋಣಾಚಾರ್ಯರು ಮಾಡಿದ ಪಾಠದ ಪ್ರಕಾರ, ಬೃಹಸ್ಪತಿ ನೀತಿ, ಬೃಹಸ್ಪತಿಯಿಂದ ಬಂದಂತಹ ಧನುರ್ವೇದದಲ್ಲಿ ಸೂಚೀಮುಖ ಅಂತ ಒಂದು ವ್ಯೂಹ ಇದೆ.
ಕಡಿಮೆ ಸೇನೆ ಇದ್ದಾಗ ದೊಡ್ಡ ಸೇನೆಯ ಜೊತೆಗೆ ಸಂರಕ್ಷಣೆಗೋಸ್ಕರ ಮಾಡುವ ವ್ಯೂಹ ಅದು. ಆ ಸೂಚೀಮುಖ ವ್ಯೂಹವನ್ನು ನಾವು ರಚಿಸಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡು. ಅರ್ಜುನ ಹೇಳ್ತಾನೆ ಅದು ಬೇಡ ಅಂತ ಹೇಳ್ತಾನೆ. ಸೂಚೀಮುಖ ವ್ಯೂಹ ಬೇಡ ನಮಗೆ. ಅದಕ್ಕಿಂತ ಉತ್ಕೃಷ್ಟವಾದ, ನಾನು ದೇವಲೋಕಕ್ಕೆ ಹೋದಾಗ ದೇವಲೋಕದಲ್ಲಿ ಇಂದ್ರ ಹೇಳಿಕೊಟ್ಟ ಒಂದು ವ್ಯೂಹ ಇದೆ. ಇಲ್ಲೆಲ್ಲ ದೇವಲೋಕಕ್ಕೆ ಹೋಗೋದು ಅಂದರೆ ಮತ್ತೆ ಬರಲಿಕ್ಕಿಲ್ಲ ಅಂತ ಹೋಗೋದು. ಇವನು ಹಾಗಲ್ಲ. ಇವನು ಹಿಂದಕ್ಕೊಮ್ಮೆ ತಪಸ್ಸನ್ನು ಮಾಡಿ ಪಾಶುಪತವನ್ನು ಪಡೆದ ಮೇಲೆ ಇಂದ್ರನ ಆಜ್ಞೆಯ ಮೇರೆಗೆ ದೇವಲೋಕಕ್ಕೆ ಹೋಗಿದ್ದ. ಇಂದ್ರಕೀಲಕದ ಪ್ರಭಾವ ಅದು. ದೇವಲೋಕಕ್ಕೆ ಹೋಗಿ ದೇವಲೋಕದ ಇಂದ್ರನ ಸಿಂಹಾಸನದಲ್ಲಿ, ಅರ್ಧ ಸಿಂಹಾಸನದಲ್ಲಿ ತಾನು ಉಪವಿಷ್ಟನಾಗಿದ್ದ. ಅಲ್ಲಿ ಅಷ್ಟದಿಕ್ಪಾಲಕರು ಕೂಡ ಈತನಿಗೆ ಒಂದೊಂದು ಅಸ್ತ್ರಗಳನ್ನು ಕೊಟ್ಟಿದ್ದರು. ಸ್ವತಃ ಬೃಹಸ್ಪತ್ಯಾಚಾರ್ಯರು ಕೂಡ ಕೆಲವೊಂದು ವ್ಯೂಹ ರಚನೆಯ ವಿಷಯಗಳನ್ನು ಈತನಿಗೆ ಉಪದೇಶಿಸಿದರು. ಆವಾಗ ಇಂದ್ರ ನನ್ನದೊಂದು ವ್ಯೂಹ ವಿಶೇಷ ಇದೆ ಅಂತ ಒಂದು ವ್ಯೂಹದ ಬಗ್ಗೆ ಹೇಳಿದ್ದಂತೆ. ಆ ವ್ಯೂಹಕ್ಕೆ ವಜ್ರವ್ಯೂಹ, ಇಂದ್ರನ ವಜ್ರಾಯುಧದ ಹಾಗೆ ಸಿದ್ಧಪಡಿಸ್ತಕ್ಕಂಥ ಒಂದು ವ್ಯೂಹ, ಅದಕ್ಕೆ ವಜ್ರವ್ಯೂಹ ಅಂತಲೇ ಹೆಸರು. ಈ ವ್ಯೂಹ ಇಂಥ ಸಂದರ್ಭದಲ್ಲಿ ಅತ್ಯಂತ ಉಪಯುಕ್ತವಾದದ್ದು. ಯಾಕಂದರೆ ಒಬ್ಬ ಮಹಾರಥಿ ಇದ್ದರೆ ಸಾಕಾಗ್ತದೆ. ಈ ವ್ಯೂಹವನ್ನು ಯಾರೂ ಪುಡಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಅಂಥವೇ ಇದ್ದಾನೆ ಭೀಮಸೇನ. ಭೀಮಸೇನನನ್ನು ವಜ್ರ ಮುಖದಲ್ಲಿ ನಿಲ್ಲಿಸಬೇಕು. ಆಮೇಲೆ ವಜ್ರಕ್ಕೆ ಸಂಬಂಧಪಟ್ಟಂತಹ ಅನೇಕ ಅರಗಳಿದ್ದಾವೆ, ಸಹಸ್ರಾರ. ವಜ್ರದಲ್ಲಿ ತುಂಬ ಕಚ್ಚುಗಳು, ಗರಗಸದ ಹಾಗೆ ಕಚ್ಚುಗಳಿರ್ತವೆ. ಆ ಪ್ರತಿಯೊಂದು ಅರದಲ್ಲೂ ಕೂಡ ಒಬ್ಬೊಬ್ಬ ಮಹಾರಥಿಯನ್ನು ನಿಲ್ಲಿಸಬೇಕು. ದ್ರುಪದ, ವಿರಾಟ ಮೊದಲಾದವರು ಹೇಗೂ ನಮ್ಮಲ್ಲಿದ್ದಾರೆ. ಅಭಿಮನ್ಯು ಇದ್ದಾನೆ, 5 ಜನ ದ್ರೌಪದಿಯರಿದ್ದಾರೆ. ಎಲ್ಲರನ್ನೂ ಒಂದೊಂದು ಕಡೆಯಲ್ಲಿ ನಿಲ್ಲಿಸಿದರೆ ಸರಿ. ಇಂಥ ಒಂದು ವಜ್ರವ್ಯೂಹ ನಿರ್ಮಿಸಿದರೆ ಅವರು ಇದನ್ನು ನೋಡಿಯೇ ಹೆದರಿ ಹೋಗ್ತಾರೆ ನೋಡಣ್ಣ ಅಂತ ಅದರ ಮಹತ್ವವನ್ನು ಹೇಳಿದ. ಧರ್ಮರಾಜ ತುಂಬ ಚಂದ ಆಯಿತು ಅಂತ ಹೇಳಿದ. ನೋಡಿ, ಯುದ್ಧದ ವ್ಯವಸ್ಥೆಯಲ್ಲಿ ಅಣ್ಣ ನಾನು ಹೇಳಿದ ಸೂಚೀಮುಖವೇ ಆಗಬೇಕು ಅದೆಲ್ಲ ಇಲ್ಲ. ಅರ್ಜುನನ ಮೇಲೆ ಅಷ್ಟು ವಿಶ್ವಾಸ. ಅರ್ಜುನ ಯಾವ ವ್ಯವಸ್ಥೆ ಮಾಡ್ತಾನೆ, ಅವನನ್ನು ಮಹಾಸೇನಾಧಿಪತಿ ಅಂತ ನಿರ್ಧಾರ ಮಾಡಿ ಆಗಿದೆ. ಮಹಾಸೇನಾಧಿಪತಿ ಅರ್ಜುನ. ಮತ್ತು ಮಹಾಸೇನಾಧಿಪತಿಯ ನಂತರ ಒಬ್ಬ ಪ್ರಧಾನ ಸೇನಾಧಿಪತಿ ಇದ್ದಾನೆ, ಅದು ದೃಷ್ಟದ್ಯುಮ್ನ. ಪ್ರಧಾನ ಸೇನಾಧಿಪತಿ ಮಹಾಸೇನಾಧಿಪತಿಯ ಅಧೀನನಾಗಿ ಇರಬೇಕು. ಪ್ರಧಾನ ಸೇನಾಧಿಪತಿ ಅವನೇ ಯಾಕೆ ಅಂತೇಳಿದರೆ 7 ಅಕ್ಷೌಹಿಣಿಯಲ್ಲಿ 3 ಅಕ್ಷೌಹಿಣಿ ಅವನದ್ದೇ ಸೈನ್ಯ ಇರುವುದು. ಅವನದ್ದೇ ಸೈನ್ಯ ಇರುವುದರಿಂದ ಅವನನ್ನೇ ಪ್ರಧಾನ ಸೇನಾಧಿಪತಿಯನ್ನಾಗಿಸಿಕೊಂಡು ಅರ್ಜುನ ಮಹಾಸೇನಾಧಿಪತಿಯಾಗಿದ್ದಾನೆ. ಆದ್ದರಿಂದ ಅರ್ಜುನ ಏನು ನಿರ್ಧರಿಸ್ತಾನೆ ಅದಕ್ಕೆ ಎಲ್ಲರೂ ಬದ್ಧರಾಗಲೇಬೇಕು, ರಾಜನೂ ಬದ್ಧನಾಗಬೇಕು. ಭೀಮಸೇನನ ಮುಖವನ್ನು ನೋಡಿ ಅರ್ಜುನ ಹೇಳ್ತಾನೆ, ಅಣ್ಣ ನಮ್ಮ ವಜ್ರವ್ಯೂಹ ಅದರ ರಕ್ಷಣೆಯ ಭಾರ ನಿನ್ನದು. ಭೀಮಸೇನ ತನ್ನ ಗದೆಯನ್ನು ಒಂದು ಸಲ ಆಕಾಶದಲ್ಲಿ ತಿರುಗಿಸಿ ಆಕಾಶಕ್ಕೆ ಹಾರಿಸಿ ಹಿಡ್ಕೊಂಡಂತೆ ಕೈಯಲ್ಲಿ. ಇಡೀ ಈ ಸೇನೆ, ಪಾಂಡು ಸೇನೆ ಭೀಮಸೇನನ ಗದಾ ಜಳಪಿಸುವಿಕೆಯನ್ನು ಕಂಡು ಖುಷಿಗೊಂಡು ದೊಡ್ಡದಾಗಿ ಒಂದು ಸಿಂಹನಾದ ಗೈದಿತಂತೆ. ಆ ಸಿಂಹನಾದವನ್ನು ಕೇಳಿ ಆ ಕಡೆಯ ಶಕಟ ವ್ಯೂಹವೇ ನಲುಗಿ ಹೋಯಿತು. ಶಕಟ ವ್ಯೂಹದ 2 ಚಕ್ರಗಳು ಜಾರಿಬಿಟ್ಟವು ಅಂತ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲ ಆಯಿತು, ವ್ಯವಸ್ಥೆ ನಡೆದಿದೆ. ಧರ್ಮರಾಜ ಒಂದು ಬಾರಿ ತನ್ನ ರಥದಲ್ಲಿ ಕುರುಕ್ಷೇತ್ರವನ್ನೆಲ್ಲ ಸುತ್ತಾಡಿದ. ಯುದ್ಧದ ವ್ಯವಸ್ಥೆ ನಡೀತಾ ಇದೆ, ಇವ ಸುತ್ತಾಡ್ತಾನೆ. ಸುತ್ತಾಡಿ ಕೌರವ ಸೇನೆಯೆಲ್ಲ ಹೇಗಿದೆ ಏನು ಕಥೆ ಅಂತ ತನ್ನ ಜೊತೆಗೆ ಅಮಾತ್ಯರನ್ನು ಮುಂದಿಟ್ಟುಕೊಂಡು ಅವರ ಮೂಲಕ ವಿವರಣೆಯನ್ನು ಪಡಿತಾ ಇದ್ದಾನೆ. ಎಲ್ಲ ವಿವರಣೆಯನ್ನು ಪಡೆದ ಮೇಲೆ ಮತ್ತೆ ಅರ್ಜುನನ ಹತ್ರ ಬರ್ತಾನೆ. ಅರ್ಜುನ, ನಾವು ವಜ್ರ ವ್ಯೂಹ ರಚಿಸಿದ್ದೇನೋ ಸರಿ, ಆದರೆ ಕೌರವರ ಸೇನೆ ಅಷ್ಟು ಸುಲಭ ಇಲ್ಲ, ಇದನ್ನು ಎದುರಿಸುವುದು ಕಷ್ಟ ಅಂತಲೇ ನನಗೆ ಅನಿಸುತ್ತೆ ಅಂತ ಈ ಧರ್ಮರಾಜ ಒಬ್ಬ ಎಲ್ಲರ ಮನಸ್ಸನ್ನು ಕೆಳಗೆ ಜಗ್ಗಿಸುವ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೊಮ್ಮೆ ಬಂದು ಹೇಳಿದ, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆಗ ಅರ್ಜುನ ಈ ಅಣ್ಣನಿಗೆ ಸರಿ ಉಪದೇಶ ಮಾಡದೆ ಹೋದರೆ ಸರಿಯಾಗುವುದಿಲ್ಲ ಅಂತೇಳಿ ಭೀಮಸೇನನನ್ನು ಕರೆದ. ಸ್ವಲ್ಪ ಅಣ್ಣನಿಗೆ ಬುದ್ಧಿ ಹೇಳು. ಯುದ್ಧದಲ್ಲಿ ಅವರದ್ದು ದೊಡ್ಡ ಸೈನ್ಯ, ನಮ್ಮದ್ದು ಚಿಕ್ಕ ಸೈನ್ಯ, ಇದು ವಿಧಿಲಿಖಿತ. ನಿಜ ವ್ಯವಸ್ಥೆಯ ಪ್ರಕಾರ ನಮ್ಮದು ದೊಡ್ಡದಾಗಬೇಕಿತ್ತು. ಶಲ್ಯ ಮಾವ ನಮ್ಮ ಕಡೆಗೆ 3 ಅಕ್ಷೌಹಿಣಿ ಸೈನ್ಯವನ್ನು ಸೇರಿಸಿ ಬಿಟ್ಟಿದ್ದರೆ ನಮ್ಮದು 10 ಅಕ್ಷೌಹಿಣಿ ಆಗ್ತಿತ್ತು, ಅವರದ್ದು 8 ಅಕ್ಷೌಹಿಣಿಯಲ್ಲಿ ನಿಲ್ತಿತ್ತು. ಆದರೆ ಏನಾಯಿತು, ವಿಧಿಲಿಖಿತ ಆಗಿದೆ. ಶಲ್ಯರ 3 ಅಕ್ಷೌಹಿಣಿ ಆ ಕಡೆ ಸೇರಿ ಹೋಯಿತು. ಹಾಗಾಗಿ ಅವರ ಸೈನ್ಯ ದೊಡ್ಡದು ಹೌದು, ಆದರೆ ಯಾವುದೇ ಸೇನೆ ಗೆಲ್ಲುವುದಕ್ಕೆ ಏನು ಕಾರಣ ಅಂತ ನೀನು ಅಣ್ಣನಿಗೆ ಸ್ವಲ್ಪ ಬುದ್ಧಿ ಹೇಳು. ಸೇನೆ ದೊಡ್ಡದಿರುವಿಕೆ ಅನ್ನುವುದು ಗೆಲ್ಲುವುದಕ್ಕೆ ಕಾರಣ ಅಲ್ಲ. ಯಥೋ ಧರ್ಮ ತಥೋ ಜಯ. ಮಹಾಭಾರತದಲ್ಲಿ 4 ಸಲ ಬರತಕ್ಕಂತಹ ಒಂದು ಸ್ಲೋಗನ್ ಇದು. ಇಲ್ಲಿ ಮತ್ತೆ ಅರ್ಜುನ ಅದನ್ನು ಹೇಳ್ತಾನೆ ಭೀಮಸೇನನ ಮುಂದೆ, ಅಣ್ಣ ನಾನು ನಿಂಗೆ ಹೇಳ್ತೇನೆ, ನೀನು ಅಣ್ಣನಿಗೆ ಹೇಳು. ಯಾಕಂದರೆ ನಾನು ಅಣ್ಣನಿಗೆ ಹೇಳಿದರೆ ನಾನು ಚಿಕ್ಕವ ಅಂತ ಅವನಿಗೆ ಅನಿಸಿಬಿಟ್ಟಿದೆ. ಅರ್ಜುನ ನನಗಿಂತ ಚಿಕ್ಕವ ಅಂತ. ಭೀಮಸೇನ ಹಾಗಲ್ಲ.
ಧರ್ಮರಾಜ ಮಾಡಬೇಕಾದ ಕೆಲಸಗಳನ್ನೆಲ್ಲ ನಡೆಸಿದವ ಭೀಮಸೇನ. ಪ್ರತಿಯೊಂದು ಹಂತದಲ್ಲೂ ಕೂಡ ದ್ರೌಪದೀ ದೇವಿಗೆ ಬಂದಂತಹ ವಿಪತ್ತುಗಳಿಗೆ ಪರಿಹಾರ ಅದು ಭೀಮಸೇನ. ಎಲ್ಲ ಕೆಲಸದಲ್ಲೂ ಕೂಡ ಮಹಾಶಕ್ತಿಶಾಲಿಯಾಗಿ ರಕ್ಷಣೆ ಕೊಟ್ಟವ ಭೀಮಸೇನ. ಅಂತಹ ಭೀಮ ನೀನು ಹೇಳಬೇಕು ಅಂತ ಭೀಮಸೇನ ಧರ್ಮರಾಜನಿಗೆ ತಿಳಿ ಹೇಳಿದ. ಯುದ್ಧದ ಗೆಲುವು ಸೇನೆಯಲ್ಲ, ಧರ್ಮದ ಕಡೆಗೆ. ನಮ್ಮ ಸಮಗ್ರ ಸೇನೆ ನಾವು ಧರ್ಮನಿಷ್ಠರಾಗಿದ್ದೇವೆ, ಧರ್ಮದ ಪಕ್ಷಪಾತದಲ್ಲಿದ್ದೇವೆ ಅಂತ ಹೇಳುವ ಒಂದು ವಿಶಿಷ್ಟವಾದ ಆತ್ಮವಿಶ್ವಾಸದಲ್ಲಿದೆ. ಈ ಧರ್ಮದ ಬಲದ ಜೊತೆಗೆ ನಮ್ಮ ಪ್ರತಿಯೊಬ್ಬ ಸೇನಾ ವ್ಯಕ್ತಿಗಳಿಗೆ ಇನ್ನೊಂದು ಬಲ ಇದೆ. ಏನಂದರೆ, ಲೋಕವನ್ನೇ ಸೃಷ್ಟಿಸಿ ಲೋಕವನ್ನೆಲ್ಲ ಸಂಹಾರ ಮಾಡಿ ಹೊಟ್ಟೆಯಲ್ಲಿ ಹಾಕಿಕೊಳ್ತಕ್ಕಂತಹ ಪರಮದೇವ, ಪರಬ್ರಹ್ಮ ಅಂತ ಕರೆಸಿಕೊಂಡ ದೇವರೇ ಶ್ರೀಕೃಷ್ಣನಾಗಿ ಅವತರಿಸಿ ನಮ್ಮ ರಥವನ್ನು ಮುನ್ನೆ ನಡೆಸುವವನಾಗಿ ನಿಂತಿದ್ದಾನೆ. ಯತಃ ಕೃಷ್ಣ ತಥೋ ಧರ್ಮ, ಯಥೋ ಧರ್ಮಸ್ತಥೋ ಜಯ. ಯಾವ ಕಡೆಯಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮವಿರ್ತದೆ, ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಜಯ ಇರ್ತದೆ. ಆದ್ದರಿಂದ ಕೃಷ್ಣ ಇದ್ದಲ್ಲಿ ಜಯ, ಯಾಕೆಂದರೆ ಕೃಷ್ಣ ಇದ್ದಲ್ಲೇ ಧರ್ಮ, ಧರ್ಮ ಇದ್ದಲ್ಲೇ ಜಯ. ಆದ್ದರಿಂದ ತತ್ರ ಶ್ರೀರ್ವಿಜಯೋ ಭೂತಿ ಅಂತ ಕೊನೆಗೊಂದು ಮಾತು ಬರ್ತದೆ. ಕೃಷ್ಣ ಇಲ್ಲಿದ್ದಾನೆ ಅಂತಾದ ಮೇಲೆ ನಮ್ಮದ್ದೇ ಜಯ ಅನ್ನೋದರಲ್ಲಿ ಸಂಶಯ ಇಲ್ಲ. ಅಷ್ಟು ತಿಳಿದಂತಹ ವ್ಯಕ್ತಿಗಳೇ ನಮ್ಮ ಸೇನೆಯಲ್ಲಿರುವುದು. ಇದನ್ನು ನೀನು ತಿಳಿಯುವುದಿಲ್ಲ ಅಣ್ಣ ಅಂತ ಭೀಮಸೇನ ಕೇಳಿದ. ಯುಧಿಷ್ಠಿರ ಹೇಳ್ತಾನೆ, ಅದೆಲ್ಲ ಗೊತ್ತು ನನಗೆ, ನಾನು ಸುಮ್ಮನೆ ನಿಮ್ಮನ್ನು ಪರೀಕ್ಷೆ ಮಾಡಿದ್ದು ಅಂತ. ಈ ಯುಧಿಷ್ಠಿರ ಅಣ್ಣ ತಮ್ಮಂದಿರನ್ನು ಆಗಾಗ ಪರೀಕ್ಷೆ ಮಾಡ್ತಾನೆ. ಇವರದ್ದು ಬಲ ಎಷ್ಟಿದೆ, ಎಷ್ಟು ವಿಶ್ವಾಸ ಇದೆ ಅಂತೂ ಎಲ್ಲರೂ ಒಮ್ಮತದಿಂದ ದೃಢ ಮನಸ್ಕರಾಗಿ ತಮ್ಮ ವಜ್ರವ್ಯೂಹದಲ್ಲಿ ಆಯಾ ಕಡೆಯಲ್ಲಿ ನಿಂತಿದ್ದಾರೆ. ಆವಾಗ ಕೃಷ್ಣ ಹೇಳ್ತಾನೆ, ಇನ್ನೂ ಯುದ್ಧ ಪ್ರಾರಂಭ ಆಗುವುದಕ್ಕೆ ಸೂರ್ಯ ಸ್ವಲ್ಪ ಇನ್ನು ಮೇಲೆ ಬರಬೇಕಾಗಿದೆ. ಸೂರ್ಯ ಉದಯಿಸಿದ್ದಾನೆ. ನಮ್ಮ ಮುಂಭಾಗದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಯುದ್ಧ ಪ್ರಾರಂಭ ಆದದ್ದು ಚತುರ್ದಶಿಯ ದಿವಸ, ಮರುದಿವಸ ಅಮಾವಾಸ್ಯೆ. ಅಮಾವಾಸ್ಯೆಗಿಂತ ಹಿಂದಿನ ದಿವಸ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆಗುವಾಗ ಮರುದಿವಸ ಅಮಾವಾಸ್ಯೆಯ ದಿವಸ ಸೂರ್ಯಚಂದ್ರರು ಒಟ್ಟಿಗೆ ಉದಯಿಸಬೇಕಲ್ವ. ಹಾಗಾಗಿ ಅವತ್ತಿನ ದಿವಸ ಸೂರ್ಯನಿಗಿಂತ ಸ್ವಲ್ಪ ಮುಂಚೆ ಚಂದ್ರ ಉದಯಿಸಿದ್ದಾನೆ. ಮೇಲೆ ಚಂದ್ರ ಕಾಣಿಸ್ತಾ ಇದ್ದಾನೆ, ಕೆಳಗೆ ಸೂರ್ಯ ಕಾಣಿಸ್ತಾ ಇದ್ದಾನೆ. ಪುಟ್ಟದಾದ ಒಂದು ಗೆರೆ ಮಾತ್ರ ಉಳ್ಳಂತಹ ಚಂದ್ರ, ಪೂರ್ಣನಾದ ಉದಯಿಸಿದಂತಹ ಕೆಂಪು ಸೂರ್ಯ, ಅವರಿಬ್ಬರೂ ಈ ಪಾಂಡು ಪಕ್ಷಕ್ಕೆ ಕಾಣಿಸುತ್ತೆ. ಆದರೆ ದುರ್ಯೋಧನಾದಿಗಳಿಗೆ ಕಾಣಿಸುವುದಿಲ್ಲ. ಯಾಕೆಂದರೆ ಅವರು ಸೂರ್ಯನಿಗೆ ಬೆನ್ನು ಹಾಕಿ ನಿಂತಿದ್ದಾರೆ. ಅವರು ಪಶ್ಚಿಮಾಭಿಮುಖವಾಗಿ ಕುರುಕ್ಷೇತ್ರದ ಪೂರ್ವದಲ್ಲಿ ತೊಡಗಿರ್ತಕ್ಕಂಥವರು ಕೌರವರು. ಕುರುಕ್ಷೇತ್ರದ ಪಶ್ಚಿಮದಲ್ಲಿ ಪೂರ್ವಾಭಿಮುಖವಾಗಿ ಯುದ್ಧಕ್ಕೆ ಹೊರಡ್ತಾ ಇರತಕ್ಕಂಥವರು ಪಾಂಡವರು. ಅದರಿಂದ ಅವರು ಮುಂದೆ ನೋಡ್ತಾರೆ ಸೂರ್ಯಚಂದ್ರರನ್ನು. ನೋಡಿ, ಇನ್ನೂ ಸ್ವಲ್ಪ ಹೊತ್ತಿದೆ, ಸುಮಾರು 2 ಮುಹೂರ್ತಗಳ ಕಾಲಾವಧಿ ಇನ್ನೂ ಯುದ್ಧಕ್ಕಿದೆ. ಆದ್ದರಿಂದ ನೀನು ಈ ಸಮಯದಲ್ಲಿ ಕುಲದೇವಿಯನ್ನು ಒಂದು ಪ್ರಾರ್ಥನೆ ಮಾಡು ಅಂತ ಅರ್ಜುನನಿಗೆ ಹೇಳಿದ ಕೃಷ್ಣ. ಕುಲದೇವಿ ಅಂತೇಳಿದರೆ ಇವರಿಗೆ ದುರ್ಗೆ, ಕೃಷ್ಣನಿಗೂ ಕೂಡ ಕುಲದೇವಿ ದುರ್ಗೆ. ದುರ್ಗಾ ಅಂತ ಹೇಳಿದರೆ 2 ಸ್ವರೂಪ ಇದೆ. ಒಂದು ಲಕ್ಷ್ಮೀ ಸ್ವರೂಪ, ಮತ್ತೊಂದು ಗೌರಿ ಸ್ವರೂಪವಾದ ದುರ್ಗಾ ಅನ್ನುವ ಸ್ವರೂಪವೇ 2. ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ ಅಂತ ಎಲ್ಲೆಲ್ಲಿ ಬರ್ತದೆ ಅಂಥಲ್ಲೆಲ್ಲ ದುರ್ಗಾ ಅಂದರೆ ಅದು ಲಕ್ಷ್ಮೀ ಸ್ವರೂಪವಾದಂತಹ ದುರ್ಗಾ. ಎಲ್ಲಿ ಆಕೆಯ ಬಗ್ಗೆ ಮಹಾಕಾಲಿ ಅನ್ನುವ ಶಬ್ದದ್ದೇ ಹೆಚ್ಚು ಬಳಕೆ ಇದ್ದು, ತ್ರ್ಯಂಬಕೆ ಅನ್ನುವ ಶಬ್ದದ ಜೊತೆಗೆ ನಾರಾಯಣಿ ಅನ್ನುವ ಶಬ್ದದ ಬಳಕೆ ಇಲ್ಲದೆ ಕಾಲಿ, ಕರಾಲಿ ಅನ್ನುವ ಶಬ್ದಗಳ ಬಳಕೆ ಹೆಚ್ಚು ಇರ್ತದೋ ಅಂಥದ್ದೆಲ್ಲ ದುರ್ಗಾ ಸ್ತುತಿ ಅಂತೇಳಿದರೆ ಅದು ಪಾರ್ವತಿ ಸ್ತುತಿ. ಈ ಅರ್ಜುನನ ಕುಲದೇವಿ ಪಾರ್ವತಿ. ಅದರಲ್ಲೂ ಒಂದು ವಿಶೇಷ ಉಂಟಂತೆ. ಅರ್ಜುನನ ಕುಲದೇವಿ ಪಾರ್ವತಿ ಅಂತೇಳಿದರೆ ಕುರುಕ್ಷೇತ್ರದ ಬದಿಯಲ್ಲೇ ಇರತಕ್ಕಂಥ ಒಂದು ದೊಡ್ಡ ದೇವಸ್ಥಾನ, ಅದು ಇವತ್ತಿಗೂ ಇದೆ. ಕರಾಲಿ ದೇವಸ್ಥಾನ ಅಂತ ಕರೀತಾರೆ, ಅದು ಕರಾಲಿ. ಆ ಕರಾಲಿ ಅಂತೇಳಿದರೆ ಅದು ನಂದಗೋಪ ಸುತಳಾಗಿ ಆವಿರ್ಭವಿಸಿದಂತಹ ಯಾವ ಲಕ್ಷ್ಮೀ ಸ್ವರೂಪಿಣಿಯಾದ ದುರ್ಗೆ ಇದ್ದಾಳೆ, ಯಶೋದಾ ಗರ್ಭ ಸಂಭವ ಅಂತ ಕರೆಸಿಕೊಳ್ಳುವ ಯಶೋದೆಯ ಶ್ರೀಕೃಷ್ಣ ಆವಿರ್ಭವಿಸಿದ ನಂತರದಲ್ಲಿ, ಕೇವಲ 1.5 ಗಳಿಗೆಯ ನಂತರದಲ್ಲಿ ನಂದಗೋಕುಲದ ನಂದಗೋಪನ ಪತ್ನಿಯಾದಂತಹ ಯಶೋದೆಯ ಹೊಟ್ಟೆಯಲ್ಲಿ ಆವಿರ್ಭವಿಸಿದಂತಹ ದುರ್ಗೆಯ ಒಂದು ರೂಪ ಇದೆ. ಆ ದುರ್ಗೆಯ ರೂಪ ಅದು ಆಕಾಶಕ್ಕೆ ಹಾರಿತ್ತು. ಕಂಸನ ಕೈಯಿಂದ ಜಾರಿಕೊಂಡು ಕಿಮ್ಮಯ ಹತಯ ಮಂದ ಜಾತಕ್ಕಲು ತವಾಂತಕೃತ್, ನನ್ನನ್ನು ಕೊಂದು ಏನು ಮಾಡ್ತಿದ್ದು ದುರುಳ, ನಿನ್ನನ್ನು ಕೊಲ್ಲುವಂತಹ ಮಗ ಈಗಾಗಲೇ ಹುಟ್ಟಿ ಆಗಿದೆಯಲ್ವಾ ಅಂತ ಹೇಳಿ ಅದು ಆಕಾಶಕ್ಕೆ ಹಾರಿತು. ಆಕಾಶಕ್ಕೆ ಹೋದಂತಹ ಆ ಮಗುವನ್ನು ಮೇಲಕ್ಕೆ ಕರ್ಕೊಂಡು ಹೋದವ ಇಂದ್ರ. ಕರ್ಕೊಂಡು ಹೋಗಿ ದೇವಲೋಕದಲ್ಲಿ ತನ್ನ ಸಿಂಹಾಸನದಲ್ಲಿ ಕೂಡಿಸಿ ರತ್ನಾಭಿಷೇಕ ಮಾಡ್ತಾನೆ ದುರ್ಗೆಗೆ.
ರತ್ನಾಭಿಷೇಕವನ್ನು ಮಾಡಿ ದುರ್ಗೆಯಿಂದ ವರವನ್ನು ಪಡೆದಂತಹ ಇಂದ್ರ ಆ ದುರ್ಗೆಗೆ ವಿಂಧ್ಯಾಚಲದಲ್ಲಿ ಒಂದು ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡ್ತಾನೆ. ವಿಂಧ್ಯಾಚಲ ನಿವಾಸಿನಿ ಅಂತ ಆಕೆಗೆ ಹೆಸರಾಗ್ತದೆ. ಅಂತಹ ಲಕ್ಷ್ಮೀ ಸ್ವರೂಪಿಣಿಯಾದ ಯಾವ ದುರ್ಗೆ ಇದ್ದಾಳೆ, ಅವಳು ಕರಾಲಿ ಕಾಲಿ ಅಂತ ಕರೆಸಿಕೊಳ್ತಕ್ಕಂತಹ ದುರ್ಗೆಯಲ್ಲಿ ತಾನು ಒಳಗೆ ಕೂತಿರ್ತಾಳಂತೆ. ಕಾಲಿ ಕರಾಲಿ ಅನ್ನುವ ಸ್ವರೂಪದಿಂದ ಆರಾಧಿಸಲ್ಪಡ್ತಕ್ಕಂತಹ ದುರ್ಗಾ ಗ್ರಾಮದೇವತೆ ಯಾರಿದ್ದಾಳೆ, ಆಕೆಯ ಒಳಗೆ ಈ ದುರ್ಗೆ ಯಶೋದಾ ಗರ್ಭ ಸಂಭವೆಯಾದ ನಂದಗೋಪ ವ್ರಜದಲ್ಲಿ ಆವಿರ್ಭವಿಸಿರತಕ್ಕಂತಹ ಈ ದುರ್ಗೆ, ಲಕ್ಷ್ಮೀ ಸ್ವರೂಪಿಣಿಯಾದ ದುರ್ಗೆ, ಅದರ ಒಳಗೆ ಕುಳಿತು ಪೂಜೆ ತೆಗೊಳ್ತಾಳೆ. ಇದು ದುರ್ಗಾ ಅನ್ನುವ ಸ್ವರೂಪದಲ್ಲಿರುವ ಒಂದು ಸಂಕೀರ್ಣವಾದಂತಹ ಸ್ಥಿತಿ. ಆ ನಿಟ್ಟಿನಿಂದ ಈತ ದುರ್ಗೆಯ ಸ್ತೋತ್ರ ಮಾಡಬೇಕು. ಹಿಂದಕ್ಕೆ ಶ್ರೀಕೃಷ್ಣನ ಬಗ್ಗೆಯೂ ಕೂಡ ಏನೇನೋ ಸಮಸ್ಯೆಗಳಾದಾಗ ದುರ್ಗೆಗೆ ಎಳ್ನೀರು ಅಭಿಷೇಕವನ್ನೆಲ್ಲ ಮಾಡ್ತಾಯಿದ್ರು ಅಂತ ಭಾಗವತದಲ್ಲಿ ಬರ್ತದೆ. ಒಂದು ಬಾರಿ ಕೃಷ್ಣ ಸ್ಯಮಂತಕಮಣಿ ನಾನು ಕದ್ದಿದ್ದೇನೆ ಅಂತ ಊರಲ್ಲೆಲ್ಲ ಪ್ರಚಾರ ಆಗಿದೆ ಅಂತ ಬೇಸರ ಮಾಡಿಕೊಂಡು, ನಾನಲ್ಲ ಕದ್ದದ್ದು, ಅದನ್ನು ಊರಿಗೆಲ್ಲ ತಿಳಿಸಬೇಕು ಅಂತ 10 ಸಮಸ್ತರನ್ನು ಕರ್ಕೊಂಡು ಹೋಗ್ತಾನೆ. ಒಂದು ಅನ್ವೇಷಣೆ ಮಾಡುವುದಕ್ಕೆ ಹೊರಡ್ತಾನೆ. ಹೋಗಿ ಒಂದು ಗುಹೆ ಹತ್ರ ಹೋದ. ಮೊದಲೇ ಪ್ರಸೇನ ಸತ್ತದ್ದು ಸಿಕ್ಕಿತು. ಸಿಂಹ ಎಲ್ಲೋ ಎತ್ತಿಕೊಂಡು ಹೋಗಿದೆ. ಸಿಂಹವನ್ನು ಬೆನ್ನು ಹಟ್ಟಿ ಆ ಸಿಂಹದ ಹೆಜ್ಜೆಯ ಮೇಲಕ್ಕೆ ಮತ್ತೆ ಹೋದರೆ ಸಿಂಹವೂ ಸತ್ತು ಹೋಗಿದೆ. ಸಿಂಹವನ್ನು ಕೊಂದಂತಹ ಒಂದು ಕರಡಿ ಅದು ಗುಹೆಯ ಒಳಗೆ ಹೋದದ್ದು ನೋಡಿ ಈ ಊರ ಸಮಸ್ತರನ್ನು ಹೇಳ್ತಾನೆ, ನೀವು ಹೊರಗೆ ನಿಂತುಕೊಳ್ಳಿ ಅಥವಾ ನೀವೇ ಒಳಗೆ ಹೋಗಿ ಬಂದರೂ ಸರಿ ಅಂತ ಹೇಳ್ತಾನೆ. ಇವರೆಲ್ಲ ನಾವು ಒಳಗೆ ಅಂತೂ ಹೋಗೋದಿಲ್ಲ, ಯಾಕಂದರೆ ಕರಡಿ ಸಿಂಹವನ್ನು ಕೊಂದ ಕರಡಿ ಅಂತ ಆದಮೇಲೆ ನಾವು ಬದುಕಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನೀನು ಬೇಕಾದರೆ ಒಳಗೆ ಹೋಗಿ ಬಾ, ನಾವಿಲ್ಲಿ ಕಾಯ್ತಾ ಇರ್ತೇವೆ ಅಂತ. ಸರಿ ಅಂತ ಹೇಳಿ ಕೃಷ್ಣ ಒಳಗೆ ಹೋದ. ಅಲ್ಲ, ಇನ್ನೇನಾದರೂ ನನ್ನ ಮೇಲೆ ಅಪವಾದ ಬರಬಾರ್ದು, ಅಲ್ಲೆಲ್ಲ ಸ್ಯಮಂತಕಮಣಿ ಸಿಗುವುದು, ಸಿಕ್ಕಿದ ಮೇಲೆ ನಾನು ತೆಗೊಂಡು ಬರುವುದು, ಬಂದ ಮೇಲೆ ನೀವೆಲ್ಲ ಇವನೇ ಎಲ್ಲೋ ಸೊಂಟದಲ್ಲಿ ಇಟ್ಟುಕೊಂಡು ಹೋಗಿ ಆಮೇಲೆ ತಂದಿದ್ದಾನೆ ಅಂತ ಹೀಗೆಲ್ಲ ಅಪವಾದ ಮತ್ತೆ ಬರುವ ಹಾಗಿಲ್ಲ, ಬೇಕಾದರೆ ನನ್ನನ್ನು ಪರೀಕ್ಷೆ ಮಾಡಿ ಅಂತ ಹೇಳ್ತಾನೆ ಕೃಷ್ಣ. ಇವರೆಲ್ಲ ಕೃಷ್ಣನನ್ನು ಕಳಿಸಿದರು ಒಳಗೆ. ಒಳಗೆ ಹೋಗಿ 10 ದಿವಸ ಕಾದ್ರಂತೆ. 10 ದಿವಸ ಆದ ಮೇಲೆ ಸುಸ್ತಾಯಿತು. ಮನೆಗೆ ಹೋಗಿ ಚಪಾತಿ ತಿನ್ನಲೇಬೇಕು ಅಂತ ಆಯ್ತು ಅವರಿಗೆ. ಏನಾದರೂ ಹೊಟ್ಟೆಗೆ ಸರಿ ಮಾಡೋದೇ ಇಲ್ಲ ಅಂತ. ಹಾಗೆ ಅವರೆಲ್ಲ ಮನೆಗೆ ಬರ್ತಾರೆ. ಇನ್ನು ಕೃಷ್ಣ ಬದುಕಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕಿಕೊಂಡು ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಕೃಷ್ಣ ಇಲ್ಲದೇ ಇವರು ಬಂದಿದ್ದಾರೆ ಅಂತ ಊರ ಹೆಂಗಸರು ಮನೆಯೊಳಗೆ ಸೇರಿಸಲಿಲ್ಲ ಇವರನ್ನು. ಚಪಾತಿ ಕೊಡಲೇ ಇಲ್ಲ ಇವರನ್ನು, ಹಿಂದಕ್ಕೆ ಲಟ್ಟಣಿಗೆ ಹಿಡ್ಕೊಂಡು ಕಳಿಸಿದ್ದಾರೆ. ಅವರೆಲ್ಲ ಸೇರಿ, ಊರಿನ ಜನ ಎಲ್ಲ ಸೇರಿ ಕೃಷ್ಣ ಹಿಂದಕ್ಕೆ ಬರಬೇಕು ಅಂತೇಳಿ ಹರಕೆ ಹೊತ್ತುಕೊಂಡು ಊರ ದೇವತೆಯಾದಂತಹ ದುರ್ಗೆಯ ಪೂಜೆಯನ್ನು ಆರಂಭಿಸಿದ್ದಾರೆ ಅಂತ ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ದುರ್ಗೆಗೆ ಭಾರೀ ಪೂಜೆ ನಡೆಯಿತು ಅಂತ. ಹಾಗೆ ಏನಾದರೂ ಸಮಸ್ಯೆ ಆದರೆ ಪೂಜೆ ನಡೆಸುವುದು ದುರ್ಗೆಗೆ. ಕೊನೆಗೆ ಯಾವಾಗ 21 ದಿವಸ ಆದ ಮೇಲೆ ಶ್ರೀಕೃಷ್ಣ ಬಂದ, ಸ್ಯಮಂತಕಮಣಿಯನ್ನು ಹಿಡ್ಕೊಂಡು ಬರ್ತಾನೆ. ಬಂದ ಮೇಲೆ ದುರ್ಗೆಯ ದೇವಸ್ಥಾನಕ್ಕೆ ಮೊದಲು ಎಲ್ಲರೂ ಕರ್ಕೊಂಡು ಹೋದದ್ದು. ಕರ್ಕೊಂಡು ಹೋಗಿ ದುರ್ಗೆಗೆ ಅಭಿಷೇಕ ಮಾಡಿ, ಈತನಿಗೂ ಕೂಡ ಅಭಿಷೇಕ ಮಾಡಿ ಭಾರೀ ವಿಜೃಂಭಣೆಯಿಂದ ದುರ್ಗೆಯ ಉತ್ಸವವನ್ನು ನಡೆಸಿದರು ಅಂತ. ಆ ರೀತಿಯಲ್ಲಿ ಈತನ ಹತ್ರ ದುರ್ಗಾ ಆರಾಧನೆಯನ್ನು ಮಾಡು, ದುರ್ಗೆಯನ್ನು ಸ್ತೋತ್ರ ಮಾಡು ಅಂತ ಶ್ರೀಕೃಷ್ಣ ಹೇಳಿದರೆ, ಅರ್ಜುನ ಉವಾಚ ನಮಸ್ತೆ ಸಿದ್ಧಸೇನಾನಿ ಆರ್ಯೇ ಮಂದಾರವಾಸಿನಿ ಕುಮಾರಿ ಕಾಲಿ ಕಾಪಾಲಿ ಕಪಿಲೆ ಕೃಷ್ಣ ಪಿಂಗಲೆ ಭದ್ರಕಾಲಿ ನಮಸ್ತುಭ್ಯಂ ಮಹಾಕಾಲಿ ನಮೋಸ್ತುತೇ. ಒಂದು 12 ಶ್ಲೋಕದ ದುರ್ಗಾಸ್ತುತಿ ಇದೆ. ಈ ದುರ್ಗಾಸ್ತುತಿಯನ್ನು ಅರ್ಜುನ ರಥದಿಂದ ಕೆಳಗಿಳಿದು ಮೊದಲು ಕೃಷ್ಣನಿಗೆ ಕೈ ಮುಗಿದು ಆಮೇಲೆ ದುರ್ಗೆಯನ್ನೇ ಆಲೋಚನೆ ಮಾಡ್ತಾ ಈಶಾನ್ಯದ ಕಡೆಗೆ ಮುಖ ಮಾಡಿಕೊಂಡು ಇದನ್ನು ಜಪಿಸಿದಂತೆ. ಆತ ಜಪಿಸುವುದು ಹೇಗೆ? ನಮಸ್ತುಭ್ಯಂ ಭದ್ರಕಾಲಿ ನಮಸ್ತುಭ್ಯಂ ಮಹಾಕಾಲಿ ನಮೋಸ್ತುತೆ. ಭದ್ರಕಾಲಿ ಅಂದರೆ ಭದ್ರಂ ಕಲಯತಿ ಸರ್ವಾನುಪ್ರತೀತಿ ಭದ್ರಕಾಲಿ ಅಂತ. ಭದ್ರ ಅಂದರೆ ಮಂಗಳ. ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ಮಂಗಲಗಳನ್ನು ಕೊಡತಕ್ಕಂತಹ ದೇವಿ, ಅವಳಿಗೆ ಭದ್ರಕಾಲಿ ಅಂತ ಹೆಸರು. ಮಹಾಕಾಲಿ ಅಂದರೆ ರುದ್ರಪತ್ನಿ ಅಂತ ಅರ್ಥ. ಮಹಾಕಾಲ ಅಂತ ರುದ್ರನಿಗೆ ಹೆಸರು. ಮಹಾಕಾಲೇಶ್ವರ ದೇವಸ್ಥಾನ ಅಂತ ಅಲ್ಲಲ್ಲಿ ಹಾಕಿರ್ತಾರಲ್ವ, ಆ ಲೋಕ ಸಂಹಾರಕನಾದ ರುದ್ರನಿಗೆ ಮಹಾಕಾಲ ಅಂತ ಹೆಸರು. ಮಹಾಕಾಲಿ ಅಂತೇಳಿದರೆ ರುದ್ರಪತ್ನಿ, ರುದ್ರಾಣಿ, ಭವಾನಿ, ಶರ್ವಾಣಿ ಮೊದಲಾದ ಶಬ್ದ ಇದ್ದ ಹಾಗೆ ಮಹಾಕಾಲಿ ಅನ್ನೋ ಶಬ್ದ. ಕಾಪಾಲಿ ಅಂದರೆ ರುದ್ರದೇವ, ಕಪಾಲಧಾರಿಯಾದ ರುದ್ರ. ಆತನ ಪತ್ನಿ ಆದ್ದರಿಂದ ಇವಳಿಗೆ ಕಾಪಾಲಿನಿ ಅಥವಾ ಕಪಾಲಿನಿ ಅಂತ ಹೆಸರು. ಹೀಗೆ ರುದ್ರಪತ್ನಿಯನ್ನು ವಿಶೇಷವಾಗಿ ಸ್ತೋತ್ರ ಮಾಡತಕ್ಕಂಥ ಒಂದು ಸ್ತೋತ್ರ. ಅದನ್ನೆಲ್ಲ ಪಠಿಸಿದ ಅರ್ಜುನ. ಪಠಿಸಿದ ಮೇಲೆ ಅದಕ್ಕೊಂದು ಫಲಶ್ರುತಿ ಬೇರೆ ಇದೆ.
ಯಾರು ಇದನ್ನು ಬೆಳಗ್ಗೆ ಎದ್ದು ಉದಯಿಸುವ ಸೂರ್ಯನನ್ನು ನೋಡಿಕೊಂಡು ಪಠಿಸುತ್ತಾರೋ ಅಂಥವರಿಗೆ ಅಪಜಯವಿಲ್ಲ ಅಂತ ಒಂದು ಫಲಸ್ತುತಿಯೂ ಕೂಡ ಇದೆ. ಈ ದುರ್ಗಾಸ್ತುತಿಯನ್ನು ಆತ ಪಠಿಸಿ, ಕಾಳಿ ಸ್ತೋತ್ರ ಅಂತ ಅದಕ್ಕೆ ಹೆಸರು, ಕಾಳಿ ಸ್ತೋತ್ರದ ಮೂಲಕ ತನ್ನ ಕುಲದೇವತೆಯನ್ನು ಸ್ತುತಿಸಿ ಮತ್ತೆ ಅರ್ಜುನನ ಹತ್ತಿರ ರಥದಲ್ಲಿದ್ದಂತಹ ಕೃಷ್ಣನ ಹತ್ತಿರ ಬಂದು ರಥವನ್ನೇರಿದ. ಇಷ್ಟು ಯುದ್ಧಕ್ಕೆ ಬೇಕಾದ ಸಿದ್ಧತೆಯಾದಾಗ ಧೃತರಾಷ್ಟ್ರ ಪ್ರಶ್ನಿಸಿದ. ಧೃತರಾಷ್ಟ್ರಭುವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಇಲ್ಲಿಂದ ಪ್ರಾರಂಭಿಸಿ ನಾವು ಭಗವದ್ಗೀತೆ ಅಂತ ಕರೆಯೋದು. ಈ ಕಾಳಿಸ್ತುತಿ ಮುಗಿದ ನಂತರ ಬರುವಂಥದ್ದು 700 ಶ್ಲೋಕ ಅಥವಾ 701 ಶ್ಲೋಕ. ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಒಂದು ಶ್ಲೋಕ, ಅರ್ಜುನ ಹೇಳಿದಂಥ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆ ಸೇರಿಸಿದರೆ 701 ಶ್ಲೋಕ ಆಗ್ತದೆ. ಈ ಸಪ್ತಶತಿ ಏನಿದೆ ಮಹಾಭಾರತದಲ್ಲಿ ಬರತಕ್ಕಂಥ 700 ಶ್ಲೋಕಗಳು, ಇದನ್ನೇ ನಾವು ಭಗವದ್ಗೀತೆ ಅಂತ ಕರೆಯೋದು. ಇಲ್ಲಿಂದ ಭಗವದ್ಗೀತೆ, ಇಲ್ಲಿಯ ತನಕ ಕೃಷ್ಣ ಹೇಳಿದಂಥ ಅನೇಕ ವಿಷಯಗಳುಂಟು. ಭಗವದ್ಗೀತಾ ಅನ್ನುವ ಶಬ್ದಕ್ಕೆ ಭಗವಂತ ಆಡಿದ ಮಾತು ಅಂತ ಅರ್ಥ. ಭಗವತಾ ಗೀತಂ, ಭಗವಂತನಿಂದ ಗೀತವಾದದ್ದು. ಸಂಸ್ಕೃತದಲ್ಲಿ 2 ಶಬ್ದಗಳಿದ್ದಾವೆ, ಗೀತ ಮತ್ತು ಗೀತಾ ಅಂತ. ಅದು ಸ್ತ್ರೀಲಿಂಗದಲ್ಲೂ ಹೇಳ್ಬೋದು, ಗೀತಂತ ನಪುಂಸಕಲಿಂಗದಲ್ಲೂ ಹೇಳ್ಬೋದು. ನಪುಂಸಕಲಿಂಗದ ಗೀತಂತ ಶಬ್ದ ಹೇಳಿದರೆ ಅದು ಹಾಡುವುದಕ್ಕೆ ಮಾತ್ರ ಇರುವಂಥದ್ದು. ಸ್ತ್ರೀಲಿಂಗದ ಗೀತಾ ಅಂತ ಶಬ್ದವನ್ನು ಬಳಸಿದರೆ ಅದು ಹಾಡುವುದು ಮಾತ್ರ ಅಲ್ಲ, ಅನುಸಂಧಾನ ಮಾಡುವುದಕ್ಕೆ, ಅರ್ಥಜ್ಞಾನ ಪಡೆಯುವುದಕ್ಕೆ ಇರತಕ್ಕಂಥದ್ದು. ಗೋಪಿಗೀತಂತಿದೆ, ಗೋಪಿಗೀತಾ ಅಂತ ಹೇಳಬಾರ್ದು. ಗೋಪಿಗೀತಂ ಅಂದರೆ ಅದು ಹಾಡುವುದಕ್ಕೆ, ಚಪ್ಪಾಳೆ ಹಾಕಿಕೊಂಡು ಜಯತಿಥಿ ಧಿಕಂ ಜನ್ಮನ ವ್ರಜಃ ಅಂತ ಹಾಡುವುದಕ್ಕೆ ಇರತಕ್ಕಂಥ ಗೀತೆಗಳೇನಿರ್ತವೆ ಅಂಥದ್ದನ್ನು ಗೀತಂ ಅಂತ ಕರೀತಾರೆ. ರಾಷ್ಟ್ರಗೀತಂ ಅನ್ನಬೇಕು, ರಾಷ್ಟ್ರಗೀತಾ ಅಂತ ಹೇಳಲಿಕ್ಕಿಲ್ಲ. ಅದು ಗೀತಂ ಅನ್ನುವ ಶಬ್ದ. ಇನ್ನೊಂದು ಗೀತಾ ಶಬ್ದ, ಅದು ಶಾಸ್ತ್ರೀಯವಾದ ವಿಚಾರಧಾರೆಗಳನ್ನು ಲೋಕಕ್ಕೆ ಕೊಡ್ತಕ್ಕಂಥದ್ದು. ಉದ್ಧವ ಗೀತಾ, ಭಗವದ್ಗೀತಾ, ಋಷಭಗೀತಾ, ಇವೆಲ್ಲ ಶಬ್ದಗಳು ಕೂಡ ಒಂದು ವಿಶಿಷ್ಟವಾದ ವೇದಾಂತ ತತ್ವವನ್ನು ಲೋಕಕ್ಕೆ ಕೊಡತಕ್ಕಂತಹ ಜ್ಞಾನದ ಶ್ಲೋಕಗಳು ಅನ್ನುವ ಅರ್ಥದಲ್ಲಿರುವಂಥದ್ದು. ಅಂಥದ್ದು ಭಗವದ್ಗೀತೆ. ಇದನ್ನು ಮಹಾಭಾರತದ ಉಪನಿಷತ್ತು ಅಂತ ಕರೀತಾರೆ. ಮಹಾಭಾರತದ ಉಪನಿಷತ್ತು ಒಂದೇ, ಅದು ಭಗವದ್ಗೀತೆ. ಇನ್ನೊಂದು ಮಹಾಭಾರತದ ವೇದ ಅಂತಿದೆ, ಅದಕ್ಕೆ ಸನತ್ಸು ಜಾತೀಯ ಅಂತ ಕರೀತಾರೆ. ಅದು ಸನತ್ಸು ಜಾತೀಯ, ಅದು ಈ ಹಿಂದೆ ನಾವು ನೋಡಿದ್ದೇವೆ ಅದನ್ನು ಉದ್ಯೋಗ ಪರ್ವತದಲ್ಲಿ. ಅದನ್ನು ಉದ್ಯೋಗ ಪರ್ವದಲ್ಲಿ ಬರುವಂಥದ್ದು. ಅದು ಮಹಾಭಾರತದಲ್ಲಿ ಬರುವ ವೇದ ಅಂತ ಅದನ್ನು ಕರೀತಾರೆ. ವೇದದ ಕೊನೆ ವೇದಾಂತ, ಅದಕ್ಕೆ ಉಪನಿಷತ್ತು ಅಂತ ಹೆಸರು. ಈ ಭಗವದ್ಗೀತೆಯನ್ನು ಇತಿ ಭಗವದ್ಗೀತಾಸು ಉಪನಿಷತ್ಸು ಅಂತ ಅದನ್ನು ಉಪನಿಷತ್ತು ಅಂತ ಕರಿತೇವೆ ನಾವು. ಉಪನಿಷತ್ತು ಅನ್ನುವ ಶಬ್ದಕ್ಕೆ ಅರ್ಥ ದೇವರ ಹತ್ರ ನಮ್ಮನ್ನು ನಿಲ್ಲಿಸುವಂಥದ್ದು. ನಿಷಾದಯತಿ ಇತಿ ಉಪನಿಷತ್. ಉಪ ಅಂದರೆ ಹತ್ತಿರದಲ್ಲಿ, ನಿಸಾದಯತಿ ಚೆನ್ನಾಗಿ ಹೋಗಿ ಕೂಡಿಸುತ್ತದೆ, ದೇವರ ಹತ್ತಿರದಲ್ಲಿ ಕೂಡಿಸುವುದು ಅಲ್ಲ. ಉಪ ಅಂದರೆ ಹತ್ತಿರದಲ್ಲಿ ಅಂತ ಅರ್ಥ, ಅಡಿಗೆ ಮನೆಯ ಹತ್ತಿರದಲ್ಲಿ ಕೂಡಿಸುತ್ತೆ ಅಂತ ಅರ್ಥ ಮಾಡ್ಬೋದಲ್ಲ. ಈ ಉಪವಾಸ ಅಂದ್ರೆ ಹಾಗೆ ಅರ್ಥ. ಉಪವಾಸ ಅಂದರೆ ಉಪ ಅಂದರೆ ಹತ್ತಿರದಲ್ಲಿ, ವಾಸ ಅಂದರೆ ವಾಸ ಮಾಡೋದು. ಕೆಲವರು ಅಡಿಗೆ ಮನೆಯಲ್ಲೇ ವಾಸ ಮಾಡ್ತಾ ಇರ್ತಾರೆ, ಉಪವಾಸ ಅಂತ ಹೆಸರಿಡ್ಬೋದು ಅದಕ್ಕೆ. ಆದರೆ ಉಪವಾಸ ಅಂದರೆ ಭಗವಂತನ ಹತ್ತಿರದಲ್ಲಿ ವಾಸ ಮಾಡುವುದು. ದೇವರ ಹತ್ತಿರದಲ್ಲಿ ವಾಸ ಮಾಡುವಾಗ ಅವನಿಗೆ ಆಹಾರ ಬೇಕಾಗುವುದಿಲ್ಲ. ಯಾಕೆ ಆ ಅರ್ಥ? ಉಪ ಅನ್ನುವುದಕ್ಕೆ ದೇವರ ಹತ್ತಿರದಲ್ಲಿ ಎಂಬ ಅರ್ಥ ಯಾಕೆ? ಯಾಕಂದರೆ ಉಪ ಅನ್ನುವುದಕ್ಕೆ ಹತ್ತಿರ ಅನ್ನುವುದು ನಿಜವಾದ ಅರ್ಥ ಅಲ್ಲ. ಉಪಶಬ್ದಕ್ಕೆ ನಿಜವಾದ ಅರ್ಥ ಎತ್ತರ ಅನ್ನೋದು ಅರ್ಥ. ಉಪ ಅಂದರೆ ಊರ್ಧ್ವ, ಉಪ ಅಂದರೆ ಉಪರಿ, ಅಥವಾ ಹಿಂದಿಯವರಿಗೆ ಊಪರ್ ಅಂತ ಹೇಳಬೇಕು ಉಪ ಅಂದರೆ. ಇಂಗ್ಲೀಷ್ ಅವರಿಗೆ ಉಪ್ಪು ಅಂತ ಹೇಳಬೇಕು, ಆದರೆ ಅವರಿಗೆ ಅರ್ಥ ಆಗೋಲ್ಲ, ಅಪ್ಪು ಅಂತ ಹೇಳಬೇಕು. ಅವರು ಬರೆಯುವುದು ಉಪ್ಪು ಅಂತಲೇ. ಅದು CUT ಕುಟ್ಟು ಅಂತ ಹೇಳಿದರೆ ಅವರಿಗೆ ಬೇಸರ ಆಗ್ತದೆ. CUT ಕಟ್ಟೆ ಹೇಳಬೇಕು, PUT ಪುಟ್ಟು ಅಂತಲೇ ಹೇಳಬೇಕು, ಪಟ್ಟು ಅಂತ ಹೇಳುವ ಹಾಗಿಲ್ಲ. ಅವರು ಹೇಗೆ ಹೇಳಿದ್ದಾರೆ ಹಾಗೆ ನಾವು ಹೇಳಬೇಕು ಅಂತ ಮಾಡಿಟ್ಟಿದ್ದಾರೆ. UP ಅಂತ ಬರೀತಾರೆ, ಉಪ್ಪು ಅಂತ ಬರೀತಾರೆ, ಹೇಳುವಾಗ ಮಾತ್ರ ಅಪ್ಪು ಅಂತ ಹೇಳಬೇಕಂತೆ. ಉಪ ಅಂದರೆ ಉಪ್ಪು ಅಂದರೆ ಮೇಲೆ ಅಂತ ಅರ್ಥ. ನಾವು ಕನ್ನಡದಲ್ಲೂ ಅದನ್ನು ಬಳಸ್ತೇವೆ, ಉಪ್ಪರಿಗೆ. ಉಪ್ಪು ಅಂದರೆ ಮೇಲಿನ ಅರಿಗೆ. ಉಪಾಧ್ಯಾಯ ಅಂದರೆ ಮೇಲಿನ ವಿಷಯಗಳನ್ನು ಅಧ್ಯಯನ ಮಾಡಿಸುವವ. ಉಪನಿಮಂತ್ರಣ, ಅನೇಕ ಕಡೆಯಲ್ಲಿ ಉಪಶಬ್ದ ಅನ್ನೋದು ಊರ್ಧ್ವ ಎಂಬ ಅರ್ಥದಲ್ಲೇ ಬಳಕೆಯಲ್ಲಿರುವಂಥದ್ದು. ಇಲ್ಲಿ ಉಪನ್ಯಾಸ ಅಂದರೂ ಹಾಗೆ ಅಲ್ವಾ, ನ್ಯಾಸ ಅಂದರೆ ಇಡುವುದು ಅಂತ ಅರ್ಥ, ಉಪನ್ಯಾಸ ಅಂದರೆ ಮೇಲೆ ಕೊಂಡೋಗಿ ಇಡುವುದು ಅಂತ ಅರ್ಥ.
ಹಾಗೆ ಉಪನ್ಯಾಸ ಮುಗಿದಾಗ ಎಲ್ಲರೂ ಒಂದಲ್ಲಿ ಮೇಲೆ ಇರ್ತಾರೆ, ಆಮೇಲೆ ಏಣಿಡಬೇಕಾಗುತ್ತೆ ಕೆಳಗೆ ಇಳಿಸಲಿಕ್ಕೆ. ಉಪನ್ಯಾಸ ಮೇಲೆ ಇಡುವುದು ಅಂತೇಳಿದರೆ ಶಾರೀರಿಕವಾಗಿ ಭೌತಿಕವಾಗಿ ಮೇಲೆ ಇಡುವುದಲ್ಲ, ಅಧ್ಯಾತ್ಮದ ಸ್ಥಿತಿಯಲ್ಲಿ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಇಡುವುದಕ್ಕೆ ಉಪನ್ಯಾಸನ ಅಥವಾ ಉಪನ್ಯಾಸ ಅಂತ ಹೆಸರು. ಆ ಅರ್ಥದಲ್ಲಿ ಉಪನಿಷಾದನ ಅಥವಾ ಉಪನಿಷತ್ ಅಂತೇಳಿದರೆ ಎತ್ತರ. ಎತ್ತರ ಅಂದರೆ ಅದು ಭಗವಂತ, ಎಲ್ಲಕ್ಕಿಂತ ಎತ್ತರ. ಊರ್ಧ್ವಮೂಲಂ ಅಧಃಶಾಖಂ, ಕೆಳಗೆಲ್ಲ ಇರುವಂಥದ್ದು ಶಾಖೆಗಳು, ಬ್ರಹ್ಮಾದಿ ದೇವತೆಗಳು. ಊರ್ಧ್ವೋ ವೈ ವಿಷ್ಣು ಅಂತ ಉಪನಿಷತ್ತು ಹೇಳಿದ ಹಾಗೆ ಅದು ಎಲ್ಲಕ್ಕೂ ಮೂಲ. ಊರ್ಧ್ವ ಉಪ ಅಂತ ಹೇಳಿದರೆ ಉಪೇಂದ್ರ ನೆನೆಸಿದಂತಹ ಭಗವಂತ. ಆದ್ದರಿಂದ ಉಪನಿಷಾದನ ಅಂದರೆ ಭಗವಂತನ ಸನ್ನಿಧಾನದಲ್ಲಿ, ಪರತತ್ವದ ಸನ್ನಿಧಾನದಲ್ಲಿ, ಪರಾತ್ಪರ ತತ್ವದ ಸನ್ನಿಧಾನದಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೆ ಬೇಕಾದಂತಹ ಜ್ಞಾನ ಸಮುದಾಯಕ್ಕೆ, ಶಬ್ದ ಸಮುದಾಯಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಶ್ರೀಮದ್ ಭಗವದ್ಗೀತೆ ಅನ್ನೋದು ಕೇವಲ ಅರ್ಜುನ ಯುದ್ಧದ ಬಗ್ಗೆ ಮಾನಸಿಕವಾದಂತಹ ದೌರ್ಬಲ್ಯವನ್ನು ಹೊಂದಿದಾಗ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ, ನಿನ್ನ ಹೃದಯ ದೌರ್ಬಲ್ಯವನ್ನು ತೆಗೆದುಹಾಕಿ ಪರಂ ತಪ, ಶತ್ರುಗಳನ್ನು ಸುಟ್ಟು ಹಾಕುವಂಥ ಯುದ್ಧಕ್ಕೆ ಎಬ್ಬಿಸುವುದಕ್ಕೋಸ್ಕರವಷ್ಟೇ ಬಂದಂತಹ ಮಾತಲ್ಲ ಭಗವದ್ಗೀತೆ ಅಂತ ಹೇಳಿದರೆ. ಅದರಲ್ಲಿರುವ ಪ್ರತಿಯೊಂದು ಶ್ಲೋಕವು ಅಧ್ಯಾತ್ಮದ ಎತ್ತರದಲ್ಲೂ ಕಾಣುವುದಕ್ಕೆ ಅನೇಕ ಅರ್ಥಗಳು ತುಂಬಿದ್ದಾವೆ. ಉಪನಿಷತ್ತು ಅಂದರೆ ಹಾಗೆ. ಉಪನಿಷತ್ತಿನಲ್ಲಿ ಮೇಲ್ನೋಟಕ್ಕೆ ಒಂದು ಅರ್ಥ ಕಾಣಿಸುತ್ತೆ, ಅಷ್ಟೇ ಅರ್ಥವಾಗಿರುವುದಿಲ್ಲ. ಆಳಕ್ಕಿಳಿದಾಗ ಇನ್ನಷ್ಟು ಅರ್ಥ ಹೊಳೆಯುತ್ತೆ, ಇನ್ನಷ್ಟು ಆಳಕ್ಕೆ ಹೋದಾಗ ಅದ್ಭುತವಾದ ಜ್ಞಾನ ರಾಶಿ ಸಿಗ್ತದೆ. ಆದ್ದರಿಂದ ಉಪನಿಷತ್ತುಗಳನ್ನು ಗಂಭೀರ ಅಂತ ಕರೀತಾರೆ. ಉಪನಿಷತ್ತಿನಂತೆ ಗಂಭೀರವಾದ ಮಾತು ಅಂತ. ಮಾತು ಗಂಭೀರ ಅಂದರೆ ಏನು? ಸಮುದ್ರ ಗಂಭೀರ ಅಂದರೆ ಅರ್ಥ ಆಗ್ತದೆ, ಸಮುದ್ರದಂತೆ ಗಂಭೀರ ಇದ್ದಾನೆ ಅಂತ ಅಲ್ಲಲ್ಲಿ ಬಳಸ್ತಾರೆ. ಗಂಭೀರ, ಸಮುದ್ರವು ಗಂಭೀರವಾಗಿದೆ ಅಂದರೆ ನೀವು ಸಮುದ್ರದ ಮೇಲೆ ಹೋದರೆ ಉಪ್ಪು ನೀರು ಮಾತ್ರ ಸಿಗ್ತದೆ, ಸ್ವಲ್ಪ ಒಳಕ್ಕೆ ಹೋದರೆ ರುಚಿ ರುಚಿಯಾದ ಮೀನುಗಳು ಸಿಗ್ತವೆ, ಇನ್ನೂ ಸ್ವಲ್ಪ ಆಳಕ್ಕೆ ಹೋದರೆ ಹವಳಗಳು ಮುತ್ತುಗಳು ಸಿಗ್ತವೆ, ಇನ್ನೂ ಆಳಕ್ಕೆ ಹೋದರೆ ರತ್ನಾಕರ ನೆನೆಸಿದಂತಹ ಸಮುದ್ರದಲ್ಲಿ ಬೇಕಾದಷ್ಟು ರತ್ನ ಸಿಗುತ್ತೆ. ಹಾಗಾದರೆ ಸಮುದ್ರ ಗಂಭೀರ ಅಂದರೆ ಮೇಲೆ ಕಂಡಷ್ಟೇ ಅಲ್ಲ, ತುಂಬ ಇದೆ, ಆಳಕ್ಕೆ ಹೋದಷ್ಟು ಬಲ ಜಾಸ್ತಿ ಅಂತ ಹೇಳುವಂಥದ್ದನ್ನು ಗಂಭೀರ ಅಂತ ಕರೆಯೋದು. ಹಾಗೆ ಉಪನಿಷತ್ತುಗಳು ಗಂಭೀರ. ಉಪನಿಷತ್ತಿನ ಗಾಂಭೀರ್ಯ ಅಂದರೆ ಏನು? ಮೇಲಕ್ಕೆ ಉಪ್ಪು ನೀರಿನ ಹಾಗೆ ಒಂದು ವಿಷಯ ಮಾತ್ರ, ಉಪ್ಪು ಬಾರಿ ರುಚಿಯಾದ ವಿಷಯ ಸಿಗ್ತದೆ ಮೇಲೆಯೂ ಕೂಡ. ಆದರೆ ಕೆಳಗೆ ಹೋಗ್ತಾ ಇದ್ದ ಹಾಗೆ ಬೆಲೆ ಬಾಳುವ, ಶರೀರ ಶ್ರೇಯಸ್ಸಿಗೆ ಅಷ್ಟೇ ಕಾರಣವಲ್ಲದ ಆತ್ಮದ ಉದ್ಧಾರಕ್ಕೆ ಹೇತುಭೂತವಾದಂತಹ ಜ್ಞಾನ ರತ್ನಗಳು ಎಲ್ಲಿ ಸಿಗ್ತಾವೋ ಅಂಥದ್ದನ್ನು ಉಪನಿಷತ್ತು ಅಂತ ಕರಿತೇವೆ. ಭಗವದ್ಗೀತೆ ಅಂದರೆ ಹಾಗೆ. ಇಲ್ಲಿ ಧೃತರಾಷ್ಟ್ರ ಮತ್ತು ಸಂಜಯರ ಸಂವಾದದ ರೂಪದಲ್ಲಿ ಭಗವದ್ಗೀತೆ ಇದೆ. ಧೃತರಾಷ್ಟ್ರನಿಗೆ ಸಂಜಯ ಹೇಳಿದ, ಧೃತರಾಷ್ಟ್ರ ಅಂತ ಹೇಳಿದರೆ ರಾಷ್ಟ್ರವನ್ನು ಧರಿಸಿದವ ಅಂದರೆ ಇಲ್ಲಿ ಅಧ್ಯಾತ್ಮದ ಅರ್ಥದ ಚಿಂತನೆ ಇಲ್ಲದೆ ಹೋದರೆ ಗೀತೆಗೆ ಅರ್ಥವೇ ಇಲ್ಲ. ಧೃತರಾಷ್ಟ್ರ ಅಂತ ಹೇಳಿದರೆ ಅವನು ಅಲ್ಲಿ ಕುರು ವಂಶದಲ್ಲಿ ಜನಿಸಿದಂತಹ ಪಾಂಡುವಿನ ಅಣ್ಣ ಅಂತ ಇಷ್ಟೇ ಆಲೋಚಿಸಿದರೆ ಸಾಕಾಗುವುದಿಲ್ಲ. ಧೃತರಾಷ್ಟ್ರ ಅಂದರೆ ರಾಷ್ಟ್ರವನ್ನು ಧರಿಸಿದವ ಅಂತ ಅರ್ಥ. ಯುಧಿಷ್ಠಿರ ಅಂತ ಇಲ್ಲಿ ಬಂದರೆ ಯುದ್ಧದಲ್ಲಿ ಸ್ಥಿರನಾಗಿ ನೆಲೆ ನಿಂತವ ಅಂತ ಅರ್ಥ. ಅರ್ಜುನ ಅಂತ ಬಂದರೆ ಅದಕ್ಕೆ ಪರಿಶುದ್ಧನಾದವ ಅಂತ ಅರ್ಥ. ಅರ್ಜುನ ಅಂದರೆ ಬಿಳಿ ಅಂತಲೇ ಅರ್ಥ. ಪಾರ್ಥ ಅಂತ ಬಂದರೆ ಈ ಪಾರ್ಥಿವ ಶರೀರವನ್ನು ಹೊತ್ತಂತಹ ನಾನು ಅಂತ ಅರ್ಥ. ಉಪನಿಷತ್ತು ನಮ್ಮನ್ನು ಕುರಿತು ಹೇಳುವುದು, ನಿನಗೆ ಸರಿಯಲ್ಲ ಇದು, ನೀನು ಈ ರೀತಿಯೋ ಪಾರ್ಥ ಅಂತ. ಅವ ಎಲ್ಲಾದರೂ ಪಾರ್ಥನಿಗೆ ಬೈತಾನೆ ಅಂತೇಳಿದರೆ ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ, ಈ ರೀತಿಯ ಹೇಡಿತನವನ್ನು ತೋರಬೇಡ ಪಾರ್ಥ ಅಂತೇಳಿದರೆ ಆ ಪಾರ್ಥ ಅಂದರೆ ಈ ಪಾರ್ಥಿವ ಶರೀರದಲ್ಲಿ ತುಂಬಿದಂತಹ ನಾನು ಅಂತ. ನಮಗೆ ಆಗುವ ಹಾಗೆ ಇಡೀ ಗೀತೆಯನ್ನು ತಗೊಂಡಾಗ ಗೀತೆ ಉಪನಿಷತ್ತಾಗುತ್ತೆ. ಆ ನಿಟ್ಟಿನಿಂದ ಅಧ್ಯಾತ್ಮ ಅರ್ಥ ಭೂಯಿಷ್ಠವಾದಂತಹ ವಿಚಾರಧಾರೆ ಅನ್ನುವ ದೃಷ್ಟಿಯಿಂದ ಭಗವದ್ಗೀತೆ ಇವತ್ತು ನಮ್ಮ ಭಾರತೀಯ ಸನಾತನ ಧರ್ಮದ ಮುಖವಾಣಿಯಾಗಿ ನಿಂತಿದೆ. ಕೇವಲ ಯುದ್ಧವನ್ನು ಹುರಿದುಂಬಿಸಿದ, ಆದ್ದರಿಂದ ಸನಾತನ ಧರ್ಮ ಹೊಡಿ ಬಡಿ ಅಂತ ಹೇಳುತ್ತೆ ಅಂತ ಕೆಲವರು ವಾಕ್ಯಾರ್ಥ ಮಾಡುವವರಿದ್ದಾರೆ. ಆದರೆ ಯಾರು ಈ ಕಪಾಳಕ್ಕೆ ಹೊಡೆದ್ರೆ ಈ ಕಪಾಳವನ್ನಾದರೂ ತೋರಿಸಿ ಯುದ್ಧ ಮಾಡದೇ ಇರಬೇಕು ಅಂತ ಹೇಳ್ತಾ ಇದ್ದಂತಹ ಈ ದೇಶದ ರಾಷ್ಟ್ರಪಿತ ಅಂತ ಕರೆಸಿಕೊಂಡ ಧೃತರಾಷ್ಟ್ರ ಅಥವಾ ರಾಷ್ಟ್ರಪಿತ ಅಂತ ಅನಿಸಿಕೊಂಡಂತಹ ಗಾಂಧೀಜಿಯವರು, ಅವರು ಕೂಡ ಭಗವದ್ಗೀತೆ ಪುಸ್ತಕ ಕೈಯಲ್ಲಿಲ್ಲದೆ ಯಾವ ಊರಿಗೂ ಕೂಡ ಪ್ರಯಾಣ ಮಾಡ್ತಾ ಇರಲಿಲ್ಲ. ಆಫ್ರಿಕಾದಂಥ ದೇಶದಲ್ಲಿ ಹೋಗಿ ಅವರು ಅಲ್ಲಿದ್ದಂತಹ ಸಾಮಾನ್ಯ ಜನರನ್ನು ಕಪ್ಪು ಬಿಳಿ ಅನ್ನುವ ಗಲಾಟೆ ಮಾಡಬೇಡಿ, ಎಲ್ಲರನ್ನೂ ಎತ್ತರಿಸಿ ಅಂತ ಹೊರಟು ಹೋದಾಗಲೂ ಭಗವದ್ಗೀತೆಯ ಉಪದೇಶವನ್ನು ಕೊಟ್ಟೇ ಇನ್ನೊಂದು ದೇಶದಲ್ಲಿ ಅವರು ರಾಷ್ಟ್ರಪಿತರಾಗಿ ಕಂಗೊಳಿಸಿದ್ದಾರೆ. ಹಾಗಾದರೆ ಭಗವದ್ಗೀತೆಗೆ ಅಂಥ ಮಹತ್ವ ಯಾಕೆ ಅಂತೇಳಿದರೆ, ಕೇವಲ ಯುದ್ಧ ಮಾಡು, ಅಹಿಂಸೆಯೇ ಬೇಕು ಅಂತ ಹೇಳುವವರೂ ಭಗವದ್ಗೀತೆಯನ್ನೇ ಆರಾಧಿಸ್ತಾರೆ. ಯಾಕೆ? ಗೀತೆಯಲ್ಲಿ ಹಿಂಸೆ ಹೇಳಿದ್ದಲ್ಲ.
ಯಾವುದೇ ದೊಡ್ಡ ಹಿಂಸೆ ನಡೆಯದೆ ಶಾಂತಿ ಉಂಟಾಗುವುದಿಲ್ಲ. ಒಂದು ಶಾಂತಿ ಬರಬೇಕಾದ್ರೆ ಮೊದಲೊಂದು ಹಿಂಸೆ ಆಗಬೇಕಾಗುತ್ತೆ. ಯಾಕಂದರೆ ಹಿಂಸೆ ಮಾಡುವುದಕ್ಕೋಸ್ಕರವೇ ಹುಟ್ಟಿದವರು, ಹಿಂಸೆಗೋಸ್ಕರವೇ ಪ್ರಯತ್ನ ಪಡ್ತಾ ಇರುವಂಥ ಪ್ರಸಂಗ ಇದ್ದಾಗ ಅವರನ್ನು ಹಿಡಿದು ಕಟ್ಟಿ ಒಂದು ಕಡೆಯಲ್ಲಿ ಕೂಡಿಸಿದರೂ ಕೂಡ ಅಲ್ಲೇ ಏನಾದರೂ ಹಿಂಸೆಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಹಿಂಸಕ ವ್ಯಕ್ತಿಗಳನ್ನು ಪೂರ್ತಿಯಾಗಿ ದಮನ ಮಾಡುವಲ್ಲಿಯ ತನಕ ಅಹಿಂಸೆ, ಶಾಂತಿ ಅನ್ನುವ ನೆಲವಳಿಕೆ ಇರುವುದಕ್ಕೆ ಸಾಧ್ಯ ಇಲ್ಲ. ಇದು ಇತಿಹಾಸದಲ್ಲಿ ನಾವೆಲ್ಲ ಕಂಡ ವಿಷಯ. ಇತಿಹಾಸವನ್ನು ಅಧ್ಯಯನ ಮಾಡಿದವರಿಗೆಲ್ಲ ಅತ್ಯಂತ ಸ್ಪಷ್ಟವಾಗತಕ್ಕಂಥದ್ದು. ಅಶೋಕ, ಈ ದೇಶದಲ್ಲಿ ಅಶೋಕ ಚಕ್ರಕ್ಕೆ ಅಷ್ಟು ಮಹತ್ವ ನಾವು ಕೊಡ್ತೇವೆ. ಅಂತಹ ರಾಜ ಅಶೋಕ, ಆತನ ಬಗ್ಗೆ ಭಾಗವತದ 12ನೇ ಸ್ಕಂದದಲ್ಲಿ ಕಥೆ ಬರ್ತದೆ. ಅಶೋಕನ ಬಗ್ಗೆ ಪುರಾಣವೂ ಕೂಡ ಉಲ್ಲೇಖ ಮಾಡುತ್ತೆ. ಆತನ ಮೂಲಕ ಬರೀ ಭಾರತ ದೇಶದಲ್ಲಲ್ಲ, ಪಕ್ಕದಲ್ಲಿರ್ತಕ್ಕಂತಹ ನೇಪಾಳ ಇರ್ಬೋದು, ಕೆಳಗೆ ಹೋಯಿತು ಅಂತಾದರೆ ಸಿಂಹಳ ಇರ್ಬೋದು, ಆ ಕಡೆ ಹೋದರೆ ಬರ್ಮಾ, ಚೀನಾಗಳಿರ್ಬೋದು, ಎಲ್ಲ ದೇಶಗಳಲ್ಲೂ ಕೂಡ ಶಾಂತಿಯ ವ್ಯವಸ್ಥೆ ಒಂದು ಕಾಲದಲ್ಲಿ ಆಯಿತು ಅಶೋಕನ ಮೂಲಕವಾಗಿ. ತನ್ನ ಮಕ್ಕಳನ್ನೇ ಬೌದ್ಧ ಧರ್ಮ ಪ್ರಚಾರಕ್ಕೋಸ್ಕರ ಎಲ್ಲ ಕಡೆಗೂ ಶಾಂತಿ ದೂತರನ್ನಾಗಿ ಕಳಿಸಿಕೊಟ್ಟ. ಆದರೆ ಅಶೋಕ ಶಾಂತಿಯನ್ನು ನೆಲೆಸಿಸಿದ್ದು ಹೇಗೆ? ಕಳಿಂಗ ದೇಶದ ಮಹಾ ಆಕ್ರಮಣವನ್ನು ಮಾಡಿ ಲಕ್ಷೋಪಲಕ್ಷ ಅಲ್ಲ, ಕೋಟಿ ಜನ ಸೈನಿಕರ ರಕ್ತದಿಂದ ಭಾರತ ದೇಶವನ್ನು ಕೆಂಪಾಗಿಸಿ ಆಮೇಲೆ ತಾನು ಶಾಂತಿಯನ್ನು ಲೋಕದಲ್ಲಿ ಪಸರಿಸಿದ. ಯಾವುದೇ ಶಾಂತಿಯ ಹಿನ್ನೆಲೆಯಲ್ಲಿ ಒಂದು ಮಹಾಯುದ್ಧ ಅದು ಘಟಿಸಬೇಕಾಗ್ತದೆ. ಆ ನಿಟ್ಟಿನಿಂದ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ಉಪದೇಶಿಸಿದ್ದಲ್ಲ, ನಮ್ಮೆಲ್ಲರನ್ನು ಕುರಿತು ಉಪದೇಶಿಸಿದಂತಹ ಮಾತು. ಇಲ್ಲಿ ಅರ್ಜುನ ಅಂತೇಳಿದರೆ ಸ್ವಚ್ಛತೆಯನ್ನು ಬಳಸತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ. ಆದ್ದರಿಂದಲೇ ಗೀತೆಯ ಬಗ್ಗೆ ಒಂದು ಮಾತುಂಟು, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಭಗವಂತ ಕೃಷ್ಣ ಗೀತೆಯನ್ನು ಕರೆದು ಕೊಟ್ಟಿದ್ದಾನಂತೆ, ದುಗ್ಧಂ. ಯಾಕಂದರೆ ಅವ ಗೋಪಾಲ. ಗೋಪಾಲನಾದವ ಏನು ಮಾಡ್ತಾನೆ? ಹಸುವಿನಿಂದ ಹಾಲು ಕರೆದು ಕೊಡ್ತಾನೆ. ಇಲ್ಲಿ ಹಸು ಯಾವುದು? ಕೃಷ್ಣ ಯಾವತ್ತೂ ಹಾಲು ಕರೆಯುವ ಮುದ್ರೆಯನ್ನೇ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಇದಕ್ಕೆ ಹಾಲು ಕರೆಯುವ ಮುದ್ರೆ ಅಂತ ಹೆಸರು. ಶಾಸ್ತ್ರೀಯವಾಗಿ ಇದನ್ನು ತರ್ಕ ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಕರೀತಾರೆ. ಅಥವಾ ಚಿನ್ಮುದ್ರೆ, ಚಿತ್ ಅಂದರೆ ಜ್ಞಾನ, ಚಿನ್ಮುದ್ರೆ ಅಂತ ಇದನ್ನು ಕರೆಯೋದು. ಅದು ಹಾಲು ಕರೆಯುವುದಕ್ಕೆ ಬಳಸತಕ್ಕಂತಹ ಮುದ್ರೆ. ಈಗೆಲ್ಲ ಹಾಲು ಕರೆಯುವುದು ಹೀಗೆ ಹಾಲು ಕರೆಯುವುದು, ಅದೆಲ್ಲ ಭಾರತೀಯ ತಳಿ ಅಲ್ಲ. ಭಾರತೀಯ ವ್ಯವಸ್ಥೆ ಪ್ರಕಾರ ಹಾಲು ಕರೆಯುವುದಕ್ಕೆ 2 ಬೆರಳು ಸಾಕಾಗ್ತದೆ. ನಮ್ಮಲ್ಲಿ ಕಬ್ಬೇತಿ ಅಂತ ಕರಿತೇವೆ, ಕಪಿಲ ಗೋವು ಅಂತ ಕರಿತೇವೆ, ಅಥವಾ ಹಳ್ಳಿಕಾರು ಅಂತ ಕರಿತೇವೆ, ಇಲ್ಲ ಮಲ್ನಾಡು ಗಿಡ್ಡ ಅಂತ ಇಂತಹ ಹಸುಗಳಿಗೆಲ್ಲ 2 ಬೆರಳು ಸಾಕು. ಹಾಲು ಕರೆಯುವುದು ದೇವರಿಗೆ ಅಭಿಷೇಕಕ್ಕೋಸ್ಕರ ಹಾಲು ಕರೆಯುವ ಮುದ್ರೆ. ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಆ ಜ್ಞಾನ ಮುದ್ರೆಯನ್ನು ಹಿಡಿದು ಗೀತಾಮೃತವನ್ನು ದೋಹನ ಮಾಡಿದವ, ಕರೆಯುವುದಕ್ಕೋಸ್ಕರ ಮುದ್ರೆಯನ್ನು ಹಿಡ್ಕೊಂಡವ. ವೇಣು ಹಿಡಿಯುವಾಗಲೂ ಅದೇ ರೀತಿ ಹಿಡ್ಕೊಂಡಿರ್ತಾನೆ. ಆ ಜ್ಞಾನ ಮುದ್ರೆ ಅನ್ನೋದು ಕೃಷ್ಣನ ಒಂದು ಅಭಿವ್ಯಂಜಕವಾದಂತಹ ಮುದ್ರೆ. ಆ ಮುದ್ರೆಯನ್ನು ಹಿಡಿದು ಹಾಲು ಕರೆಯುವುದಕ್ಕೆ ಗೋವು ಯಾವುದು? ಸರ್ವೋಪನಿಷದೋ ಗಾವಃ. ಸಮಗ್ರ ಉಪನಿಷತ್ತುಗಳು, ಇವತ್ತು ಪ್ರಸಿದ್ಧವಾದ 10 ಉಪನಿಷತ್ತು, ನಿಜವಾಗಿ 10 ಅಲ್ಲ 108 ಉಪನಿಷತ್ತುಗಳು. ಆ ಎಲ್ಲ ಉಪನಿಷತ್ತುಗಳು ಅಂದರೆ ವೇದದ ರಸ, ವೇದದ ಶೀರ್ಷ ವೇದ ಶೀರ್ಷ, ಅಥರ್ವ ಶೀರ್ಷ, ಋಕ್ಷೀರ್ಷ, ಯಜುಶೀರ್ಷ ಅಂತ ಕರೆಸಿಕೊಳ್ಳುವ ಯಾವ ಯಾವ ಉಪನಿಷತ್ತುಗಳಿದ್ದಾವೆ, ಆ ಉಪನಿಷತ್ತುಗಳು ಇಲ್ಲಿ ಗಾವಹ, ಇದೇ ಗೋವುಗಳು. ಹಸುವಿನಿಂದ ಹಾಲು ಕರಿಬೇಕಾದರೆ ಪಕ್ಕದಲ್ಲಿ ಕರು ಬೇಕಾಗ್ತದೆ. ಕರುವಿಗೋಸ್ಕರ ಹಾಲಲ್ಲ, ಕರು ಸ್ವಲ್ಪ ಬಾಯಿ ಹಾಕಿದರೆ ಆವಾಗ ಚೆನ್ನಾಗಿ ಹಾಲು ಕೊಡ್ತದೆ ಹಸು. ಕರುವನ್ನು ಒಂದು ಸಲ ಕೆಚ್ಚಲಿಗೆ ಬಿಡಬೇಕು, ಆಮೇಲೆ ಹಸುವಿನ ಮುಖದ ಹತ್ತಿರ ಕಟ್ಟಬೇಕು. ಅದು ಕರುವನ್ನು ನೆಕ್ತಾ ಇದ್ದ ಹಾಗೆ ಇದ್ದ ಹಾಲನ್ನೆಲ್ಲ ಬೀಳಿಸಿಬಿಡ್ತದೆ. ಆ ರೀತಿಯಲ್ಲಿ ಒಂದು ವತ್ಸ ಬೇಕಲ್ಲ, ಪಾರ್ಥೋ ವತ್ಸಃ. ಅರ್ಜುನ ಈ ಉಪನಿಷತ್ತುಗಳಿಂದ ಸಾರಸರ್ವಸ್ವವನ್ನು ತೆಗೆದು ಲೋಕಕ್ಕೆ ಕೊಡುವುದ ಉದ್ದೇಶದಲ್ಲಿ ಕೃಷ್ಣ ಹೊರಟಾಗ ಒಬ್ಬ ವತ್ಸನ ಹಾಗೆ, ಒಂದು ಕರುವಿನ ಹಾಗೆ ಮುಂಭಾಗದಲ್ಲಿ ಅರ್ಜುನ ಇದ್ದಾನೆ. ಅರ್ಜುನನಿಗೆ ದಕ್ಕಬೇಕಾದದ್ದಷ್ಟೇ, ಕರುವಿಗೆ ಎಷ್ಟು ದಕ್ಕುತ್ತೋ ಅಷ್ಟೇ ಅರ್ಜುನನಿಗೆ. ಹಾಗಾದರೆ ಅರ್ಜುನನಿಗೋಸ್ಕರವೇ ಕರೆದದ್ದಲ್ಲ, ಸುಧೀರ್ ಭೋಕ್ತ, ಲೋಕದ ಜ್ಞಾನಿಗಳು ಈ ಹಾಲು ಕುಡಿಯುವವರು. ದುಗ್ಧಂ ಗೀತಾಮೃತಂ ಬಹತ್. ಗೋಪಾಲನಂದನನಾದಂತಹ ಕೃಷ್ಣ ಸರ್ವೋಪನಿಷತ್ತುಗಳೆಂಬಂತಹ ಹಸುವಿನಿಂದ ತಾನು ಜ್ಞಾನಮುದ್ರೆಯನ್ನು ಹಿಡಿದು ಗೀತಾಮೃತವನ್ನು ಕರೆದುಕೊಟ್ಟಿದ್ದಾನೆ. ಅಮೃತ ಅಂದರೆ ಹಾಲು. ಪಂಚಾಮೃತಗಳಲ್ಲಿ ಮೊದಲ ಅಮೃತಕ್ಕೆ ಹಾಲು ಅಂತ ಹೆಸರು. ಗೀತಾಮೃತವನ್ನು ಕರೆದು ಲೋಕಕ್ಕೋಸ್ಕರ ಬಿಡಿಸಿಕೊಟ್ಟಿದ್ದಾನೆ. ಅಂತಹ ಭಗವದ್ಗೀತೆ ಅಲ್ಲಿ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಶುರುವಾಗ್ತದೆ. ನಮಗೆ ಅರ್ಥ ಎಷ್ಟು? ಧೃತರಾಷ್ಟ್ರ ಕೇಳಿದ, ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳೂ ಸೇರಿದ್ದಾರೆ, ನನ್ನವರಲ್ಲದ ಪಾಂಡವರೂ ಸೇರಿದ್ದಾರೆ, ಮಾಮಕಾಹ ಪಾಂಡವಾಶ್ಚೈವ. ನನ್ನವರು
ಪಾಂಡವರು ನನ್ನವರಲ್ಲ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾನೆ. ಅವರೂ ಸೇರಿದ್ದಾರೆ. ಕಿಮ್ಮ ಕುರುವತ ಸಂಜಯ, ಅಲ್ಲಿ ಸೇರಿಕೊಂಡು ಏನು ಮಾಡಿದರು ಸಂಜಯ ಅಂತ ಕೇಳ್ತಾನೆ. ಇಷ್ಟೇ ಆದರೆ ಅದು ಭಗವದ್ಗೀತೆ ಆಗಬೇಕು ಅಂತಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮಗೊಂದು ಉಪದೇಶ ಇರ್ತದೆ. ನಮ್ಮ ಈ ಶರೀರವನ್ನು ಕ್ಷೇತ್ರ ಅಂತ ಕರೀತಾರೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಅಂತ ಮುಂದೆ ಗೀತೆಯಲ್ಲೇ ಬರ್ತದೆ. ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ನಾವು ಕ್ಷೇತ್ರ ಅಂತ ಯಾವುದಕ್ಕೆ ಕರೆಯುವುದು? ಎಲ್ಲಿ ವಾಸ ಮಾಡ್ತೇವೆ ಅದಕ್ಕೆ ಕ್ಷೇತ್ರ ಅಂತ ಹೆಸರು. ಸಂಸ್ಕೃತದಲ್ಲಿ ಕ್ಷಿ ನಿವಾಸ ಗತ್ಯೋಹೋ ಅಂತ ಒಂದು ಧಾತು ಇದೆ. ಕ್ಷಯ ಮತ್ತು ಕ್ಷೇತ್ರ ಇವೆರಡಕ್ಕೂ ಮನೆ ಅಂತ ಅರ್ಥ. ಯಮಕ್ಷಯ ಅಂದರೆ ಯಮನ ಮನೆ. ಶ್ಯಾಮಲಾದೇವಿ ಎಲ್ಲಿದ್ದಾಳೆ ಅಂದರೆ ಯಮಕ್ಷಯೇ ವಸತಿ ಶ್ಯಾಮಲ ಅಂತ ಬರುತ್ತೆ. ಕ್ಷಯ ಅಂದರೆ ಮನೆ ಅಂತ ಅರ್ಥ. ಹಾಗೆಯೇ ಕ್ಷೇತ್ರ ಅಂತೇಳಿದರೂ ಮನೆ, ನಿವಾಸ. ಚೇತನ ಎಲ್ಲಿ ವಾಸ ಮಾಡಿರ್ತಾನೋ ಅದು ಕ್ಷೇತ್ರ. ಪ್ರತಿಯೊಂದು ಚೇತನವೂ ಶರೀರದಲ್ಲಿ ವಾಸ ಮಾಡಿರ್ತದೆ ಅನ್ನುವ ಕಾರಣದಿಂದ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ನಾವು ಲೋಕದಲ್ಲಿ ಈ ಅರ್ಥದಲ್ಲಿ ಕ್ಷೇತ್ರ ಶಬ್ದವನ್ನು ಬಳಸುವುದಿಲ್ಲ. ಸಂಸ್ಕೃತದಲ್ಲಿ ಶರೀರ ಎಂಬ ಅರ್ಥದಲ್ಲಿ ಕ್ಷೇತ್ರ ಶಬ್ದದ ಬಳಕೆ ಬೇಕಾದಷ್ಟಿದೆ. ಆದರೆ ನಮ್ಮ ಕನ್ನಡ ಬಳಕೆಯಲ್ಲಿ ಕ್ಷೇತ್ರ ಶಬ್ದದ ಬಳಕೆ ಉಂಟು. ನಾವೆಲ್ಲಿ ಬಳಸ್ತೇವೆ? ಎರಡು ಅರ್ಥದಲ್ಲಿ ಬಳಸ್ತೇವೆ. ಒಂದು, ದೇವರು ಎಲ್ಲಿದ್ದಾರೆ, ದೇವಸ್ಥಾನ ಎಲ್ಲಿದೆ ಅಲ್ಲಿಗೆ ಕ್ಷೇತ್ರ ಶಬ್ದದ ಬಳಕೆ. ಎರಡನೆಯದ್ದು, ಎಲ್ಲಿ ಉತ್ತು ಬೀಜ ಬಿತ್ತುತ್ತೇವೆ ಅದಕ್ಕೆ ಕ್ಷೇತ್ರ ಶಬ್ದದ ಬಳಕೆ. ಇದು ಕನ್ನಡದಲ್ಲೂ ಇರುವುದು. ಕ್ಷೇತ್ರ ಅಂದರೆ ಹೊಲ, ಕ್ಷೇತ್ರ ಅಂತೇಳಿದರೆ ದೇವಸ್ಥಾನ. ತೀರ್ಥಕ್ಷೇತ್ರ ಅಂತ ಇನ್ನೊಂದು ಶಬ್ದದ ಬಳಕೆ ಉಂಟು. ತೀರ್ಥ ಅಂತೇಳಿದರೆ ಹರಿಯುವ ನದಿ ಅಥವಾ ಸರೋವರ. ಒಂದು ಮನೆ, ಒಂದು ದೇವಸ್ಥಾನದಲ್ಲಿ ಸರೋವರ ಮತ್ತು ದೇವಸ್ಥಾನ ಎರಡು ಇದ್ದರೆ ಅದು ಬರೀ ಕ್ಷೇತ್ರ ಅಲ್ಲ, ಅದು ತೀರ್ಥಕ್ಷೇತ್ರ ಆಗ್ತದೆ. ಬರೀ ಗಂಗೆಗೆ ಹೋಗಿ ಸ್ನಾನ ಮಾಡಿ ಬಂದರೆ ಅವನು ತೀರ್ಥಯಾತ್ರೆ ಮಾಡಿದ್ದೇ ಹೊರತು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ದಲ್ಲ. ಅರ್ಥ, ಗಂಗೆಗೆ ಹೋಗಿ ಗಂಗೆಯ ಪಕ್ಕದಲ್ಲಿ ಬಿಂದುಮಾಧವನನ್ನು, ವಿಶ್ವೇಶನನ್ನು, ವಿಶ್ವನಾಥನನ್ನು ದರ್ಶನ ಮಾಡಿ ಅಲ್ಲಿ ಕ್ಷೇತ್ರ ದರ್ಶನ ಮಾಡಿಕೊಂಡು ಬಂದರೆ ಅವನ ಯಾತ್ರೆ ಬರೀ ತೀರ್ಥಯಾತ್ರೆಯಲ್ಲ, ಬರೀ ಕ್ಷೇತ್ರ ಯಾತ್ರೆಯಲ್ಲ, ಒಂದು ತೀರ್ಥಕ್ಷೇತ್ರ ಯಾತ್ರೆ ಅಂತ ಕರೆಸುತ್ತೆ. ಅಂದ ತೀರ್ಥ ಮತ್ತು ಕ್ಷೇತ್ರ ಅನ್ನುವ ಶಬ್ದದ ಬಳಕೆ ದೇವಸ್ಥಾನದಲ್ಲಿ ಯಾಕಿದೆ? ಕ್ಷೇತ್ರ ಶಬ್ದದ ಬಳಕೆ ಕ್ಷೇತ್ರ ಅಂದರೆ ವಾಸ ಮಾಡಿದ್ದಾನೆ. ಯಾರು? ಲೋಕಸ್ವಾಮಿ, ಎಲ್ಲೆಡೆ ಇರುವವ. ಅವ ಎಲ್ಲೆಡೆ ವಾಸ ಮಾಡುವವ ಒಂದು ಕಡೆಯಲ್ಲಿ ವಿಶೇಷವಾಗಿ ವಾಸ ಮಾಡಿದ್ದಾನೆ ಅನ್ನುವ ಒಂದು ವಿಶೇಷ ತಿಳಿಸುವುದಕ್ಕೋಸ್ಕರ ಅದನ್ನು ಕ್ಷೇತ್ರ ಅಂತ ಕರೆಯುವುದು. ಆದರೆ ನಮ್ಮ ಕ್ಷೇತ್ರ ಯಾವುದು? ಇದಂ ಶರೀರಂ. ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ಇದು ಎಂಥ ಕ್ಷೇತ್ರ ಅಂದರೆ ಇದು ಧರ್ಮಕ್ಷೇತ್ರ, ಬರೀ ಕ್ಷೇತ್ರ ಅಲ್ಲ, ಧರ್ಮಾಚರಣೆ ಮಾಡುವುದಕ್ಕೋಸ್ಕರ ಇರುವ ಕ್ಷೇತ್ರ. ಇಲ್ಲೇ ಹೋದರೆ ಈ ಕ್ಷೇತ್ರವನ್ನೇ ಯಾಕೆ ಕೊಡಬೇಕಿತ್ತು ದೇವರು? ಅಧರ್ಮ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರವೇ ಅಂತಾದರೆ ವೃಕ್ಷವಾಗಿ ಹುಟ್ಟುಕೊಳ್ಬೋದಿತ್ತು. ಇಲ್ಲ, ನಾಯಿಯಾಗಿ ಹುಟ್ಟಿದರೂ ಸಾಕಿತ್ತಂತೆ. ಶುಕಾಚಾರ್ಯರು ಬೈತಾರೆ, ಏನು ತಿನ್ನುವುದು ಅರಗಿಸಿಕೊಳ್ಳುವುದು ಇಷ್ಟಕ್ಕೋಸ್ಕರ ನಿಮಗೆ ಮಾನವನ ಶರೀರ ಬೇಕಿತ್ತ? ನ ಮೇಹಂತಿ ನ ಖಾದಂತಿ ಕಿಂ ಗ್ರಾಮ ಪಶವೋಪರೇ. ಗ್ರಾಮ ಪಶುಗಳು ಅಂತ ಹೇಳಿದಂತಹ ನಾಯಿಗಳು ಕೂಡ ತಿಂದು ಅರಗಿಸಿಕೊಳ್ಳುವ ಕೆಲಸ ಮಾಡುವುದಿಲ್ವೇನು? ತಿಂದು ಅರಗಿಸಿಕೊಳ್ಳುವುದಕ್ಕೆ ಈ ಶರೀರ ಬೇಕಿತ್ತ? 5 ಬೆರಳುಗಳಂತಹ, ಒಂದೊಂದು ಬೆರಳಿನಲ್ಲಿ 3 ಗಂಟುಗಳಿದ್ದು ಬೇಕಾದ ಕುಸುರಿ ಕೆಲಸವನ್ನು ಮಾಡುವುದಕ್ಕೆ ಬೇಕಾದ ಇಂಥ ಅದ್ಭುತ ಶರೀರ, ಅದು ತಿಂದು ಅರಗಿಸುವುದಕ್ಕೋಸ್ಕರ ನಿನಗೆ ಬೇಕಾ? ಅದಕ್ಕೆ ಅಲ್ಲ ಈ ಶರೀರ ಇರುವುದು. ಹಾಗಾದರೆ ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ಉಳಿದ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರಿಲ್ಲ. ಯಾವ ಪ್ರಾಣಿಗಳಿಗೆ 5 ಬೆರಳುಗಳಿಲ್ಲ, ಒಂದೊಂದು ಬೆರಳುಗಳಲ್ಲೂ ಕೂಡ 3 ಗಂಟುಗಳಿಲ್ಲ, ಅಂಥ ಪ್ರಾಣಿಯನ್ನು ಕ್ಷೇತ್ರ ಅಂತ, ಆ ದೇಹವನ್ನು ಕ್ಷೇತ್ರ ಅಂತ ಕರೆಯುವುದಿಲ್ಲ. ಕ್ಷೇತ್ರ ಅಂತ ಕರಿಬೇಕಾದ್ರೆ ಇಂಥದೇ ಶರೀರ ಬೇಕು. 2 ಕಾಲಿರಬೇಕು, 2 ಕೈಗಳೂ ಇರಬೇಕು. ಯಾಕಂದರೆ 2 ಕಾಲಿರಬೇಕು ಅಂತ ಹೇಳಿದರೆ ಆಗ ಕಾಗೆಯೂ ಕೂಡ ಕ್ಷೇತ್ರವೋ ಅಂತ ಕೇಳುವ ಪ್ರಸಂಗ ಬರ್ತದೆ. 2 ಕಾಲಿದ್ದರೆ ಸಾಕಾಗುವುದಿಲ್ಲ, 2 ಕೈಗಳು ಇರಬೇಕು. ಆ ಕೈಗಳಲ್ಲಿ 5 ಬೆರಳುಗಳು ಇಷ್ಟು ಸೇರಿಸಬೇಕು. ಒಂದೊಂದು ಕಡೆಯಲ್ಲಿ ಅತಿವ್ಯಾಪ್ತಿ ಪರಿಹಾರಕ್ಕೋಸ್ಕರ ಅದನ್ನೆಲ್ಲ ಸೇರಿಸಿಕೊಳ್ಬೇಕಾಗ್ತದೆ. ಇಂಥ ಶರೀರ ವಿಶೇಷವನ್ನೇ ಕ್ಷೇತ್ರ ಅಂತ ಕರೆಯುವುದು. ಅದಕ್ಕೋಸ್ಕರ ಕೃಷ್ಣ ಹೇಳುವಾಗ ಇದಂ ಶರೀರಂ ಕೌಂತೆಯ ಅಂತ ತನ್ನ ಶರೀರ ತೋರಿಸ್ತಾನೆ. ನೋಡು, ನಾನು ಈ ಲೋಕದಲ್ಲಿ 2 ಕೈಗಳಲ್ಲಿ ನಿನಗೆ ಕಾಣಿಸ್ತಾ ಇದ್ದೇನಲ್ಲ, ಇಂಥ ಶರೀರವನ್ನು ಕ್ಷೇತ್ರ ಅಂತ ಕರೆಯುವುದು. ಇದು ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಹೇಳುವಂಥ ಮಾತು. ಹಾಗಾದರೆ ಶರೀರ ಕ್ಷೇತ್ರ. ಇದು ತಿಂದು ಉಂಡು ಅರಗಿಸುವುದಕ್ಕೆ ಮಾತ್ರ ಅಲ್ಲ, ಅಥವಾ ಉಸಿರಾಡುವುದಕ್ಕೋಸ್ಕರ ಮಾತ್ರ ಇರತಕ್ಕಂತಹ ಶರೀರ ಅಲ್ಲ. ಯಾಕಂದರೆ ಉಸಿರಾಟವೇ ಮಾನವ ಶರೀರದ ಕೆಲಸವ. ಉಸಿರಾಟವನ್ನು ಚರ್ಮಕಾರನ ಅಥವಾ ಕಬ್ಬಿಣದ ಕೆಲಸ ಮಾಡತಕ್ಕಂತಹ ವ್ಯಕ್ತಿಯ ಮನೆಯ ಚರ್ಮದ ತಿದಿಯು ಕೂಡ ಮಾಡ್ತದೆ. ಕಿಂ ಭಸ್ತ್ರಾಹ ನ ಶ್ವಸಂತ್ಯುತ. ಭಸ್ತ್ರ ಅಂತ ಹೇಳಿದರೆ ಕಬ್ಬಿಣವನ್ನು ಬಿಸಿ ಮಾಡಿ
ಅದಕ್ಕೋಸ್ಕರ ಒಂದು ಚರ್ಮದ ಚೀಲವನ್ನು ಹೀಗೀಗೆ ಮಾಡ್ತಾನೆ. ಆವಾಗ ಅಲ್ಲಿ ಬೆಂಕಿ ಬರ್ತದೆ, ಬೆಂಕಿ ಬಂದು ಕಬ್ಬಿಣ ಬಿಸಿ ಆಗ್ತದೆ, ಬಿಸಿಯಾದ ಕಬ್ಬಿಣವನ್ನು ಪಟಾ ಅಂತ ಹೊಡೆದಾಗ ಕತ್ತಿ ಆಗ್ತದೆ. ಹಾಗಾದರೆ ಕಬ್ಬಿಣವನ್ನು ಬಗ್ಗಿಸುವುದಕ್ಕೆ, ಬಿಸಿ ಮಾಡುವುದಕ್ಕೋಸ್ಕರ ಯಾವ ಚರ್ಮದ ಚೀಲ, ಅದು ಉಸಿರಾಡ್ತದೆ. ಅದು ಕೂಡ ಉಸಿರಾಡಿದ ಕೂಡಲೇ ಮನುಷ್ಯ ಆಗುವುದಿಲ್ಲ. ಉಸಿರಾಟದಿಂದ ಮನುಷ್ಯನಿಗೆ ಬಲ ಅಲ್ಲ, ಅಥವಾ ತಿಂದು ಅರಗಿಸುವುದರಿಂದ ಬಲ ಅಲ್ಲ, ಅಥವಾ ಶರೀರ ಬೆಳೆಯುತ್ತೆ ಅನ್ನುವ ಕಾರಣದಿಂದಲೂ ಅವನಿಗೆ ಬಲ ಅಲ್ಲ. ಹಾಗಾದರೆ ಮನುಷ್ಯನ ಶರೀರಕ್ಕೆ ಬಲ ಯಾವುದರಿಂದ ಅಂತೇಳಿದರೆ, ಈ ಶರೀರದಲ್ಲಿ ಆತ ಧರ್ಮಾಚರಣೆ ಮಾಡಬೇಕು. ಆದ್ದರಿಂದ ಇದಕ್ಕೆ ಧರ್ಮಕ್ಷೇತ್ರ ಅಂತ ಹೆಸರು. ಉಳಿದ ಕ್ಷೇತ್ರಗಳು ಲೋಕದಲ್ಲಿ 84 ಲಕ್ಷ ಇದೆ ಅಂತೆ, ಒಂದಲ್ಲ ಎರಡಲ್ಲ. ಪುರಂದರದಾಸರು ಹೇಳ್ತಾರೆ, ನೀ ತಂದೆ ನಾ ಬಂದೆ, ನೀಯನ್ನ ತಂದೆ 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ, ನೀಯನ್ನ ತಂದೆ. ಶರೀರ ಚೇತನದ ಶರೀರಗಳು, ವಿಭಿನ್ನವಾದ ಶರೀರಗಳು, ಕೀಟ ಶರೀರಗಳು, ಸರೀಸೃಪಗಳು, ಪಕ್ಷಿಗಳು, ಪ್ರಾಣಿಗಳು, ಉಭಯತೋದಂತಗಳು, ದಂತರಹಿತಗಳು, ಸಪಾದಗಳು, ಅಪಾದಗಳು, ಬಹುಪಾದಗಳು, ಶತಪಾದಗಳು, ಸಹಸ್ರಪಾದಗಳು. ಶತಪಾದ, ಪಾದ, ಸೆಂಟಿಪೇಡ್ ಅಂತ ಕರಿತೇವಲ್ವ, ಈ ಶತಪಾದಗಳಿಂದ ಎಂಥೆಂಥ ಪ್ರಾಣಿಗಳಿದ್ದಾವೆ. ಇವೆಲ್ಲ ಪ್ರಾಣಿ ಚೇತನ, ಆಮೇಲೆ ವೃಕ್ಷಚೇತನ, ತೃಣಚೇತನ, ತ್ವಕ್ಸಾರ ಚೇತನಗಳು. ಈ ಚೇತನಗಳ ಬೇರೆ ಬೇರೆ ರೀತಿಯ ಯೋನಿಯನ್ನು ಪರಿಗಣಿಸಿದರೆ ಎಷ್ಟು ಅಂದರೆ 84 ಲಕ್ಷ ಬಗೆಯ ಬೇರೆ ಬೇರೆ ರೀತಿಯ ಶರೀರ ವಿಭಾಗಗಳಿದ್ದಾವೆ. ಅಂಥಲ್ಲಿ ಒಂದು ಮಾನವ ಶರೀರ. ಮಾನವ ಶರೀರದಲ್ಲಿ ಅನೇಕ ಬಗೆ ಇಲ್ಲ. ಹೆಂಗಸರ ಶರೀರ ಬೇರೆ ಥರ, ಮನುಷ್ಯರ ಶರೀರ ಬೇರೆ ಥರ, ಅದರಲ್ಲಿ ಬೆಳ್ಳಗಿರುವವನ ಶರೀರ ಬೇರೆ, ಕೆಂಪಿರುವವನ ಶರೀರ ಬೇರೆ. ಇದು ಯಾವ ವಿಭಾಗವೂ ಇಲ್ಲ. ಮನುಷ್ಯ ಶರೀರ ಅನ್ನೋದು ಒಂದು. ಇಡೀ ಸೃಷ್ಟಿಜಾತದ 84 ಲಕ್ಷ ಯೋನಿಗಳಲ್ಲಿ ಒಂದು ಯಾವುದು ಅಂದರೆ ಮಾನವ ಯೋನಿ. ಮಾನವ ಯೋನಿಯಲ್ಲಿ ಜನಿಸಿದಂತಹ ವ್ಯಕ್ತಿ ಅವನು ಧರ್ಮಾಚರಣೆ ಮಾಡಬೇಕು. ಅದೇ ಈ ಶರೀರದಿಂದ ಸಿಗಬೇಕು. ಇಹ ಚೇತ್ ಅವೇದೀತ್ ಅಥ ಸತ್ಯಮಸ್ತಿ ನಚೇದಿಹಾವೇದೀತ್ ಮಹತೀ ವಿನಷ್ಟಿ. ಯಮ ನಚಿಕೇತನಿಗೆ ಹೇಳುವ ಮಾತು. ಈ ಮಾನವ ಶರೀರ ಸಿಕ್ಕಿದಾಗ ನೀನು ದೇವರ ಬಗ್ಗೆ ತಿಳಿಯುವುದಕ್ಕೆ, ಧರ್ಮದ ಬಗ್ಗೆ ತಿಳಿಯುವುದಕ್ಕೆ ಸ್ವಲ್ಪವಾದರೂ ಪ್ರಯತ್ನ ಪಟ್ಟಿ ಅಂತಾದರೆ ಅಥ ಸತ್ಯಮಸ್ತಿ. ಅಥ ಈ ಶರೀರ ಹೋದ ಮೇಲೆ ನಿನಗೆ ಒಳ್ಳೆದ್ದು ಇದೆ. ಸತ್ಯ ಅಂದರೆ ಸಾಧು ಅಂತ ಅರ್ಥ. ಸಚ್ಛಬ್ದೇ ಸಾಧುಭಾವೇಚ ಸದಿತ್ಯೇತತ್ ಪ್ರಯುಜ್ಯತೆ. ನಿನಗೆ ಸಾಧು ಇದೆ, ಒಳಿತಿದೆ. ನಚೇದಿಹಾವೇದೀತ್, ಈ ಮಾನವ ಶರೀರ ನಿನಗೆ ಬಂದಾಗಲೂ ಭಗವತ್ ಪ್ರಜ್ಞೆ ನಿನ್ನಲ್ಲಿಲ್ಲ ಅಂತಾದರೆ, ಈ ಶರೀರಗಳನ್ನು, ಈ ಪ್ರಪಂಚವನ್ನು, ಈ ಪ್ರಕೃತಿಯನ್ನು ಮೀರಿ ಪರಮಪುರುಷ ಅಂತಿದ್ದಾನೆ ಅಂತ ಅವನನ್ನು ಚಿಂತಿಸುವುದಕ್ಕೆ ನೀನು ಈ ಶರೀರದಲ್ಲಿ ಪ್ರಯತ್ನಿಸಲಿಲ್ಲ ಅಂತಾದರೆ ಮಹತೀ ವಿನಷ್ಟಿ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ಆಯಿತು. ಅದು ದೊಡ್ಡ ನಷ್ಟ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಮಾನವ ಶರೀರದ ಮಹತ್ವವನ್ನು ಇದೇ ಉಪನಿಷತ್ತಿನ ಆಳದಲ್ಲಿ ಹೇಳತಕ್ಕಂಥದ್ದು. ಒಟ್ಟಂದದಲ್ಲಿ ಮಾನವ ಶರೀರ ಧರ್ಮಕ್ಷೇತ್ರ, ಧರ್ಮಾಚರಣೆ ಮಾಡುವುದಕ್ಕೆ ಇರತಕ್ಕಂಥ ಕ್ಷೇತ್ರ ಇದು. ಧರ್ಮಾಚರಣೆ ಮಾಡಬೇಕು, ಧರ್ಮ ಸಂಪಾದಿಸಬೇಕು ಅಂದರೆ ಏನು ಮಾಡಬೇಕು? ಕೆಲಸ ಮಾಡಬೇಕು, ಸುಮ್ಮನೆ ಕೂತಿರಬಾರ್ದು. ಸೂರ್ಯೋದಯಕ್ಕೆ ಏಳುವುದು, ಸೂರ್ಯಾಸ್ತಕ್ಕೆ ಮತ್ತೊಮ್ಮೆ ಏಳುವುದು, ಮಧ್ಯದಲ್ಲಿ ನಿದ್ದೆ ಅಂತ ಅರ್ಥ. ಏಳುವುದು ಯಾಕೆ ಅಂದರೆ ಮಲಗುವುದಕ್ಕೋಸ್ಕರ. ಮಧ್ಯಾಹ್ನ ತಿಂತಾನೆ ಯಾಕೆ ಅಂತೇಳಿದರೆ, ಮಧ್ಯಾಹ್ನ ತಿನ್ನದೇ ಹೋದರೆ ರಾತ್ರಿ ತಿನ್ನುವುದಕ್ಕೆ ಶಕ್ತಿ ಇರುವುದಿಲ್ಲ, ಅದಕ್ಕೆ ತಿನ್ನುವುದು. ಮತ್ತೆ ರಾತ್ರಿ ತಿನ್ನುವುದು ಯಾಕೆಂದರೆ ಬೆಳಗ್ಗೆ ತಿನ್ನಲಿಕ್ಕೆ ಆಗದೆ ಹೋದರೆ ಅದಕ್ಕೆ ರಾತ್ರಿ ತಿನ್ನುವುದು. ಇಷ್ಟೇ ಅಂತ ಆದರೆ ನೀನು ಧರ್ಮಾಚರಣೆ ಎಲ್ಲಿ ಮಾಡಿದ ಹಾಗೆ ಆಯಿತು. ಧರ್ಮಾಚರಣೆ ಮಾಡಬೇಕು ಅಂದರೆ ಕುರುಕ್ಷೇತ್ರ ಆಗಬೇಕು ಈ ಶರೀರ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಕುರು ಅಂದರೆ ಮಾಡು ಮಾಡು. ಉಪನಿಷತ್ತು ಅಲ್ಲಲ್ಲಿ ಕುರು 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 ಅಂತ ಹೇಳ್ತಾ ಇರ್ತದೆ. ಶ್ರೀ ವಾದಿರಾಜ ತೀರ್ಥರು ನಮಗೆ ಹತ್ತಿರದಲ್ಲೇ ಇರತಕ್ಕಂಥವರು. ವಾದಿರಾಜ ತೀರ್ಥರು ಕುರು ಸ್ತೋತ್ರ ಅಂತ ಒಂದು ಸ್ತೋತ್ರ ಮಾಡ್ತಾರೆ. ಸುಮಾರು 80 ಬಾರಿ ಕುರು 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 ಅಂತಾರೆ. ನೀನು ಅದು ಮಾಡು, ಇದು ಮಾಡು, ಸ್ವೀಕುರು, ಅಲಂಕುರು ಎಲ್ಲ. ಕುರು ಅನ್ನೋದು ಇದಕ್ಕೆ ಅರ್ಥ ಏನು? ಕುರು ಅಂದರೆ ಮಾಡು, ಮಾಡಬೇಕು. ಶಾರೀರಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ. ಕಾಯೇನ ವಾಚ ಮನಸ 3 ರೀತಿಯಲ್ಲಿ ಮಾಡುವಂಥದ್ದು ನಮ್ಮಿಂದ. ಕಾಯ ವಾಚ ಮನಸ ಅಂತ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಹೇಳ್ತಾರೆ, ಆದರೆ ವಸ್ತುತಃ ಕನ್ನಡ ಹಾಗಲ್ಲ. ಕಾಯೇನ ವಾಚ ಮನಸ ಅನ್ನೋದೇ ಸರಿಯಾದ ಕನ್ನಡವೂ ಕೂಡ. ಕಾಯ ವಾಕ್ ಮನಸ್ಸುಗಳಿಂದ ಮನುಷ್ಯ ಮಾಡಬೇಕು. ಕಾಯದಿಂದ ಮಾಡುವುದಕ್ಕೋಸ್ಕರ ಈ ಶರೀರ, ವಾಕ್ನಿಂದ ಮಾಡುವುದಕ್ಕೋಸ್ಕರ ಈ ಶರೀರ, ಮನಸ್ಸಿನಿಂದ ಮಾಡುವುದಕ್ಕೋಸ್ಕರ ಈ ಶರೀರ. ಅಂದರೆ ಈ ಕ್ಷೇತ್ರ ಇಲ್ಲ ಅಂತಾದರೆ ನೀನು ಮಾತಿನಿಂದಲೂ ಮಾಡಲಿಕ್ಕಾಗೋದಿಲ್ಲ, ಮನಸ್ಸಿನಿಂದಲೂ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಯಾರಿಗಾದರೂ ಉಪಕಾರ ಮಾಡಬೇಕಾದರೆ ಶಾರೀರಿಕವಾದ ಉಪಕಾರವೇ ಮಾಡಬೇಕು ಅಂತಿಲ್ಲ. ಕೈಕಾಲು ಗಟ್ಟಿ ಇಲ್ಲದೆ ಇದ್ದ ವ್ಯಕ್ತಿಯೂ ಕೂಡ, ಕಷ್ಟದಲ್ಲಿ ಬಂದಂತಹ ವ್ಯಕ್ತಿಗೆ
ಅಯ್ಯೋ ಅಷ್ಟು ಕಷ್ಟ ಆಯಿತಾ, ಹೀಗಾಗಬಾರ್ದಿತ್ತಪ್ಪ ಅಂತ ಒಂದು ಸ್ಪಂದನ ಕೊಟ್ಟರೆ ಅವನಿಗೆ ಭಾರಿ ನೆಮ್ಮದಿ ಆಗ್ತದೆ. ಅದೊಂದು ಉಪಕಾರವೇ. ಕಷ್ಟದಲ್ಲಿದ್ದವರಿಗೆ ನಾನು ಸಹಾಯ ಮಾಡ್ತಿದ್ದೆ, ನಿಮಗೆ ನನ್ನ ಮನಸ್ಸು ನಿಮ್ಮಲ್ಲೇ ಇದೆ, ನಿಮ್ಮ ಹೆಸರಲ್ಲಿ ನಾನೊಂದು ಒಂದಿಷ್ಟು ಸ್ತೋತ್ರ ಪಾರಾಯಣ ಮಾಡ್ತೇನೆ ಅಂತ ಹೇಳಿದರೂ ಸಾಕಾಗ್ತದೆ. ನೀವು ಕಿಸೆಯಿಂದ ಎತ್ತಿ ಅವರಿಗೆ ಕೊಟ್ಟೇ ಉಪಕಾರ ಮಾಡಬೇಕು ಅಂತಿಲ್ಲ, ಅಥವಾ ಅವರ ಕಷ್ಟಕ್ಕೋಸ್ಕರ ಅವರ ಮನೆಗೆ ಹೋಗಿ ಅಲ್ಲಿದ್ದ ಭಾರವನ್ನು ಎತ್ತಿ ಮೇಲೆ ಇಟ್ಟು ವ್ಯವಸ್ಥೆ ಮಾಡಬೇಕು ಅಂತಲೂ ಇಲ್ಲ. ಶುದ್ಧವಾದ ಮಾತು ಸಾಕಾಗ್ತದೆ. ವಚನೇ ಕಾದರಿದ್ರತ. ಮಾತಿನ ಮೂಲಕ ನೀನು ಧರ್ಮಾಚರಣೆ ಮಾಡ್ಬೋದು. ಮನಸ್ಸಿನ ಮೂಲಕ ಕಷ್ಟದಲ್ಲಿದ್ದಾರೆ ಅವರಿಗೆ ಒಳ್ಳೆಯದಾಗಲೆಪ್ಪ, ಯಾಕಾದರೂ ಹೀಗೆ ಮಾಡ್ತಾರೆ. ಧರ್ಮಾಚರಣೆ ಮಾಡುವುದಕ್ಕೆ ಧರ್ಮೇಂದ್ರ ಪ್ರಧಾನರೇ ಬೇಕು ಅಂತೇನಿಲ್ಲ ಅಲ್ಲ. ಪಾಪ ಅವರಿಗೂ ಕಷ್ಟ ಬಂದಿದೆ. ಎಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದರು, ಈ ಹೊಸ ಶಿಕ್ಷಣ ನೀತಿಯನ್ನು ತಂದಿದ್ದರು. ಇಷ್ಟೆಲ್ಲ ಮಾಡಿಯೂ ಕೂಡ ಅವರಿಗೆ ತೊಂದರೆ ಆಯಿತಲ್ಲ. ಮನಸ್ಸಿನಲ್ಲೇ ಯೋಚನೆ ಮಾಡಿ, ಇಷ್ಟು ಒಳ್ಳೆಯ ಶಿಕ್ಷಣ ಪದ್ಧತಿಯನ್ನು ಇಲ್ಲಿಯ ತನಕದ ಶಿಕ್ಷಣದ ಯಾವುದೇ ಸಚಿವ ತರಲಿಲ್ಲ. ಅಷ್ಟು ಸುಂದರವಾದ ವ್ಯವಸ್ಥೆ, ಅಂತಹ ದೂರದೃಷ್ಟಿ, ಅದೆಲ್ಲ ಮಾಡಿದ ವ್ಯಕ್ತಿಗೆ ಹೀಗಾಯ್ತಲ್ಲ, ಒಳ್ಳೆಯದಾಗಲಪ್ಪ. ಇಷ್ಟು ನಾವು ಯೋಚಿಸಿದರೂ ಸಾಕಾಗ್ತದೆ. ಅದೊಂದು ದೈಶಿಕವಾದಂತಹ ಉಪಕಾರವಾಗ್ತದೆ. ಸತ್ ಎಲ್ಲಿದೆ, ಸಾಧು ಎಲ್ಲಿದೆ, ಆ ಸಾಧುವಾದಂತಹ ವಿಷಯಗಳನ್ನು ಮನಸ ಅಭಿನಂದಿಸುವುದು ಅನ್ನುವುದು ಕೂಡ ಒಂದು ರೀತಿಯ ಕುರು ಅನಿಸಿದಂತಹ ಕರ್ಮವಾಗ್ತದೆ. ಕುರು ಅಂದರೆ ಕರ್ಮ, ಕರ್ಮದ ಮೂಲಕ ಧರ್ಮ. ಕರ್ಮವಿಲ್ಲದೆ ಹೋದರೆ ಧರ್ಮವಿಲ್ಲ. ಧರ್ಮಾಚರಣೆ ಅನ್ನುವುದು ಕರ್ಮದಿಂದ ಲಭ್ಯವಾಗುವಂಥದ್ದು. ಆದ್ದರಿಂದಲೇ ಧರ್ಮವನ್ನು ಕೂಡ ಕರ್ಮ ಅಂತ ಕರಿತೇವೆ. ಅಷ್ಟು ತಾದಾತ್ಮ್ಯ ಇದೆ. ಯಾವುದೇ ಸತ್ಕರ್ಮಕ್ಕೆ ಅದರಿಂದ ಧರ್ಮ ಪ್ರಾಪ್ತಿಯಾಗಲೇಬೇಕು. ಆದ್ದರಿಂದ ಮಾನವ ಶರೀರ ಅದು ಧರ್ಮಕ್ಷೇತ್ರ, ಕುರುಕ್ಷೇತ್ರ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಈ ಮಾನವ ಶರೀರದಲ್ಲಿ 2 ಥರದ ಜನ ಸೇರಿಬಿಟ್ಟಿದ್ದಾರೆ. ಈ ಕುರುಕ್ಷೇತ್ರದಲ್ಲಿ ಒಂದೇ ಥರದ ಜನ ಸೇರಿದರೆ ತೊಂದರೆ ಇರಲಿಲ್ಲ. ಇದರಲ್ಲಿ 2 ಥರದ ಜನ. ಯಾರು ಅಂತೇಳಿದರೆ ಮಾಮಕಾಹ ಪಾಂಡವಾಶ್ಚೈವ ಅಂತ 2 ಥರದ ಜನ. ಪಾಂಡು ಅಂದರೆ ನಿಮಗೆಲ್ಲ ಗೊತ್ತಿದೆ ಅರ್ಥ, ಬಿಳಿ ಅಂತ ಅರ್ಥ. ಪಾಂಡು ಅಂದರೆ ಬಿಳಿ. ಹಾಗೆ ಕುರು ಅಂತೇಳಿದರೆ ಕಪ್ಪು ಅಂತ ಅರ್ಥ. ಕೌರವ ಅಂದರೆ ಕಪ್ಪಾದವರು, ಪಾಂಡವ ಅಂತೇಳಿದರೆ ಬಿಳಿಯಾದವರು. ಇದು ಶಬ್ದದ ಅರ್ಥ. ಕುರು ಅನ್ನುವುದಕ್ಕೆ ಕಪ್ಪು ಅನ್ನುವ ಅರ್ಥ ಪ್ರಸಿದ್ಧ. ಅದು ನಿಮಗೆ ಉದಾಹರಣೆಗೆ ಮಹಾಭಾರತದ್ದೇ ಒಂದು ಶ್ಲೋಕ ಹೇಳುವುದಾದರೆ, ಮುಂದಕ್ಕೆ ಬರುವಂಥ ಒಂದು ಶ್ಲೋಕ ತುಂಬ ವಿಚಿತ್ರವಾಗಿದೆ. ಏನಂದರೆ, ಒಂದು ಹೇಳುವುದು, ಯೋಚನೆ ಮಾಡ್ತಾ ಇದ್ದಾರೆ, ನಮಗೆ ಹಾಹಾ ಕೇಶವ ಕೇಶವ, ಪಾಂಡವರು ಮತ್ತು ಕೌರವರು ಸೇರಿದ್ದಾರಂತೆ. ಕೇಶವ ಬಿದ್ದಿದ್ದಾನಂತೆ. ಕೇಶವ ಬಿದ್ದದ್ದನ್ನು ನೋಡಿ ಪಾಂಡವರಿಗೆ ಭಾರಿ ಖುಷಿಯಂತೆ. ಕೌರವರೆಲ್ಲ ಅಯ್ಯೋ ಅಯ್ಯೋ ಅಂತ ಇದ್ದಾರಂತೆ. ಓ ಕೇಶವ ಓ ಕೇಶವ ಅಂತ ಕೌರವರು ಒದ್ದಾಡ್ತಾ ಇದ್ದಾರಂತೆ. ಪಾಂಡವರಿಗೆ ಭಾರೀ ಖುಷಿಯಂತೆ. ಹೀಗೊಂದು ಶ್ಲೋಕ, ಮಹಾಭಾರತದ್ದೇ ಶ್ಲೋಕ ಇದು. ಕೇಶವಂ ಪತಿತಂ ದೃಷ್ಟ್ವ ಪಾಂಡವಾಹ ಹರ್ಷ ನಿರ್ಭರಾಹ ರುದಂತಿ ಕೌರವಾ ಸರ್ವೇ ಹಾ ಹಾ ಕೇಶವ ಕೇಶವ. ಸಾಮಾನ್ಯ ಸಂಸ್ಕೃತಜ್ಞರಿಗೆ ಇದು ಅರ್ಥ ಆಗ್ತದೆ. ಏನಂತೆ, ಕೇಶವಂ ಪತಿತಂ ದೃಷ್ಟ, ಕೇಶವ ಪತಿತನಾಗಿದ್ದಾನೆ, ಬಿದ್ದಿದ್ದಾನೆ. ಅದನ್ನು ನೋಡಿ ಪಾಂಡವಾಹ ಹರ್ಷ ನಿರ್ಭರಾಹ, ಪಾಂಡವರು ಹರ್ಷ ನಿರ್ಭರರಾಗಿ ಹೋಗಿದ್ದಾರೆ. ಹರ್ಷ ತುಂಬಿ ಹೋಗಿದೆ, ಆತ್ಮನಿರ್ಭರ ಇದ್ದ ಹಾಗೆ ಇದು ಹರ್ಷ ನಿರ್ಭರರಾಗಿ ಹೋಗಿದ್ದಾರೆ. ರುದಂತಿ ಕೌರವ ಸರ್ವೇ, ಒಬ್ಬ ಅಲ್ಲ, ಯಾರೋ ಅದರಲ್ಲಿ ಒಬ್ಬ ವಿಕರ್ಣ ಅಂತ ಎಡವಟ್ಟು ಮನುಷ್ಯ ಇದ್ದ, ಒಬ್ಬ ಹತ್ತಿದ್ರೆ ಬೇರೆ. ಇದು ಹಾಗಲ್ಲ, ಎಲ್ಲ ಸರ್ವೇ ಕೌರವಾಹ ರುದಂತಿ, ಎಲ್ಲರೂ ಸೇರಿಕೊಂಡು ಆಳ್ತಾ ಇದ್ದಾರೆ. ಏನಂತೆ, ಹಾ ಹಾ ಅಯ್ಯೋ ಅಯ್ಯೋ ಕೇಶವ ಕೇಶವ ಅಂತ ಹೇಳ್ತಾ ಇದ್ದಾರಂತೆ. ಇದು ಒಂದು ರೀತಿಯ ಕೂಟ ಶ್ಲೋಕ ಅಂತ ಕರೆಯುವುದು. ಮಹಾಭಾರತದಲ್ಲಿ ಇಂಥದ್ದು 8800 ಇದೆ ಅಂತೆ. 8 ಶ್ಲೋಕ ಸಹಸ್ರಾಣಿ, 8 ಶ್ಲೋಕ ಶತಾನಿ ಚ ಅಹಂ ವೇದ್ಮಿ ಶುಕೋ ವೇತ್ತಿ ಸಂಜಯೋ ವೇತ್ತಿವಾನವ ಅಂತ ಒಂದು ಬಾರಿ ವೇದವ್ಯಾಸರು ಹೇಳ್ತಾರೆ. ಅಂತಹ ಶ್ಲೋಕದಲ್ಲಿ ಸೇರಿದ ಶ್ಲೋಕ. ನಮ್ಮ ಗಣಪತಿ ದೇವರು ಡೆಸ್ಕ್ ಇಲ್ಲದೆ ತನ್ನ ಉದರದ ಮೇಲೆಯೇ ತಾಡಪತ್ರವನ್ನಿಟ್ಟುಕೊಂಡು ಬರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ವೇಗವಾಗಿ ಬರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಮ್ಮ ವೇದವ್ಯಾಸರು ಒಂದು ವ್ಯವಸ್ಥೆ ಅಂತ ಮಧ್ಯದಲ್ಲಿ ಅರ್ಥ ಮಾಡಿಕೊಂಡು ಬರಿಬೇಕು ಅಂತೇಳಿ ಮಧ್ಯದಲ್ಲಿ ಒಗಟು ಹಾಕೋದಂತೆ. ಅಂಥ ಒಗಟಿನ ಶ್ಲೋಕ ಇದು. ಮುಂಡಿಗೆ ಅಂತ ಕರೀತಾರಲ್ಲ ಅಂಥದ್ದು. ಕೇಶವಂ ಪತಿತಂ ದೃಷ್ಟ ಅಂದರೆ ಏನರ್ಥ, ಇಲ್ಲಿ ಕೆಲವು ಅರ್ಥ ಗೊತ್ತಿರಬೇಕು ನಮಗೆ. ಸಂಸ್ಕೃತದಲ್ಲಿ ಕಮ್ ಅಂತ ಒಂದು ಅವ್ಯಯ ಇದೆ ಮತ್ತು ಕಾ ಅಂತ ಮತ್ತೊಂದು ಶಬ್ದ ಇದೆ. ಕಮ್ ಅನ್ನುವ ಅವ್ಯಯಕ್ಕೆ ಮತ್ತು ಕಾ ಎಂಬ ಶಬ್ದಕ್ಕೆ ತಲೆ ಮತ್ತು ನೀರು ಅಂತ ಪ್ರಸಿದ್ಧವಾದಂತಹ ಅರ್ಥ. ಅಂದರೆ ಕಂಜ ಅಂದರೆ ಕಮಲ ಅಂದರೆ ನೀರಿನಲ್ಲಿ ಅಲಂಕಾರ ರೂಪವಾದದ್ದು. ಕಮ್ ಅಂದರೆ ನೀರು ಅಂತ ಒಂದು ಅರ್ಥ. ಅದರದ್ದು ಕೇ ಅಂದರೆ ನೀರು ಅಂತ ಅರ್ಥ. ಕೇ ಅಂದರೆ ನೀರಿನಲ್ಲಿ, ಕೇಶವಂ ಅನ್ನುವಲ್ಲಿ ಬಿಡಿಸಬೇಕು. ಕೇ ಶವಂ ಪತಿತಂ ದೃಷ್ಟ, ಅಲ್ಲಿ ಕೇಶವ ಬಿದ್ದದ್ದಲ್ವೇ ಅಲ್ಲ. ಏನಾಯಿತು, ಕೇ ಅಂದರೆ ನೀರಿನಲ್ಲಿ, ಶವಂ ಪತಿತಂ ದೃಷ್ಟ, ಒಂದು ಶವ ಬಿದ್ದಿತ್ತಂತೆ.
ಯಾವುದೋ ಪ್ರಾಣಿ ಸತ್ತು ಬಿದ್ದಿತ್ತು. ಕೇ ಶವಂ ಪತಿತಂ ದೃಷ್ಟ ಪಾಂಡವಾಹ ಅಂದರೆ ಬಿಳಿ ರೆಕ್ಕೆಯ ಹಕ್ಕಿಗಳು. ಅದನ್ನು ನಾನು ಪಾಂಡವ ಅಂದರೆ ಬಿಳಿ ಅಂತ ಅರ್ಥ ಇದೆ ಅಂತ ತಿಳಿಸುವುದಕ್ಕೆ ಬಂದದ್ದಿಲ್ಲಿ. ಪಾಂಡವ ಅಂದರೆ ಬಿಳಿ ಹಕ್ಕಿಗಳು ಅಂತೇಳಿದರೆ ಬಾತುಕೋಳಿಗಳು. ಬಾತುಕೋಳಿಗಳಿಗೆ ಭಾರಿ ಖುಷಿ ಅಂತೆ, ಯಾಕೆ ನೀರಿನಲ್ಲಿ ಬಿದ್ದಿದೆ ಅಲ್ಲ. ನೆಲದಲ್ಲಿ ಬಿದ್ದಿದ್ರೆ ಕಾಗೆಗಳಿಗೆ ಆಗ್ತಿತ್ತು, ನಮಗೆ ಸಿಗ್ತಿರಲಿಲ್ಲ. ಇದು ನೀರಿನಲ್ಲಿ ಬಿದ್ದಿದೆ ಅಂತ ನೀರ ಹಕ್ಕಿಗಳಿಗೆ ಭಾರಿ ಖುಷಿ. ಪಾಂಡವಾಹ ಹರ್ಷ ನಿರ್ಭರಾಹ. ಕೌರವ ಅಂದ್ರೇನು? ಕೌರವ ಅಂದರೆ ಕಪ್ಪು ಪಕ್ಷಿಗಳು. ಕಪ್ಪು ಪಕ್ಷಿ ಅಂದರೆ ಕಾಗೆಗಳು. ಕಾಗೆಗಳೆಲ್ಲ ಕೌರವರೆಲ್ಲ ರುದಂತಿ ಅಳ್ತಾ ಇದ್ದಾವೆ. ಹೋಗಿ ಹೋಗಿ ನೀರಲ್ಲಿ ಬಿತ್ತಲ್ವಾ, ಕೇ ಶವ ಹೋಗಿ ಹೋಗಿ ನೀರಿನಲ್ಲಿ ಶವ ಬಿತ್ತಲ್ವಾ ಅಂತ ಹಾ ಕೇಶವ ಕೇಶವ ಅಂತ ಅವರು ಅರ್ಥ ಇದ್ದಾರಂತೆ. ಹೀಗೆ ವಿಭಾಗ ಮಾಡಿಕೊಂಡು ಅರ್ಥ ಹೇಳಿದಾಗ ಇದಕ್ಕೆ ಅರ್ಥ ಬೇರೆ ಆಗ್ತದೆ. ಈ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದು ನಾನು ಇಷ್ಟಕ್ಕೆ. ಪಾಂಡವ ಅಂತೇಳಿದರೆ ಬೆಳ್ಳಗಿರುವವರು, ಕೌರವ ಅಂತೇಳಿದರೆ ತಾಮಸರು. ಈ ಸಾತ್ವಿಕ ಮತ್ತು ತಾಮಸ ಅಂತ ಎರಡು ಪ್ರಭೇದ ಇದೆ. ಸಾತ್ವಿಕ ತಾಮಸ ಅಂದ್ರೇನು? ಸಾತ್ವಿಕ ಅಂತೇಳಿದರೆ ಒಳ್ಳೆಯ ಚಿಂತನೆ, ತಾಮಸ ಅಂತೇಳಿದರೆ ಕೆಟ್ಟ ಚಿಂತನೆ. ನಮ್ಮ ಒಳಗೆ ಕೌರವ ಪಾಂಡವ ಇಬ್ಬರೂ ಇದ್ದಾರೆ ಅಂತೇಳಿದರೆ ಈ ಕ್ಷೇತ್ರದಲ್ಲಿ, ಧರ್ಮಕ್ಷೇತ್ರವಾದ ಈ ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರಿಬ್ಬರೂ ಕೂಡ ಸಮವೇತರಾಗಿದ್ದಾರೆ. ಸಮವೇತ ಅಂದರೆ ಅವರ ಜೊತೆಗೆ ಇವರು ಸೇರಿದ್ದಾರೆ, ಇವ್ರ ಜೊತೆಗೆ ಅವರು ಸೇರಿದ್ದಾರೆ. ಒಟ್ಟೊಟ್ಟಿಗೆ ಸಮವಾಯ, ಒಟ್ಟಿಗೆ ರಾಶಿ ಬಿದ್ದಿದ್ದಾರೆ. ಏನಾದರೂ ಒಳ್ಳೆಯ ಕೆಲಸ, ಮಹಾಭಾರತ ಪ್ರವಚನ ಕೇಳಬೇಕು ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದೇವೆ ಅಂದರೆ ಪಾಂಡವರು ಸ್ವಲ್ಪ ಎದ್ದಿದ್ದಾರೆ ಅಂತ ಅರ್ಥ. ಅಷ್ಟೊತ್ತಿಗೆ ಕೌರವರು ಬರ್ತಾರೆ. ನಮ್ಮ ದೂರದರ್ಶನದಲ್ಲಿ ಪ್ರಧಾನವಾದ ಸೀರಿಯಲ್ ಇರುವುದೇ ಅಷ್ಟೊತ್ತಿಗೆ, ನೀವು ಮಹಾಭಾರತಕ್ಕೆ ಹೇಗೆ ಹೋಗ್ತೀರಿ ಅಂತ ಅದು ಕೇಳ್ತದೆ. ಕೇಳಿ ಕೊನೆಗೆ ಅವರಲ್ಲಿ ಒಂದು ಯುದ್ಧ ಆಗ್ತದೆ. ಈ ಮಹಾಭಾರತಕ್ಕೆ ಹೋಗುವುದಾ ಅಥವಾ ಸೀರಿಯಲ್ ನೋಡುವುದಾ ಅಂತ ಒಂದು ಸೀರಿಯಸ್ ಆಗಿ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ ಮೇಲೆ ಕೊನೆಗೆ ಒಂದು ಸೋಲ್ತದೆ, ಒಂದು ಗೆಲ್ತದೆ. ಅದು ಯಾವುದಾದ್ರೂ ಒಂದು ಸೋಲ್ಲೇಬೇಕು, ಒಂದು ಗೆಲ್ಲೇಬೇಕು. ಕೊನೆಗೆ ಇಲ್ಲಿತ್ತು ಇದೇನು ಆಲಂಗಾರ್ ಟಿ ವಿಯಲ್ಲಿ ಬರ್ತದಲ್ವಾ, ತೊಂದರೆ ಇಲ್ಲ ಅಂತ ಹೇಳಿ ಅಲ್ಲೇ ಕೂತ್ಕೊಳ್ಳುವಂಥ ಪ್ರಸಂಗ ಬರ್ತದೆ. ಇದೇ ನಡೆಯುವಂಥ ಕುರುಕ್ಷೇತ್ರ ಅಂದರೆ ಅಷ್ಟೇ. ಒಳಗಿನಿಂದ ಸಾತ್ವಿಕತೆಗೆ ಮತ್ತು ರಾಜಸತೆ ತಾಮಸತೆ ಇವುಗಳಿಗೆ ಒಂದು ರೀತಿಯ ಕೋಲಾಹಲ ಮಾನವ ಶರೀರದಲ್ಲಿ ನಡೆಯುತ್ತೆ. ಅವುಗಳು ನಡೆದಾಗ ಅದರಲ್ಲಿ ಸಾತ್ವಿಕ ಗೆಲ್ಲಬೇಕು ಅನ್ನುವುದರ ನಿರೂಪಣೆಯೇ ಭಗವದ್ಗೀತೆ. ಪಾಂಡವರ ಜಯದ ಬಗ್ಗೆ ತತ್ರ ಶ್ರೀರ್ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ ಅನ್ನುವಲ್ಲಿಯ ತನಕ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ ಅನ್ನುವಲ್ಲಿಯ ತನಕವೂ ಕೂಡ ಎಲ್ಲಿ ವಿಜಯ, ಎಲ್ಲಿ ಕೆಲಸ ಮಾಡತಕ್ಕಂತಹ ಜೀವ, ಅನುಗ್ರಹ ಮಾಡತಕ್ಕಂಥ ದೇವ, ಧನುರ್ಧಾರಿಯಾದ ಪಾರ್ಥ ಜೊತೆಗೆ ಯೋಗೇಶ್ವರನಾದಂತಹ ಕೃಷ್ಣ. ಒಬ್ಬ ಅನುಗ್ರಹ ಮಾಡಬೇಕು, ಮತ್ತೊಬ್ಬ ಕೆಲಸ ಮಾಡಬೇಕು. ಪ್ರಯತ್ನಶೀಲನಾದ ವ್ಯಕ್ತಿಗೆ ಮಾತ್ರ ದೇವರ ಅನುಗ್ರಹ. ದೇವರು ಅನುಗ್ರಹ ಮಾಡ್ತಾರೆ ಅಂತ ಇವ ಪ್ರಯತ್ನವನ್ನು ಬಿಟ್ಟು ಕೂತ್ರೆ ಅವರಿಂದ ಯಾವುದೂ ನಡೆಯುವುದಿಲ್ಲ. ಈ ಸಮಗ್ರ ಗೀತೆ ಧರ್ ಅಂತ ಪ್ರಾರಂಭ ಆಗುತ್ತೆ, ಮ ಅಂತ ಕೊನೆ ಆಗ್ತದೆ. ಧರ್ಮ ಕ್ಷೇತ್ರೆ ಅಂತ ಧರ್ ಶಬ್ದದಿಂದ ಶುರು ಆಗುವುದು. ಧ್ರುವ ನೀತಿರ್ ಮತಿರ್ ಮಮ ಅನ್ನೋ ಮಕಾರದಲ್ಲಿ ಕೊನೆಯಾಗುವುದು. ಆದ್ದರಿಂದ ಇದರ ಆದ್ಯಂತ ಅಕ್ಷರಗಳನ್ನು ಸೇರಿಸಿದರೆ ಧರ್ಮ ಅನ್ನೋದು ಸಿಗ್ತದೆ. ಧರ್ಮದ ಒಳಗೆ ಇಡೀ ಗೀತೆ ಇದೆ. ಆದ್ದರಿಂದ ಗೀತೆ ನಿರೂಪಿಸಿದ್ದೇ ಧರ್ಮ. ಮಾನವ ಧರ್ಮವನ್ನು ನಿರೂಪಣೆ ಮಾಡುವುದಕ್ಕೋಸ್ಕರ ಭಗವದ್ಗೀತೆ ಇದೆ. ಕೇವಲ ಶತ್ರುಗಳನ್ನು ಹೊಡೆದು ಹಾಕಿ ತಸ್ಮಾತ್ ಯುದ್ಧಸ್ವ ಭಾರತ, ಹೊಡೆದು ಕಿತ್ತು ಹಾಕು, ಅವರ ಮಾಂಸವನ್ನು ಕಿತ್ತು ಬಿಡುವಂಥ ಈ ರೀತಿಯ ಹಿಂಸೆಯನ್ನು ಉಪದೇಶ ಮಾಡುವುದು ಭಗವದ್ಗೀತೆಯ ಉದ್ದೇಶವಲ್ಲ. ನಿನ್ನ ಧರ್ಮ ಯಾವುದು ಅದನ್ನು ನೀನು ಆಚರಿಸಬೇಕು. ಸ್ವಧರ್ಮೇ ನಿಧನಂ ಶ್ರೇಯ. ಯಾವುದೋ ಧರ್ಮವನ್ನು ನಾವು ಅನುಸರಿಸಿಕೊಂಡು ಬದುಕುವುದಲ್ಲ. ಅವರವರ ಧರ್ಮದಲ್ಲಿ ಅವರವರು ನೆಲೆಗೊಳ್ಳಬೇಕು. ವಿದ್ಯಾರ್ಥಿಯಾದ ವ್ಯಕ್ತಿ ಅಧ್ಯಯನ ಮಾಡಬೇಕು. ಎಲ್ಲ ವಿದ್ಯಾಭ್ಯಾಸ ಮುಗಿಯಿತು, ಕೆಲಸವೂ ಮುಗಿಯಿತು, ಸಂಪೂರ್ಣ ವಿಶ್ರಾಂತಿ ಸಿಕ್ಕಿದೆ, ರಿಟೈರ್ಮೆಂಟ್ ಆಗಿದೆ. ಆ ಹೊತ್ತಿಗೆ ಒಂದು 108 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋದು ಇಟ್ಟುಕೊಳ್ಬೇಕು. ಇವನಿಗೆ SSLC ಪರೀಕ್ಷೆ ನಾಳೆ. ಇವ ಬೆಳಗ್ಗೆ ಎದ್ದು ಅಮ್ಮನಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಅಮ್ಮ ಇವತ್ತು 108 ಪ್ರದಕ್ಷಿಣೆ ನಮಸ್ಕಾರ ಇಟ್ಕೊಂಡಿದ್ದೇನೆ ನಾನು ಅಂತ. ಆಗ ಅಮ್ಮ ಕಪಾಳ ಕೊಡಿತಾಳೆ. ಅಂದರೆ 108 ಪ್ರದಕ್ಷಿಣೆ ನಮಸ್ಕಾರ ತಪ್ಪು ಅಂತ ಅರ್ಥ ಅಲ್ಲ, ಅದು ಪರಮಧರ್ಮವೇ. ಆದರೆ ಆ ಧರ್ಮ ಈಗಲ್ಲ, ನಿನಗೆ ಧರ್ಮ ಅಲ್ಲ. ನೀನು ವಿದ್ಯಾರ್ಥಿ ಅಂದರೆ ವಿದ್ಯೆಯ ಅರ್ಥನೆಯನ್ನು ನಡೆಸಬೇಕಾದವ. ನೀನು ಇಲ್ಲಿ ಕೂತು ಓದಿ ಪರೀಕ್ಷೆ ಬರೆಯೋದು ಬಿಟ್ಟು ನಾನು 108 ಪ್ರದಕ್ಷಿಣೆ ಹಾಕ್ತೇನೆ ಅಂತ ಕೂತರೆ ಅದು ನಿನಗೆ ಧರ್ಮ ಅಲ್ಲ, ಸ್ವಧರ್ಮ ಅಂತ ಇರ್ತದೆ. ಇವನಿಗೆ ಇದು ಧರ್ಮ, ಅವನಿಗೆ ಅದು ಧರ್ಮ. ಈ ಧರ್ಮವನ್ನು ಈ ಹೊತ್ತಿಗೆ ಈ ಧರ್ಮ, ಆ ಹೊತ್ತಿಗೆ ಆ ಧರ್ಮ, ಕಾಲಾನುಗುಣವಾಗಿ, ವ್ಯಕ್ತಿಯನುಗುಣವಾಗಿ, ಲಿಂಗ ವ್ಯತ್ಯಾಸದಿಂದ ಅಥವಾ ವರ್ಣ ವ್ಯತ್ಯಾಸದಿಂದ ಅಥವಾ ಆತನ ಆಶ್ರಮ ವ್ಯತ್ಯಾಸದಿಂದ ಧರ್ಮ ಭಿನ್ನವಾಗಿರ್ತದೆ. ಆಯಾ ಧರ್ಮಗಳನ್ನು ಆಯಾ ಕಾಲದಲ್ಲಿ ಆತ ಅನುಷ್ಠಾನ ಮಾಡಬೇಕಾದದ್ದೇ
ನಿಜವಾದ ಧರ್ಮ. ಅದನ್ನೇ ಸ್ವಧರ್ಮ ಅಂತ ಕರೆಯುವುದು. ಈ ಸ್ವಧರ್ಮದ ಬಗ್ಗೆ ವಿವರಣೆಯನ್ನು ಕೊಡತಕ್ಕಂತಹ ಬಹಳ ಸುಂದರವಾದ ಉಪದೇಶ. ಪ್ರತಿಯೊಬ್ಬ ವ್ಯಕ್ತಿ ಮಲಗಿದ್ದವನನ್ನು ಎಬ್ಬಿಸತಕ್ಕಂತಹ, ಧರ್ಮದ ಕಡೆಗೆ ಮುಖ ಮಾಡಿಸತಕ್ಕಂತಹ ಭಗವಂತನ ಬಾಯಿಯಿಂದ ಹೊರಬಂದಂತಹ ವಾಣಿ ಶ್ರೀಮದ್ಭಗವದ್ಗೀತೆ. ಅದರ ಪೂರ್ವಪೀಠಿಗೆ ಮೊದಲನೆಯ ಅಧ್ಯಾಯ. ನಾವಿವತ್ತು ಒಂದು ಅಧ್ಯಾಯವನ್ನು ಮಾತ್ರ ಅವಲೋಕನೆ ಮಾಡಿ ನಿಲ್ಲಿಸೋಣ. ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ ಇದಕ್ಕೆ. ವಸ್ತುತಃ ಅರ್ಜುನ ಅಷ್ಟೇ ಇಲ್ಲಿ ವಿಷಾದ ಮಾಡಿದ್ದಲ್ಲ. ಮೊದಲು ದುರ್ಯೋಧನನಿಗೆ ವಿಷಾದ ಬಂತು. ವಿಷಾದ ಅಂದರೆ ಏನು? ಏನೂ ಕೆಲಸ ಮಾಡದೇ ಇರುವ ರೀತಿಯ ಮಾನಸಿಕ ಖಿನ್ನತೆಗೆ ವಿಷಾದ ಅಂತ ಹೆಸರು. ಏನು ಮಾಡುವುದಿಲ್ಲ, ಕೂತು ಬಿಡಬೇಕು ಅಂತ ಅನಿಸಿಬಿಡ್ತದೆ, ಮುಂದೆ ಏನು ಮಾಡಬೇಕು ಅಂತ ಹೊಳೆಯುವುದಿಲ್ಲ. ಆ ರೀತಿಯ ಖಿನ್ನತೆಯನ್ನು ನಾವು ವಿಷಾದ ಅಂತ ಕರೆಯೋದು. ವಿಷಾದಕ್ಕೆ ಕಾರಣ ಏನಿರ್ತದೆ ಅಂದರೆ ತಾವು ಅಂದುಕೊಂಡ ಹಾಗೆ ನಡೆಯದೇ ಇರುವುದು ಕಾರಣವಾಗ್ತದೆ. ಅಷ್ಟು ಮಾರ್ಕ್ ಬರಬೇಕು ಅಂತೇಳಿ ಬರೆದಿರ್ತಾರೆ, ಕೊನೆಗೆ ಆ ಪರೀಕ್ಷೆಯೇ ಕ್ಯಾನ್ಸಲ್ ಆಯಿತು ಅಂತಾದರೆ ವಿಷಾದ ಬರ್ತದೆ. ಕೊನೆಗೆ ಆತ್ಮಹತ್ಯೆ ಮಾಡ್ಕೋತಾರೆ. ಅಂದರೆ ನಾವು ಕೊಡುವ ವಿದ್ಯೆಯೇ ಹೀಗೆ ಅಂತ ಅರ್ಥ. ಅವರಿಗೆ ಹೇಗೆ ಬದುಕಬೇಕು ಅಂತ ನಾವು ಹೇಳಿಕೊಡಲಿಲ್ಲ, ಸಾಯುವುದು ಹೇಗೆ ಅಂತಲೇ ಹೇಳಿಕೊಟ್ಟದ್ದು. ಯಾಕಂದರೆ ಅಂಥ ನೀಟ್ ಪರೀಕ್ಷೆ ಬರೆದವರು ಸಾಯ್ತಾರೆ ಅಂತೇಳಿದರೆ ನೀಟಿಗೆ ಬೆಲೆ ಏನುಂಟಲ್ವ. ನಾವು ಓದಿಸುವುದರ ಹಿನ್ನೆಲೆಯಲ್ಲಿ ಓದಿದ್ದರಿಂದ ಅವರಿಗೆ ಬದುಕಿನ ಧರ್ಮ ಅರ್ಥ ಆಗಬೇಕೇ ಹೊರತು, ಓದಿದ್ದು ಕೂಡಲೇ ಅದಕ್ಕೆ ಫಲ ಸಿಗಲಿಲ್ಲ ಅಂತೇಳಿದರೆ ಸಾಯುವ ಯೋಚನೆ ಮಾಡ್ತಾನೆ ಅಂತೇಳಿದರೆ ಆ ವಿದ್ಯಾರ್ಥಿ ಬದುಕಿ ಪ್ರಯೋಜನ ಇಲ್ಲ, ಸಾಯುವುದೇ ಒಳ್ಳೆಯದು. ಬದುಕುವ ರೀತಿಯಲ್ಲಿ ವಿದ್ಯೆಯನ್ನು ಹೇಳಿಕೊಡಬೇಕಾದದ್ದೇ ನಮ್ಮ ಸನಾತನ ಧರ್ಮ. ಬದುಕಿನ ವಿದ್ಯೆಯನ್ನು ಹೇಳಿಕೊಡ್ತಕ್ಕಂಥದ್ದು ಭಗವದ್ಗೀತೆ. ಆದ್ದರಿಂದ ವಿಷಾದ ಬಾದರೆ, ಒಂದು ಬಾರಿ ವಿಷಾದ ಬಂದರೆ ಅದರ ಪರಿಣಾಮ ಏನಾಗಬೇಕು? ಗೆಲುವಾಗಬೇಕು. ಅರ್ಜುನನ ವಿಷಾದದಿಂದ ಗೆಲುವು ಬಂತು. ದುರ್ಯೋಧನನ ವಿಷಾದದಿಂದ ಎಲ್ಲರೂ ಸತ್ತರು. ಅವನು ಮಾತ್ರ ಸತ್ತದ್ದಲ್ಲ, ದೇಶವನ್ನೇ ಸಾಯಿಸಿದ. ಆದ್ದರಿಂದ ಇಲ್ಲಿ ಇದು ಅರ್ಜುನ ವಿಷಾದವು ಯೋಗವಾಯಿತು, ದುರ್ಯೋಧನನ ವಿಷಾದವು ರೋಗವಾಯಿತು. ಅದಕ್ಕೋಸ್ಕರ ಇದಕ್ಕೆ ಅರ್ಜುನ ವಿಷಾದ ಯೋಗ ಅಂತಲೇ ಹೆಸರು. ಇದೊಂದು ಯೋಗ. ಯೋಗ ಅಂದರೆ ಎತ್ತರವನ್ನು ಸಂಪಾದಿಸಿಕೊಡ್ತಕ್ಕಂಥದ್ದು. ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಉಪಸಂಗಮ್ಯ ರಾಜಾವಚನಮಬ್ರವೀತ್. ದುರ್ಯೋಧನನನ್ನು ರಾಜ ಅಂತ ಸಂಬೋಧನೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ಅವನಿಗೆ ಕಿರೀಟ ಇಟ್ಟದ್ದು ಯಾರು ಅಂತ ಒಂದು ಪ್ರಶ್ನೆ ಉಂಟು. ಆದರೆ ಧೃತರಾಷ್ಟ್ರ ದುರ್ಯೋಧನ ಯುವರಾಜ ಅಂತ ಉದ್ಘೋಷಿಸಿದ್ದರಿಂದ ದುರ್ಯೋಧನನಿಗೆ ಒಂದು ರಾಜತ್ವ ಇದೆ. ರಾಜ ದುರ್ಯೋಧನ. ಅವನು ಸೀದಾ ತಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರ ಹತ್ತಿರಕ್ಕೆ ಹೋದ. ಕಾರಣ ಏನು ಅಂತೇಳಿದರೆ ಅವನಿಗೆ ನಮ್ಮ ಇಲ್ಲಿಯ ಭಾಷೆಯಲ್ಲಿ ಹೇಳುವುದಾದರೆ ಮಂಡೆ ಬಿಸಿ ಆಗಿ ಹೋಗಿತ್ತು, ತಲೆ ಬಿಸಿ. ಯಾಕೆ ಅಂತೇಳಿದರೆ ದೃಷ್ಟ್ವಾತು ಪಾಂಡವಾನೀಕಂ, ಪಾಂಡವರ ಸೇನೆಯನ್ನು ನೋಡಿದ. ನಮ್ಮ ಸೇನೆ ಶಕಟವ್ಯೂಹದಲ್ಲಿ ಬದ್ಧ ಯುದ್ಧವಾಗಿ ನಿಂತಿದೆ. ಆದರೆ ಆ ಕಡೆಯ ಸೇನೆ ವಜ್ರ, ನಾವು ಜೀವನದಲ್ಲಿ ನೋಡದೇ ಇದ್ದ ವ್ಯೂಹ. ನಮ್ಮ ಗುರುಗಳಾದ ದ್ರೋಣಾಚಾರ್ಯರಿಗೂ ಬಹುಶಃ ಈ ವ್ಯೂಹದ ಪರಿಚಯ ಇಲ್ಲ. ಅಂಥ ದ್ರೋಣರ ಮುಂದೆ ಹೋಗಿ ಕೇಳಬೇಕು ಇದನ್ನು, ಹೇಗೆ ಇದನ್ನು ಗೆಲ್ಲುವುದು. ವ್ಯೂಢಂ ಪಾಂಡವಾನೀಕಂ ದೃಷ್ಟ, ವ್ಯೂಹದಲ್ಲಿ ಬದ್ಧವಾಗಿದ್ದಂತಹ ಪಾಂಡವಾನೀಕವನ್ನು, ಪಾಂಡವರ ಸೇನೆಯನ್ನು ನೋಡಿ ರಾಜ ದುರ್ಯೋಧನ ಹೆದರಿ ಬೆದರಿ ಬೆವರು ಸುರಿಸಿಕೊಂಡು ಆಚಾರ್ಯಂ ಉಪಸಂಗಮ್ಯ, ಗುರುಗಳಾದಂತಹ ದ್ರೋಣರ ಹತ್ರ ಹೋದ. ಯಾಕಂದರೆ ಅವನಿಗೆ ಇಡೀ ಸೇನೆಯಲ್ಲಿ ತುಂಬ ವಿಶ್ವಾಸ ಇರುವುದು ಕರ್ಣನಲ್ಲಿ, ಕರ್ಣ ಬಿಟ್ಟರೆ ದ್ರೋಣರಲ್ಲಿ. ಕರ್ಣನಲ್ಲಿ ವಿಶ್ವಾಸ ಇದೆ, ಆದರೆ ಕರ್ಣ ಪಾಪ ಯುದ್ಧಕ್ಕೆ ಬರಲಿಲ್ಲ, ಅವನು ಸತ್ಯಾಗ್ರಹ. ಭೀಷ್ಮ ಅನ್ನುವ ಹಳಬ ಎಲ್ಲಿಯ ತನಕ ಯುದ್ಧ ಮಾಡ್ತಾನೋ ಅಲ್ಲಿ ತನಕ ನಾನು ಕ್ಷೇತ್ರಕ್ಕೆ ಕಾಲಿಡುವುದಿಲ್ಲ ಅಂತ ಇಂಥವರೇ ಇವನ ಗೆಳೆಯರಿರುವುದು. ಅರ್ಧ ನದಿಯಲ್ಲಿ ಕೈ ಬಿಡುವವರೇ ಇರುವುದು ಇವನ ಗೆಳೆಯವರು. ಇಂಥ ಕರ್ಣ ಅಂತೂ ಅಲ್ಲಿಗೆ ಬರಲಿಲ್ಲ. ಹಾಗಾಗಿ ಇನ್ಯಾರ ಹತ್ರ ಹೇಳಿಕೊಳ್ಬೇಕು ಇವನ ಸಮಸ್ಯೆಯನ್ನು? ಭೀಷ್ಮಾಚಾರ್ಯರ ಹತ್ರ ಹೋಗಿ ಹೇಳಿಕೊಳ್ಳುವುದಾ? ಅವರು ಸೇನಾಪತಿಗಳು. ಸೇನಾಪತಿಗಳಾದ ಅವರ ಮುಂದೆ ಹೇಳಿಕೊಳ್ಳುವುದಲ್ಲ. ನನಗೆ ಸೇನಾಪತಿಗಳಾದ ಅವರನ್ನು ಉಳಿಸಿಕೊಳ್ಳುವುದು ಈಗ ಮುಖ್ಯ ಆಗಿದೆ. ಈ ವಜ್ರಮುಖ ನೋಡಿ, ಆ ವಜ್ರಮುಖದ ಮುಂದೆ ಭೀಮ ಬೇರೆ ನಿಂತಿದ್ದಾನೆ. ಆ ಭೀಮನ ಮುಖ ನೋಡಿ ಥರಥರ ನಡುಗಿ ಹೋಗಿದ್ದಾನೆ. ಆದ್ದರಿಂದ ಬಲಂ ಭೀಮಾಭಿರಕ್ಷಿತಂ ಅಂತ, ಈ ಭೀಮಾಭಿರಕ್ಷಿತವಾದ ಈ ಸೇನೆಯ ಮುಂದೆ ಭೀಷ್ಮಾಭಿರಕ್ಷಿತವಾದ ಸೇನೆ ಹೇಗೆ ಉಳಿಯಬಲ್ಲದು ಅಂತ ಅವನಿಗೆ ತಲೆ ಒಂದು ರೀತಿಯಲ್ಲಿ ಬಿಂಗ್ರಿಯಾಗಿ ಹೋಗಿದೆ. ಆ ಸ್ಥಿತಿಯಲ್ಲಿ ಆತ ರಾಜ ವಚನಮಬ್ರವೀತ್ ಮಾತಾಡ್ತಾನೆ. ಏನು ಹೇಳ್ತಾನೆ ಗೊತ್ತು? ನೀವು ಆಚಾರ್ಯರು ಹೌದು, ಆದರೆ ಪಾಂಡುಪುತ್ರರಿಗೆ ಆಚಾರ್ಯರು. ಶುರು ಮಾಡುವುದು ಹೀಗೆ. ಇವನಿಗೆ ಇನ್ನೊಬ್ಬರ ಹತ್ರ ಮಾತಾಡುವಾಗಲಿ ಕೆಲವರಿಗೆ ಮಾತಾಡುವುದು ಹಾಗೆ ಚುಚ್ಚಿ ಮಾತಾಡುವುದೇ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ, ಪಾಂಡುಪುತ್ರರ ಆಚಾರ್ಯರೇ, ಮಹತೀಂ ಚಮೂಂ ಏತಾಂ ಪಶ್ಯ, ಈ ದೊಡ್ಡ ಸೇನೆಯನ್ನು ಒಮ್ಮೆ ನೋಡು.
ಯಾರು ಗೊತ್ತೋ ಇದನ್ನು ಇಂಥ ವ್ಯೂಹ ರಚಿಸಿದ್ದು, ಅಸಾಮಾನ್ಯ ವ್ಯೂಹ. ನೀವು ಜೀವನದಲ್ಲಿ ನೋಡಿದ್ದೀರೋ ಇಲ್ಲೋ ಇಂಥ ವ್ಯೂಹವನ್ನು. ವ್ಯೂಢಾಂ ದ್ರುಪದ ಪುತ್ರೇಣ, ಸಾಮಾನ್ಯ ಅಲ್ಲವ, ತವ ಶಿಷ್ಯೇಣ, ನೀವೇ ಪಾಠ ಹೇಳಿದ್ದು, ನೀವೇ ಪಾಠ ಹೇಳಿ ಕಳಿಸಿರ್ತಕ್ಕಂತಹ. ನೀವು ಒಂದು ಬಾರಿ ಪಾಠ ಹೇಳಿದರೆ ಸಾಕು, ಅವನು ಧೀಮಾನ್, ಒಂದು ಬಾರಿ ಹೇಳಿದ್ದನ್ನು ಗಟ್ಟಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳತಕ್ಕಂತಹ ಏಕಸಂತ್ಯಗ್ರಾಹಿ ಆತ. ಅಂತಹ ತವ ಶಿಷ್ಯೇಣ ಧೀಮತ ದ್ರುಪದ ಪುತ್ರೇಣ ವ್ಯೂಢಾಂ, ಬೇಕು ಅಂತ ತವ ಶಿಷ್ಯೇಣ ಅಂತ ಅಷ್ಟೇ ಹೇಳುವುದಿಲ್ಲ, ದ್ರುಪದ ಪುತ್ರೇಣ ಅಂತ ಸೇರಿಸ್ತಾನೆ. ದ್ರುಪದ ಪುತ್ರನಾದ ದೃಷ್ಟದ್ಯುಮ್ನ ಆ ಕಡೆಯ ಸೇನಾಧಿಪತಿ ಅರ್ಜುನ, ಅವನಿಗೆ ಆದೇಶ ಕೊಟ್ಟ. ದೃಷ್ಟದ್ಯುಮ್ನ ವ್ಯೂಹವನ್ನು ರಚಿಸಿದ್ದಾನೆ. ಇಂಥ ನಿನ್ನ ಶಿಷ್ಯನೇ ರಚಿಸಿರ್ತಕ್ಕಂಥ ವ್ಯೂಹವನ್ನು ನೋಡು. ಇವರ ಕಣ್ಣು ತೇವಗೊಳ್ಳುತ್ತಂತೆ. ನನ್ನ ಶಿಷ್ಯ ರಚಿಸಿದ ವ್ಯೂಹ, ಒಂದು ಸಂತೋಷ. ಶಿಷ್ಯರಿಂದ ಪರಾಜಯವನ್ನು ಬಯಸಬೇಕು ಅಂತ ಒಂದು ಗಾದೆ ಉಂಟು, ಶಿಷ್ಯಾದಿಚ್ಛೇತ್ ಪರಾಜಯ ಅಂತ. ಶಿಷ್ಯ ಇಂಥ ವ್ಯೂಹ ರಚಿಸಿದ್ದಾನೆ, ಖುಷಿ. ಆದರೆ ದ್ರುಪದ ಪುತ್ರೇಣ ಅಂತ ಹೇಳಿದಾಗ ಮೈ ಬಿಸಿ, ಖುಷಿ ಬೇರೆ ಬಿಸಿ ಬೇರೆ. ಯಾಕಂದರೆ ದ್ರುಪದ ಅಂತ ಹೇಳಿದ ಕೂಡಲೇ ಮೈ ಯಾವತ್ತೂ ಬಿಸಿ ಆಗುತ್ತೆ. ದ್ರೋಣರು ಈ ಹಸ್ತಿನಪುರಕ್ಕೆ ಬಂದು ಸೇರಿಕೊಂಡದ್ದೇ ದ್ರುಪದನನ್ನು ಸಾಯಿಸಬೇಕು ಅಂತೇಳಿ ಬಂದದ್ದು. ಅದಕ್ಕೆ ತನ್ನ ಶಿಷ್ಯರ ಮೂಲಕವೇ ದ್ರುಪದನನ್ನು ಹೆಡೆಮುರಿ ಕಟ್ಟಿಸಿ ಅವನನ್ನು ಅರ್ಧರಾಜ್ಯ ನನ್ನದು ಅಂತ ಮಾಡಿ ಏನೋ ಎಡವಟ್ಟು ಹಿಂದೆ ಮಾಡಿದ್ದೆಲ್ಲ ಕಥೆ ಕೇಳಿದ್ದೇವೆ ನಾವು. ಅಂಥ ದ್ರುಪದ ನನ್ನನ್ನು ಸಾಯಿಸುವುದಕ್ಕೋಸ್ಕರ ಮಗ ಪಡೆದ ಅಂತ ವಿಷಯ ಗೊತ್ತಾದಾಗ ದ್ರೋಣರಿಗೆ ಹೆಚ್ಚು ಬಿಸಿಯಾಗಲಿಲ್ಲ. ಅವರು ನನ್ನನ್ನು ಸಾಯಿಸುವುದಕ್ಕೆ ದ್ರುಪದ ಮಗ ಪಡೆದಿದ್ದಾನೆ, ಆದರೆ ಆ ಮಗ ಹುಟ್ಟಿದ್ದು ಅವನ ಹೆಂಡತಿಯಿಂದ ಅಲ್ಲ, ಅಗ್ನಿಯ ಮಧ್ಯದಿಂದ. ಅಗ್ನಿಯ ಮಧ್ಯದಿಂದ ಅಗ್ನಿದೇವನೇ ಮಗನಾಗಿ ಅವತರಿಸಿದ್ದಾನೆ ಅವನು ದೃಷ್ಟದ್ಯುಮ್ನ. ಅವನಿಗೆ ನಾನೇ ಪಾಠ ಹೇಳ್ತೇನೆ ಅಂತೇಳಿ ಒಂದು ಕರೆದು ಅವನಿಗೆ ಪಾಠ ಹೇಳಿದ್ದಾರೆ. ಇವನ ಮುಂದೆ ಅವನಿಗೆ ಗದಾ ಯುದ್ಧವೇ ಹೇಳಿಕೊಡಬೇಕಾದ್ರೆ ನನಗೆ ಹೊಡಿ ಅಂತೇಳಿ ಅವರ ಹತ್ರ ಹೊಡಿಸಿಕೊಂಡು ಅವನಿಗೂ ಹೊಡೆದು ಪಾಠವನ್ನು ಹೇಳಿಕೊಟ್ಟಿದ್ದಾನೆ ಗುರು ದ್ರೋಣ. ಅಂತಹ ಗುರುದ್ರೋಣರ ಶಿಷ್ಯನಾದ ದೃಷ್ಟದ್ಯುಮ್ನ ದ್ರುಪದ ಪುತ್ರ. ಆ ದ್ರುಪದ ಪುತ್ರ ರಚಿಸಿರ್ತಕ್ಕಂಥ ವ್ಯೂಹ ವ್ಯೂಢಾಂ ದ್ರುಪದ ಪುತ್ರೇಣ, ಅವರಿಂದ ರಚಿತವಾದ ವ್ಯೂಹವನ್ನು ಒಂದು ಸಲ ನೋಡು ಹೇಗಿದೆ. ಪಾಂಡುಪುತ್ರಾಣಾಂ ಮಹತೀಂ ಚಮೂಂ, ನೀನು ಪಾಂಡುಪುತ್ರಾಣಾಂ ಆಚಾರ್ಯ ಅಂತ ಬೇಕಾದರೂ ಅನ್ಯಾಯ ಮಾಡಿ, ಅಥವಾ ಪಾಂಡುಪುತ್ರಾಣಾಂ ಮಹತೀಂ ಚಮೂಂ ಆಚಾರ್ಯ ಪಶ್ಯ, ಒಂದು ಸಲ ನೋಡು. ದ್ರೋಣರು ತೆರೆದ ಕಣ್ಣಿನಿಂದ ಒಮ್ಮೆ ವ್ಯೂಹ ನೋಡ್ತಾರೆ. ಈತನಿಗೆ ಸಿಕ್ಕಾಬಟ್ಟೆ ಹೆದರಿದ್ದಾನೆ ಎನ್ನುವುದು ಅರ್ಥ ಆಗ್ತದೆ. ಮೆಲ್ಲ ಅವನ ಮೈ ಮೇಲೆ ತನ್ನ ಕೈ ಹಾಕಿ ಅವನ ಬೆನ್ನು ಸವರ್ತಾರೆ ದ್ರೋಣರು. ಅಷ್ಟು ಹೊತ್ತಿಗೆ ದುರ್ಯೋಧನ ದ್ರೋಣರಿಗೆ ಒಂದಷ್ಟು ಬುದ್ಧಿ ಹೇಳ್ತಾನೆ. ನಿಮಗೆ ಸ್ವಲ್ಪ ಸೈನ್ಯ ಎಲ್ಲ ಹೇಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಬೆನ್ನು ಸವರಿ ಸಮಾಧಾನ ಮಾಡುವುದಕ್ಕೆ ಹೊರಟಿದ್ದೀರಿ, ಇದು ಅಷ್ಟು ಸುಲಭದ ವಿಷಯ ಅಲ್ಲ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅವರ ಕಡೆಗೆ ಎಂಥೆಂಥವರಿದ್ದಾರೆ ನೋಡಿ, ನಮ್ಮ ಕಡೆಗೆ ಯಾರಿದ್ದಾರೆ ನೋಡಿ ಅಂತ ಹೆಸರು ಹೇಳುವುದಕ್ಕೆ ಶುರು ಮಾಡ್ತಾನೆ. ಹೆಸರು ಹೇಳುವಾಗ ಆ ಕಡೆಯಿಂದ 17 ಹೆಸರು ಹೇಳ್ತಾನೆ, ಈ ಕಡೆಯಿಂದ 7 ಹೆಸರು ಹೇಳ್ತಾನೆ. ಮಹಾಭಾರತದ ಪ್ರಕಾರ 8 ಹೆಸರಿದೆ. ಸೌಮದತ್ತಿ ತಥೈವಚ ಅಂತ ನಮ್ಮ ಪಾಠ. ಇಲ್ಲಿ ಸೌಮದತ್ತಿ ಬೃಹದ್ರಥ ಜಯದ್ರಥ, ಸೌಮದತ್ತಿರ್ ಜಯದ್ರಥ ಅಂತ ಮಹಾಭಾರತದ ಪಾಠ. ನಮ್ಮ ಕಡೆಗೆ ಇಷ್ಟೇ ಜನ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಅಶ್ವತ್ಥಾಮ ವಿಕರ್ಣಶ್ಚ. ಹೆಚ್ಚು ಜನ ಇಲ್ಲ, ಲೆಕ್ಕ ಹಾಕಿದರೆ 7 ಜನ. ಜಯದ್ರಥ ನನ್ನ ಒಬ್ಬ ಭಾವ ಇದ್ದಾನೆ, ಅವನನ್ನು ಸೇರಿಸಿದರೆ 8 ಜನ. ಇಷ್ಟು ಅನ್ಯೇಚ ಬಹವೋ ವೀರಾಹ ಮದರ್ಥೇ ತ್ಯಕ್ತ ಜೀವಿತ. ಇನ್ನು ಉಳಿದ ತುಂಬ ವೀರರಿದ್ದಾರೆ, ಆದರೆ ನನಗೋಸ್ಕರ ಸಾಯಲಿಕ್ಕೆ ಬಂದವರವರೆಲ್ಲ. ಆ ಕಡೆಯಿಂದ ಹಾಗಲ್ಲ, ಭೀಮಾರ್ಜುನ ಸಮಾಯುಧಿ. ನಾನು ಒಬ್ಬೊಬ್ಬರನ್ನು ನೋಡಿದರೂ ಕೂಡ ಒಬ್ಬ ಭೀಮನ ಹಾಗೆ ಕಾಣಿಸ್ತಾನೆ, ಒಬ್ಬ ಅರ್ಜುನನ ಹಾಗೆ ಕಾಣಿಸ್ತಾನೆ. ಅಂಥ ಅತಿರಥ ಮಹಾರಥಿಗಳೆಲ್ಲ ಆ ಕಡೆಯ ಸೈನ್ಯದಲ್ಲಿ ಸೇರಿದ್ದಾರೆ. ಈಗ ನಮ್ಮ ಸೈನ್ಯ ಏನೋ ದೊಡ್ಡದಿರ್ಬೋದು ಆಚಾರ್ಯ ದ್ರೋಣರೇ, ಆದರೆ ಸಾಕಾಗಲಿಕ್ಕಿಲ್ಲ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭಗವದ್ಗೀತೆಯಲ್ಲಿ ಬಹಳ ಚರ್ಚೆಗೆ ಗ್ರಾಸವಾದಂತಹ ಒಂದು ಶ್ಲೋಕ ಇದು. ದುರ್ಯೋಧನ ದ್ರೋಣರಲ್ಲಿ ಹೇಳುವ ಶ್ಲೋಕ. ಇದಕ್ಕೆ ಏನು ಅರ್ಥ ಮಾಡಬೇಕು ಅಂತಲೇ ಸಮಸ್ಯೆ. ಕೆಲವೆಲ್ಲ ಭಾಷೆ ಹಾಗೆ ಇರ್ತದೆ, ಅದಕ್ಕೆ ನಾವು ಯಾವ ಜಾಗದಲ್ಲಿ ನಿಂತು ನೋಡ್ತೇವೆ ಅದಕ್ಕೆ ಅದು ಅರ್ಥ ಆಗ್ತದೆ. ಈಗ ನಾನು ಯಾವುದೋ ಒಂದು ಸಂಗೀತದ ಕಾರ್ಯಕ್ರಮ ನಡೀತು, ಸಂಗೀತ ಆದ ಮೇಲೆ ಕೂತವ್ರು ಹೇಳ್ತಾರೆ, ನನಗೆ ಸಂಗೀತ ಕೇಳಿ ತೃಪ್ತಿಯೇ ಆಗಲಿಲ್ಲ ಅಂತ ಹೇಳ್ತಾರೆ. ಇದನ್ನು ಏನು ಅಂತ ಅರ್ಥ ಮಾಡಿಕೊಳ್ಳೋದು? ಇವರ ಸಂಗೀತ ಕೇಳಿ ತೃಪ್ತಿ ಆಗಲಿಲ್ಲ ಅಂದರೆ ಸರಿಯಾಗಿ ಸಂಗೀತವೇ ಹೇಳಲಿಲ್ಲ ಅಂತ ಅರ್ಥ ಮಾಡೋದು, ಅಥವಾ ಸಂಗೀತ ಇನ್ನಷ್ಟು ಕೇಳಬೇಕು ಅಂತಿತ್ತು, ಅಷ್ಟು ಚಂದ ಹೇಳಿದ್ದಾರೆ ಹಾಗಾಗಿ ಕೇಳಿದರೆ ತೃಪ್ತಿಯೇ ಆಗುವುದಿಲ್ಲ ಅಂತ ಅರ್ಥ ಮಾಡೋದು.
ಈ ಕೆಲವು ಭಾಷೆ ಹೀಗಿರ್ತದೆ, ಅದಕ್ಕೆ ಏನು ಅರ್ಥ ಮಾಡಬೇಕು, ವಿರುದ್ಧವಾದ ಎರಡು ಅರ್ಥಗಳನ್ನು ಕೊಡ್ತಕ್ಕಂಥ ಶಬ್ದಗಳಿರ್ತವೆ. ಆ ರೀತಿಯ ಶಬ್ದದ ರಾಶಿ. ಸಂಸ್ಕೃತದಲ್ಲಂತೂ ಸಹಸ್ರಾರು ಶಬ್ದಗಳು ಆ ರೀತಿ ಇದ್ದಾವೆ. ಅದನ್ನು ಒಂದು ಅರ್ಥದಲ್ಲಿ ನೋಡಿದರೆ ಆ ಕಡೆ ಅರ್ಥ ಹೊಂದುತ್ತೆ, ಇನ್ನೊಂದು ಕಡೆ ನೋಡಿದರೆ ಬೇರೆ ಅರ್ಥ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ದುರ್ಯೋಧನ ಹೊರನೋಟದ ಅರ್ಥ ಏನು ಗೊತ್ತೋ? ನಮ್ಮ ಭೀಷ್ಮನಿಂದ ಅಭಿರಕ್ಷಿತವಾದ ನಮ್ಮ ಸೇನೆ ಇದೆ ಅಲ್ವಾ, ಅದು ಅಪರ್ಯಾಪ್ತವಾಗಿದೆ. ಪರ್ಯಾಪ್ತ ಅಂದರೆ ಸ್ವಲ್ಪ ಅಂತ ಅರ್ಥ. ಇದು ಸ್ವಲ್ಪ ಅಲ್ಲ, ಅಪರ್ಯಾಪ್ತ. ಎಲ್ಲಿ ನೋಡಿದರೂ ನಮ್ಮ ಸೇನೆ ಅಪರ್ಯಾಪ್ತವಾಗಿದೆ. ಭೀಷ್ಮರಿಂದ ಅಭಿರಕ್ಷಿತವಾದ ನಮ್ಮ ಸೇನೆ. ಕೌರವರ ಪಾಂಡವರ ಸೇನೇನು? ಪರ್ಯಾಪ್ತಂ. ಅದಿಷ್ಟೇ, ಪರ್ಯಾಪ್ತ ಇಷ್ಟೇ. ಪರ್ಯಾಪ್ತಂತ್ವಿದಂ ಏತೇಷಾಂ ಬಲಂ ಭೀಮಾಭಿರಕ್ಷಿತಂ. ಆ ವಜ್ರವ್ಯೂಹದ ಮುಂಭಾಗದಲ್ಲಿ ಭೀಮ ನಿಂತು ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನಲ್ಲ, ಆ ಭೀಮಾಭಿರಕ್ಷಿತವಾದ ಸೇನೆ ನೋಡಿ ಅಷ್ಟೇ ಇರುವುದದು. ನಮ್ಮದನ್ನು ಇಷ್ಟೊಂದು ಇದೆ. ಇದು ಒಂದು ರೀತಿಯ ಆತ್ಮವಿಶ್ವಾಸದ ಮಾತಾಗ್ತದೆ. ಆದರೆ ಅವ ಆತ್ಮವಿಶ್ವಾಸದಿಂದ ಬಂದವ ಅಲ್ಲ, ಅವ ದುಃಖಿಸ್ತಾ ಬಂದವ. ಆದ್ದರಿಂದಲೇ ಇದು ಏನು ಅರ್ಥ ಹೇಳುತ್ತೆ ಅಂದರೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಅಪರ್ಯಾಪ್ತ ಅಂದರೆ ಸಾಕಾಗಲಿಕ್ಕಿಲ್ಲ ಅಂತ ಅರ್ಥ. ನಾವೆಲ್ಲ ಸಂಸ್ಕೃತ ಬಳಸೋದು ಹಾಗೆ. ಎಲೆಗೆ ಬಡಿಸಿದ್ದು ಕಡಿಮೆ ಆಯಿತು ಅಂದರೆ ಅಪರ್ಯಾಪ್ತಂಬೋಹೋ, ನನಗೆ ಸಾಕಾಗೋದಿಲ್ಲ. ನಮ್ಮದು ಸ್ವಲ್ಪ ಬೇರೆ ಥರದ್ದು ಹೊಟ್ಟೆ, ನಮ್ಮದು ಹೊಟ್ಟೆ ದೊಡ್ಡದು, ಆದರೆ ಸರಿ ಹಾಕು. ಅಪರ್ಯಾಪ್ತಂ ಅಂದರೆ ಪರ್ಯಾಪ್ತಂ ಅಂದರೆ ಸಾಕು ಅಂತ ಅರ್ಥ. ಅಪರ್ಯಾಪ್ತಂ ಅಂದರೆ ಸಾಕಾಗೋದಿಲ್ಲ. ಅಪರ್ಯಾಪ್ತಂ ತತ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಈ ಶಬ್ದವೇ ವಿಚಿತ್ರ. ಅಪರ್ಯಾಪ್ತಂ ಸಾಕಾಗಲಿಕ್ಕಿಲ್ಲ, ನೋಡಲಿಕ್ಕೆ ಸಿಕ್ಕಾಬಟ್ಟೆ ದೊಡ್ಡದಿದೆ. ಅಕ್ಷೌಹಿಣಿಯ ಲೆಕ್ಕಾಚಾರದಲ್ಲಿ 11 ಅಕ್ಷೌಹಿಣಿ ಇದೆ. ಅಕ್ಷೌಹಿಣಿಯ ಲೆಕ್ಕದಲ್ಲಿಲ್ಲದೇ ಇರತಕ್ಕಂತಹ ಲಕ್ಷೋಪಲಕ್ಷ ಸೇನೆ ನಮ್ಮ ಜೊತೆಗಿದೆ. ಅಕ್ಷೌಹಿಣಿ ಅಷ್ಟೇ ಸೇನೆ ಅಲ್ಲ, 11 ಅಕ್ಷೌಹಿಣಿ ಒಬ್ಬೊಬ್ಬ ಮಹಾರಥಿಗಳ ಜೊತೆಗೆ ಬಂದಿರತಕ್ಕಂಥದ್ದು ಅಕ್ಷೌಹಿಣಿ. ಅದು ಬಿಟ್ಟರೆ ಇನ್ನಷ್ಟು ಸಿಕ್ಕಾಬಟ್ಟೆ ಕಾಲಾಳು ರಥ ಸಿಕ್ಕಾಬಟ್ಟೆ ಇದೆ, ಅದು ಲೆಕ್ಕಕ್ಕೆ ಸಿಗುವುದೇ ಇಲ್ಲ. ಎಲ್ಲಿಯ ತನಕ ವೇದವ್ಯಾಸರು ಹೇಳ್ತಾರೆ ಅಂದರೆ, ಈ ಯುದ್ಧ ಕುರುಕ್ಷೇತ್ರದಲ್ಲಿ ಇಷ್ಟೊಂದು ಸೇನೆ ಸೇರಿದಾಗ ಭರತಖಂಡ ಮಾತ್ರ ಅಲ್ಲ, ಭರತಖಂಡದ ಆರ್ಯಾವರ್ತ ಬ್ರಹ್ಮಾವರ್ತಗಳು ಮಾತ್ರ ಅಲ್ಲ, ಅದರ ಆ ಕಡೆಯ ದೇಶಗಳಲ್ಲೂ ಕೂಡ ವೈಶ್ವಿಕವಾಗಿಯೂ ಕೂಡ ಎಲ್ಲೂ ಕೂಡ ಆನೆ ಕುದುರೆಗಳು ಕಾಣಿಸ್ತಾ ಇರಲಿಲ್ಲ. ಎಲ್ಲವೂ ಕೂಡ ಬಂದು ಸೇರಿದುವು ಅಂತ ಒಂದು ಮಾತು ಹೇಳ್ತಾರೆ. ಅಷ್ಟು ದೊಡ್ಡ ಸೇನೆ ಸೇರಿದೆ. ಸೇರಿದಾಗ ಹೇಳ್ತಾನೆ ಅಪರ್ಯಾಪ್ತಂ. ಯಾಕೆಂದರೆ ಭೀಷ್ಮಾಭಿರಕ್ಷಿತಂ. ಇದನ್ನು ನಮ್ಮ ಮುದುಕ ಅಲ್ವಾ ರಕ್ಷಣೆ ಮಾಡುವುದು. ಭೀಷ್ಮರ ಬಗ್ಗೆ ಹೀಗೆ ಅನಿಸಿದೆ ಅವನಿಗೆ. ಮತ್ತೆ ಅಷ್ಟೇ ಅಲ್ಲ, ಸ್ವಸ್ತ್ಯಸ್ತು ಪಾಂಡುಪುತ್ರಾಣಂ, ಇವರು ನಮ್ಮ ರಕ್ಷಣೆ. ಪಾಂಡವರ ಕಡೆಗೆ ಮನಸ್ಸು. ನಾನು ನನ್ನ ಅಪ್ಪ ಬದುಕಿದ್ದಾನೆ ಅಂತ ಇಲ್ಲಿ ಒಬ್ಬ ಯುದ್ಧ ಮಾಡ್ತಕ್ಕಂಥ ಮುದುಕ. ಏನೋ ಹೇಳಿದ್ದಾರೆ, ದಿನವೊಂದಕ್ಕೆ 10,000ಕ್ಕೆ ಕಡಿಮೆ ಇಲ್ಲದೆ ಇದ್ದ ಮುಕುಟವರ್ಧನರ ತಲೆಯನ್ನು ನೆಲಕ್ಕೆ ಬೀಳಿಸ್ತೇನೆ ಅಂತ ಹೇಳಿದ್ದು ಹೌದು. ಆದರೆ ಏನು ಇವರ ಯುದ್ಧ? ಭೀಷ್ಮರಲ್ವಾ ಅಭಿರಕ್ಷಣೆ ಮಾಡ್ತಾ ಇರುವುದು. ನಾವೇ ಭೀಷ್ಮರನ್ನು ನೋಡಿಕೊಂಡ್ರೆ ಸಾಕಾಗೋಗಿದೆ, ಅಂಥ ಪರಿಸ್ಥಿತಿ ಇದೆ. ಇವರಿಂದ ರಕ್ಷಿತವಾದಂತಹ ಸೇನೆ ಇದು ಅಪರ್ಯಾಪ್ತಂ. ಇದು ಪರ್ಯಾಪ್ತವಾಗಲಾರದು, ನಮಗೆ ಸಾಕಾಗಲಿಕ್ಕಿಲ್ಲ. ಆದರೆ ಭೀಮಾಭಿರಕ್ಷಿತ, ಅದು ನಮ್ಮನ್ನೆಲ್ಲ ಸಾಯಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಕ್ಕಂಥ ಭೀಮ ಅಸಾಧಾರಣ ಶಕ್ತಿಶಾಲಿ. ಬಲಭೀಮ ಅಂತಲೇ ಅವನನ್ನು ಕರೆಯುವುದು. ಕಿರ್ಮೀರ, ಬಕ ಮೊದಲಾದವರ ಮೂಲಕ ತನ್ನ ಶಕ್ತಿ ಏನು ಅಂತ ಹೇಳಿ ಜರಾಸಂಧರ ಮೂಲಕವೂ ಲೋಕಕ್ಕೆ ಜಾಹೀರು ಮಾಡಿರತಕ್ಕಂಥ ಮಹಾಶಕ್ತಿ. ಅಂಥ ಭೀಮಸೇನನಿಂದ ಅಭಿರಕ್ಷಿತವಾದಂತಹ ಸೇನೆ ಅದು ಪರ್ಯಾಪ್ತಂ, ಬೇಕಾದಷ್ಟು. ಅದು ಗೆಲ್ಲುವುದಕ್ಕೆ ಸಮರ್ಥವಾಗಿದೆ. ಯಾಕಂದರೆ ಭೀಮನಂತಹ ಮಹಾರಥಿಯಿಂದ ಅಭಿರಕ್ಷಿತವಾಗಿದೆ. ಈ ರೀತಿಯ ಒಂದು ಮಾತು ಹೇಳ್ತಾನೆ. ಈಗ ದ್ರೋಣರಿಗೆ ಸ್ವಲ್ಪ ಮನಸ್ಸಿನಲ್ಲಿ ಸಂಕೀರ್ಣತೆ ಉಂಟಾಯಿತು. ಇವನ ಮಾತಿಗೆ ಹಾಗರ್ಥವೋ ಹೀಗರ್ಥವೋ? ಎರಡೂ ಅರ್ಥವೇ. ಅವನು ಒಬ್ಬ ರಾಜನಾಗಿ ಸೇನೆಯ ಮುಂದಾಳುವಾಗಿ ತನಗೋಸ್ಕರ ಯುದ್ಧ ಅಂತ ನಿರ್ಣೀತವಾದ ಮೇಲೆ ಪ್ರತಿಯೊಬ್ಬರ ಮುಂದೆಯೂ ಕೂಡ ಅವರ ಮನಸ್ಸನ್ನು ಜರ್ಜರಗೊಳಿಸುವ ಮಾತನ್ನಂತೂ ಆಡುವ ಹಾಗಿಲ್ಲ. ತಾನು ಒಳಗಿನಿಂದ ದುಃಖಿತನಾದರೂ ಕೂಡ ಬಾಯಿ ಮಾತಲ್ಲಾದರೂ ಅವರನ್ನು ಹುರಿದುಂಬಿಸುವ ಮಾತುಗಳನ್ನೇ ಆಡಬೇಕು. ಹಾಗಾಗಿ ಅವ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂತ್ವಿದಂ ಏತೇಷಾಂ ಅಂತ ಹೇಳಿದಾನೆವ. ಆದರೆ ಅವನ ಮನಸ್ಸಿನಲ್ಲಿರುವ ಅರ್ಥ ಅದೇ ಶಬ್ದದಿಂದ ಅಭಿವ್ಯಕ್ತಿಗೊಳ್ತಾ ಇದೆ. ಅವನ ಮಾನಸವಾದ ತುಮುಲ ಏನು ಅಂತೇಳಿದರೆ ಅಪರ್ಯಾಪ್ತಂ. ಅದಕ್ಕೋಸ್ಕರ ಯಾವ ಏನು ಹೇಳ್ತಾನೆ ಅಂದರೆ, ತನ್ನ ಸೇನೆಯನ್ನು ಹೇಳುವಾಗ ಆ ನನ್ನ ಸೇನೆ ಅಂತಾನೆ, ಪಾಂಡವರ ಸೇನೆ ಹೇಳಬೇಕಾದ್ರೆ ಈ ಪಾಂಡವರ ಸೇನೆ ಅಂತಾನೆ. ನಿಜವಾಗಿ ಏನು ಅನ್ಬೇಕವ? ತನ್ನ ಸೇನೆಯಲ್ಲಿ ಅಪರ್ಯಾಪ್ತಂತ್ವಿದಂ ಅಸ್ಮಾಕಂ ಅನ್ನಬೇಕು, ಇದು ಅನ್ಬೇಕವ. ಆದರೆ ಅವನ ಸೇನೆಯನ್ನು ಇದು ಅನ್ನೋಲ್ಲವ, ಅದು ಅಂತಾನೆ. ಅವನಿಗೆ ಅವನ ಸೇನೆ ಅವನಿಗಿಂತ ದೂರ ಆಗಿ ಹೋಗಿದೆ. ಅಪರ್ಯಾಪ್ತಂ ತತ್ ಅಂತ ಹೇಳ್ತಾನೆ. ತತ್ ಅಂದರೆ ಏನು? ತತ್ ಅಂದರೆ ದಟ್ ಅಂತ. ಇಂಗ್ಲೀಷಲ್ಲಿ ತತ್ ಅಂತಲೇ ಬರೆಯೋದು, ಓದೋದು ಮಾತ್ರ ದಟ್ ಅಂತ. ಅವರೆಲ್ಲ ಬರೆಯೋದು ನಮ್ಮ ಹಾಗೆ. ತಬ್ಬಲೆ ಅಂತ ಬರೀತಾರೆ, ಟೇಬಲ್ ಅಂತ ಓದ್ತಾರೆ.
ಹಾಗೆ ತತ್ ತತ್ ಅಂದರೆ ಅದು ಅಂತ ಅರ್ಥ. ಇದು ತನ್ನ ಸೇನೆಯನ್ನು ಅವೇ ಹೇಳುವುದು. ಅಪರ್ಯಾಸ್ತಂ ತತ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಆ ನಮ್ಮ ಸೇನೆ ಈ ಭೀಷ್ಮರಿಂದ ರಕ್ಷಿತವಾದದ್ದು, ಅದು ಸಾಕಾಗಲಿಕ್ಕಿಲ್ಲ. ಆದರೆ ಪರ್ಯಾತ್ವಂ ತ್ವಿದಂ ಏತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮಾಭಿರಕ್ಷಿತ ಸೇನೆ ಏನಂತೆ ಅವನಿಗೆ? ಅದು ಇದಂ ಅಂತೆ, ಇದು ತತ್ತಂತೆ. ಇದಂ ಅಂದರೆ ಅದು ಸಂಸ್ಕೃತದ ಮಗಳು ಕನ್ನಡ, ಅದು ಇದು ಅಂತ ಕರೆಯುತ್ತೆ. ಸಂಸ್ಕೃತದಲ್ಲಿ ಅದಹ ಅಂತುಂಟು, ಪೂರ್ಣಂ ಅದಹ ಪೂರ್ಣಂ ಇದಂ ಅಂತ. ಅದಹ ಅಂದರೆ ಅದು ಅಂತ ಅರ್ಥ, ಇದಂ ಅಂದರೆ ಇದು ಅಂತ ಅರ್ಥ. ಇದು ಈ ಪಾಂಡವ ಸೇನೆ ಏನಿದೆ ಅದು ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ವಸ್ತುತಃ ಆ ಸೇನೆ ಭೀಮಾಭಿರಕ್ಷಿತ ಅಲ್ಲ, ಅದು ಅರ್ಜುನ ಮತ್ತು ದುಷ್ಟದ್ಯುಮ್ನರಿಂದ ಅಭಿರಕ್ಷಿತ. ಭೀಮ ಅದರಲ್ಲಿ ಒಬ್ಬ ಮಹಾಯೋಧ. ಆದರೆ ಇವತ್ತಿನ ಶಕಟ ವ್ಯೂಹದಲ್ಲಿ ಅಥವಾ ವಜ್ರವ್ಯೂಹದಲ್ಲಿ ಮುಂಭಾಗದಲ್ಲಿ ಭೀಮ ಇದ್ದಾನೆ. ಭೀಮನ ರಕ್ಷಣೆಯಲ್ಲಿ ಸೇನೆ ಇದೆ, ಆದ್ದರಿಂದ ಭೀಮಾಭಿರಕ್ಷಿತಂ ಅಂತ ಹೇಳ್ತಾನೆ. ಅಲ್ಲದೆ ಅವನಿಗೆ ಯಾರನ್ನು ನೋಡಿದರೂ ಭೀಮನೇ ಕಾಣಿಸುವುದು. ಅವನಿಗೆ ರಾತ್ರಿ ಮಲಗಿ ಕಣ್ಣು ಮುಚ್ಚಿದರೆ ಸಾಕು ಕಾಣಿಸುವುದು ಭೀಮ. ಹೇಗೆ ಕಂಸ ಕೊನೆ ಹಂತದಲ್ಲಿ ಕಣ್ಣು ಮುಚ್ಚಿದರೆ ಅವನಿಗೆ ಕೃಷ್ಣ ಕಾಣಿಸ್ತಾ ಇದ್ನೋ, ಹಾಗೆ ದುರ್ಯೋಧನನಿಗೆ ಭೀಮ ಅನ್ನುವುದು ಒಂದು ಪಿಶಾಚಿಯ ಹಾಗೆ ಆಗಿ ಹೋಗಿತ್ತು. ಆದ್ದರಿಂದ ಅವ ಭೀಮಾಭಿರಕ್ಷಿತಂ ಬಲಂ ಇದಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತಾನೆ. ಇಷ್ಟು ಅಂದು ಕೊನೆಗೆ ಅವ ಹೇಳುವುದು, ನಾನು ಇಡೀ ಸೇನೆಯಲ್ಲಿ ಮುಖ್ಯವಾಗಿ ತಮ್ಮಲ್ಲಿ ಆಚಾರ್ಯ ದ್ರೋಣರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವೆಲ್ಲ ಸೇರಿಕೊಂಡು ಭೀಷ್ಮರನ್ನು ರಕ್ಷಣೆ ಮಾಡಿ. ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಮಹಾಶಕ್ತಿಗಾರರು, ಬಿಲ್ಗಾರರು, ಕತ್ತಿ ಹಿಡಿದು ಹೋರಾಡುವವರು ಎಲ್ಲರೂ ಭೀಷ್ಮನ ರಕ್ಷಣೆಗೆ ಪ್ರಥಮ ಪ್ರಾಧಾನ್ಯವನ್ನು ಕೊಡಿ. ಭೀಷ್ಮ ಒಬ್ಬ ರಕ್ಷಿತನಾದರೆ ನಮ್ಮ ಸೈನ್ಯ ಪೂರ್ತಿ ರಕ್ಷಿತವಾದ ಹಾಗೆ. ಅದರಿಂದ ಭೀಷ್ಮರ ರಕ್ಷಣೆ ನಮ್ಮದು ಮುಖ್ಯ ಕರ್ತವ್ಯ ಆಗಬೇಕು. ಪಾಪ ವಯಸ್ಸಾಗಿದೆ ಭೀಷ್ಮರಿಗೆ, ಆದ್ದರಿಂದ ಎಲ್ಲರೂ ಅವರನ್ನು ನೋಡಿಕೊಳ್ಳಬೇಕು. ಇಷ್ಟು ಹೇಳಿದಾಗ ಭೀಷ್ಮರಿಗೆ ಗೊತ್ತಾಯಿತು, ನನ್ನ ಮೊಮ್ಮಗನ ತಲೆ ಬಿಸಿಯಾಗಿದೆ ಅಂತ ಗೊತ್ತಾಯಿತು. ಅವನು ಗುರುದ್ರೋಣರಲ್ಲಿ ಮಾತಾಡುವ ಸ್ಥಿತಿಯಲ್ಲೇ ಅರ್ಥ ಆಯಿತು. ಅವನನ್ನು ಎಬ್ಬಿಸುವುದಕ್ಕೋಸ್ಕರ ಭೀಷ್ಮರು ಒಂದು ಶಂಖಘೋಷ ಮಾಡಿದರು. ಅವರ ಶಂಖ ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಕುರುವೃದ್ಧ ಭೀಷ್ಮ ತನ್ನ ಒಂದು ಶಂಖವನ್ನು ಹಿಡಿದುಕೊಂಡು ಶಂಖ ಘೋಷ ಮಾಡಿದರು. ಆವಾಗ ಪಾಂಡವರ ಕಡೆಯಲ್ಲಿ ಎಲ್ಲ ಕಡೆಯಿಂದಲೂ ಘೋಷ ನಡೆಯಿತು. ಆ ಘೋಷ ಕೌರವರ ಎದೆ ಒಡೆಯುವ ಹಾಗೆ ಘೋಷ ನಡೆಯಿತು ಅನ್ನೋದು ಭಗವದ್ಗೀತೆಯ ಆರಂಭ. ಇದರ ಆಂತರ್ಯದ ಅರ್ಥದ ಜೊತೆಗೆ ಮುಂದಿನ ಭಾಗವನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.